ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ದೌರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀ ವಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿದಮಪಿ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೀ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜನ್ಮಾದ್ಯಸ್ತಯತೋನ್ಮಜಾತಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ. ತೇಜೋ ವಾಣಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಶ್ರೀಮದ್ಭಾಗವತಾಧಿಪತಿಯಾದಂತಹ ಶ್ರೀಕೃಷ್ಣನನ್ನ ಧ್ಯಾನಿಸಿಕೊಂಡು ಭಾಗವತ್ ಸಪ್ತಾಹ ಯಜ್ಞಾಚರಣೆಯ 7ನೇ ದಿವಸದ ಕಥಾವಸ್ತುವನ್ನ ಭಗವಂತ ನುಡಿಸಿದಂತೆ ಯಥಾಸಾಧ್ಯವಾಗಿ ಎಲ್ಲ ಯಜಮಾನರ ಸಮಸ್ತ ಭಕ್ತ ಬಂಧುಗಳ ಮುಂದೆ ಇಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಭಾಗವತ ಪುರಾಣದ ಆದಿಯಲ್ಲಿ ಮಂಗಲ ಶ್ಲೋಕವನ್ನು ಜನ್ಮಾದ್ಯಸ್ತಯತೋನ್ಮದಾದಿತರತಃ ಅಂತ ಹೇಳುವಂತಹ ಶ್ಲೋಕವನ್ನು ಆರಂಭಿಸಿದ್ದಾರೆ. ಆ ಶ್ಲೋಕದ ಕೊನೆಗೆ ಸತ್ಯಂ ಪರಂ ಧೀಮಹಿ ಅಂತ ಹೇಳಿದ್ದಾರೆ. ಅಂದರೆ ಸತ್ಯಂ ಪರಂ ಧೀಮಹಿ, ಸತ್ಯನಾದ ಶಾಶ್ವತನಾದಂತಹ ನಿರ್ಗುಣನಾದ ನಿರಾಕಾರನಾದ ಸರ್ವವ್ಯಾಪಿಯಾದ ಭಗವಂತನನ್ನ ಧ್ಯಾನಿಸುತ್ತೇನೆ ಅಂತರ್ಥ. ಅಂದರೆ ಇಡೀ ಭಾಗವತವೇ ಸತ್ಯಂ ಪರಂ, ಸತ್ಯವಾದ್ದು ಭಗವತ್ ಸ್ವರೂಪ. ಅಂತಹ ಭಾಗವತವನ್ನು ನಮಿಸ್ತೇನೆ ಅಂತ ಹೇಳುವಂತಹ ರೀತಿಯಲ್ಲಿಯೂ ಆದಿಯಲ್ಲಿ ಮಂಗಲ ಶ್ಲೋಕವನ್ನ ಹೇಳಿ ಭಾಗವತ ಪಾರಾಯಣವನ್ನ, ಭಾಗವತ ಪುರಾಣವನ್ನ ಪ್ರಾರಂಭಿಸಿದ್ದಾರೆ ವೇದವ್ಯಾಸರು. ಅಂತಹ ಆ ಭಾಗವತದಲ್ಲಿ ಭಗವಂತನಾದಂತಹ ಕೃಷ್ಣನ ಅವತಾರವೇ ಮುಖ್ಯವಾಗಿ, ಬಾಕಿಯೆಲ್ಲ ಅವನ ಅವತಾರಗಳು. ಆಯಾ ಅವತಾರಗಳಲ್ಲಿ ಅವನು ಮಾಡಿದಂತಹ ದುಷ್ಟ ಶಿಕ್ಷಣ, ಶಿಷ್ಟರ ಪರಿಪಾಲನೆ, ಜ್ಞಾನೋಪದೇಶ ಇತ್ಯಾದಿಗಳನ್ನೆಲ್ಲ ನಾವು ಯಥಾಸಾಧ್ಯವಾಗಿ ಶ್ರವಣ ಮಾಡಿದ್ದೇವೆ. ಮಧ್ಯ ಮಧ್ಯದಲ್ಲಿ ಕೃಷ್ಣ ನಾವು ಹೇಗಿರಬೇಕು, ನಾವು ಮಾಡಬಾರದಂತಹ ಕರ್ಮಗಳು ಯಾವುದು, ಯಾವ ತಪ್ಪು ಕೆಲಸವನ್ನು ಮಾಡಿದರೆ ಹೇಗೆ ಶಿಕ್ಷೆ ಪ್ರಾಪ್ತಿಯಾಗುತ್ತದೆ ಇತ್ಯಾದಿಗಳನ್ನು ತಾನು ಲೀಲಾ ನಾಟಕವನ್ನು ತೋರಿಸುತ್ತಾ ದುಷ್ಟರನ್ನೂ ತಾನು ಸೃಷ್ಟಿ ಮಾಡಿ ಆ ದುಷ್ಟರ ನಾಶವನ್ನೂ ತಾನು ಮಾಡಿ ಶಿಷ್ಟರ ಪರಿಪಾಲನೆಯನ್ನು ಮಾಡಿ ನಾನಾ ವಿಧವಾದ ತನ್ನ ಲೀಲಾ ನಾಟಕದಿಂದ ಈ ಜಗತ್ತಿಗೆ ಮಾರ್ಗದರ್ಶಕನಾಗಿದ್ದ ಅಂತಹ ಶ್ರೀಕೃಷ್ಣ ಇವತ್ತಿಗೂ ಕೂಡ ನಮ್ಮೆಲ್ಲರ ಸಮಕ್ಷಮದಲ್ಲಿ ಶ್ರೀಮದ್ ಭಾಗವತ ರೂಪದಲ್ಲಿ ಇದ್ದಾನೆ ಅಂತ ನಾವು ಪ್ರತಿ ಕ್ಷಣವೂ ಕೂಡ ಶ್ರೀಮದ್ ಭಾಗವತವನ್ನು ನಾವು ಅಭಿನಂದಿಸಬೇಕು. ಅಂತಹ ಭಾಗವತ ಪುರಾಣದ ಪಾರಾಯಣ
ಪ್ರವಚನವನ್ನು ಈ ಮನೆಯಲ್ಲಿ ನಡೆಸಬೇಕು ಅಂತ ಹೇಳುವಂತಹದ್ದು ಭಗವತ್ ಸಂಕಲ್ಪ. ಆ ಸಂಕಲ್ಪದಂತೆ ಗುರುನಿರ್ದೇಶಾನುಸಾರಿಯಾಗಿ ನಿರ್ವಿಘ್ನವಾಗಿ ಭಗವಂತ ಈ ತನಕ ಅದನ್ನು ನಡೆಸಿಕೊಟ್ಟಿದ್ದಾನೆ. ಬೇಕಾದಂತಹ ಎಲ್ಲ ಆನುಕೂಲ್ಯವನ್ನು ಮಾಡಿಕೊಟ್ಟು ಯಥಾಯೋಗ್ಯವಾಗಿ ಆ ಭಗವಂತನನ್ನು ನಡೆಸಿಕೊಟ್ಟಿದ್ದಾನೆ. ಇದು ನಮ್ಮ ನಿಮ್ಮೆಲ್ಲರ ಒಂದು ಭಾಗ್ಯ ವಿಶೇಷ. ಹಾಗೆ ಆ ಭಗವಂತನಾದಂತಹ ಶ್ರೀಕೃಷ್ಣನ ಅವತಾರ ಲೀಲೆಯನ್ನು ನೋಡಿದ ಮೇಲೆ ಇನ್ನೀಗ ಆ ಭಗವಂತನ ಆ ಯದುಕುಲದ ಸಂಹಾರ ಹೇಗಾಯಿತು, ಆ ಯದುಕುಲದ ಸಂಹಾರದ ಸಮಯದಲ್ಲಿ ಭಗವಂತನಾದಂತಹ ಶ್ರೀಕೃಷ್ಣ ತನ್ನ ಕಟ್ಟಕಡೆಯ ಉಪದೇಶವನ್ನು ಹೇಗೆ ಉದ್ಧವನಿಗೆ ನೀಡಿದ ಅಂತ ಹೇಳುವಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ನಾವೀಗ ನೋಡೋಣ. ಭಗವಂತ ಪಾಂಡವರನ್ನ ಕೈಯ ಆಯುಧವನ್ನಾಗಿಸಿ ಕುರುಕ್ಷೇತ್ರದಲ್ಲಿ ಕೌರವರೇ ಮೊದಲಾದ ಸಮಸ್ತ ದುಷ್ಟರನ್ನ ನಾಶ ಮಾಡಿಸುತ್ತಾನೆ ಕೃಷ್ಣ. ಯಕೋಪಿತಾಹ ಸ ಬಹು ಪಾಂಡು ಸುತಾಸ್ಸ ಪತ್ನೈ ದುರ್ಜೂತ ಖೇಲನ ಕಚಗ್ರಹಣಾದಿಭಿಸ್ತಾನ್. ದ್ಯೂತಹೇಳನ, ದ್ರೌಪದಿಯ ಕಚಗ್ರಹಣ ಅಂದರೆ ದ್ರೌಪದಿಯ ವಸ್ತ್ರಾಪಹರಣ ಇತ್ಯಾದಿಗಳಾಗಿ ಕೃತ್ವಾ ನಿಮಿತ್ತ ಮಿತರೇತರತ ಸಮೇತಾನ್ ಹತ್ವಾ ನೃಪಾನ್ ನಿರಹಕ್ಷಿತಿಭಾರಮೀಶಃ. ಈಗ ಹೇಳಿದಾಗೆ ಈ ಪ್ರಪಂಚದಲ್ಲಿ ಮಾಡಬಾರದ ಕೆಲಸವನ್ನ ಕೌರವ ಪಕ್ಷದಿಂದ ಭಗವಂತ ಮಾಡಿಸಿ ಅಂತ ಅರ್ಥ. ಕೆಟ್ಟವರನ್ನು ಸೃಷ್ಟಿ ಮಾಡುವುದು ಅವನೇ, ಮಾಡಿಸಿ ಆ ಕೆಟ್ಟ ಧರ್ಮವನ್ನು ಆಚರಣೆ ಮಾಡಿದವರಿಗೆ ಯಾವ ಗತಿ ಬರ್ತನೆ ಅಂತ ತೋರಿಸಿಕೊಡುವುದಕ್ಕೋಸ್ಕರವಾಗಿ ಪಾಂಡವರ ಕೈಯಿಂದ ಅವರನ್ನ ಸಂಹಾರ ಮಾಡ್ತಾನೆ, ಭೂಭಾರ ಹರಣವನ್ನ ಮಾಡ್ತಾನೆ. ಆಮೇಲೆ ತಾನು ಆಲೋಚನೆ ಮಾಡ್ತಾನೆ, ಈ ಯಾದವರು ಅಂದರೆ ಕೃಷ್ಣರ ವಂಶದವರು ಅವರೆಲ್ಲ ಮಹಾಪರಾಕ್ರಮಿಗಳಾಗಿದ್ದಾರೆ. ಏನಾದರೂ ಭಗವಂತನ ಪುತ್ರರಲ್ವೇ, ಭಗವಂತನ ವಂಶ ಅಲ್ವೇ, ಭಗವಂತನ ಅನುಸಾರಿಗಳಲ್ವೇ? ಅಂತಹ ಯಾದವರನ್ನ ಸೋಲಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲದಾಗಿತ್ತಂತೆ. ಅಂತಹ ಪರಾಕ್ರಮ ಅವರಲ್ಲಿತ್ತು. ಕೃಷ್ಣ ತಾನು ಎಲ್ಲಿಯಾದರೂ ನಾನು ನಿರ್ಯಾಣವಾದ ಮೇಲೆ ಈ ಯಾದವರು ನಾವು ಕೃಷ್ಣಾನುವರ್ತಿಗಳು, ಕೃಷ್ಣನ ವಂಶದವರು ಅಂತ ಹೇಳಿ ಅಹಂಕಾರದಿಂದ ಮೆರೆದು ಈ ಪ್ರಪಂಚದಲ್ಲಿ ಏನಾದರೂ ಇದು ಕಲಿಕಾಲ ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಇವರು ಅಹಂಕಾರದಿಂದ ಮೆರೆದು ಎಲ್ಲರನ್ನೂ ಕೂಡ ಸಭೆ ಪಡೆದು ತಾನೇ ಮೇಲು ಅಂತ ಹೇಳಿ ಎಲ್ಲಾದರೂ ಮೆರೆದರೆ ಈ ಪ್ರಪಂಚಕ್ಕೆ, ಈ ಯದು ವಂಶಕ್ಕೆ ಒಂದು ಕಳಂಕ ಬರಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಹೇಗಾದರೂ ಮಾಡಿ ಈ ಯದುಕುಲವನ್ನ ಸಂಹಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಬಿಭ್ರದ್ವಪುಃ ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರಂ ಭುವಿ ಸುಮಂಗಲಮಾಪ್ತ ಕಾಮಃ. ಈ ಭೂಮಂಡಲದಲ್ಲಿ ಅನೇಕ ಮಂಗಲಮಯವಾದಂತಹ ಶ್ರೇಯಸ್ಕರವಾದಂತಹ ಕರ್ಮವನ್ನ ಆಚರಿಸಿ ಕರ್ಮಾನ್ ಭುವಿ ಸುಮಂಗಲಮಾಪ್ತ ಕಾಮಃ ಆಸ್ತಾಯ ಧಾಮ ರಮಮಾಣ ಉದಾರ ಕೀರ್ತಿ. ಸ್ವತಃ ಪೂರ್ಣ ಕಾಮನಾಗಿ ತಾನು ಸಂಹತ್ತು ಐಚ್ಛತ ಕುಲಂ ಸ್ಥಿತ ಕೃತ್ಯಶೇಷ. ತನ್ನ ಈ ವಂಶವನ್ನ ಸಂಹರಿಸಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ. ಕರ್ಮಾಣಿ ಪುಣ್ಯ ನಿವಹಾನಿ ಸುಮಂಗಲಾನಿ ಗಾಯ ಜಗತ್ ಕಲಿಮಲಾಪಹರಾಣಿ ಕೃತ್ವಾ ಕಲಾತ್ಮನ ನಿವಸತಾ ಯದು ದೇವಗೇಹೆ ಪಿಂಡಾರಕಂ ಸಮಗಮನ್ ಮುನಜೋ ನಿಸೃಷ್ಟಾ. ತಾನು ಜ್ಞಾನಿಯಾದಂತಹ ಕೃಷ್ಣ ಸಮಸ್ತ ವಿಧವಾದಂತಹ ಪುಣ್ಯಕರ್ಮವನ್ನ ಮಾಡುತ್ತಾ ತೋರಿಸುತ್ತಾ, ಜಗತ್ತಿಗೆ ತೋರಿಸುತ್ತಾ ಎಲ್ಲ ಪರಮ ಋಷಿಗಳನ್ನೆಲ್ಲ ಪಿಂಡಾರಕ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾನೆ. ಏನೋ ಒಂದು ಘಟನೆ ನಡೀಬೇಕು ಅಂತ ಹೇಳಿ ಕೃಷ್ಣನ ಆಲೋಚನೆ. ಯಾರನ್ನೆಲ್ಲ? ಪರಮ ಋಷಿಗಳು, ನಿಗ್ರಹಾನುಗ್ರಹ ಶಕ್ತರು, ವಿಶ್ವಾಮಿತ್ರ ಅಸಿತ ಕಣ್ವೋ ದುರ್ವಾಸ ಭೃಗುರಂಗಿರಾ ಕಶ್ಯಪೋ ವಾಮನೋತ್ರಿರ್ವಸಿಷ್ಠೋ
ನಾರದಾದಯ ವಿಶ್ವಾಮಿತ್ರರು, ಅಸಿತರು, ಕಣ್ವರು, ದುರ್ವಾಸರು, ಭೃಗುಗಳು, ಅಂಗಿರರು, ಕಶ್ಯಪರು, ವಾಮನರು, ಅತ್ರಿ, ವಸಿಷ್ಠ, ನಾರದಾದಿ ಋಷಿಗಳೆಲ್ಲ ಪಿಂಡಾರಕ ಕ್ಷೇತ್ರಕ್ಕೆ ಹೋಗ್ತಾರೆ. ಪ್ರಭಾಸ ಕ್ಷೇತ್ರ ಅಂತ ಹೇಳಿ ಅಲ್ಲಿ ದಕ್ಷ ಶಾಪದಿಂದ ಕ್ಷಯ ಹೊಂದುವಂತಹ ಶಾಪವನ್ನು ಪಡೆದಂತಹ ಚಂದ್ರ ಆ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ತನ್ನ ಶಾಪವನ್ನು ಕಳೆದುಕೊಂಡಂತೆ. ಅಂತಹ ಪರಮ ಪುಣ್ಯವಾದಂತಹ ಕ್ಷೇತ್ರ ಪ್ರಭಾಸ ಕ್ಷೇತ್ರ ಅಂತ ಹೇಳಿ ಆ ಕ್ಷೇತ್ರಕ್ಕೆ ಎಲ್ಲ ಋಷಿಗಳು ಹೋಗುವಂತಹ ಒಂದು ಪ್ರೇರಣೆಯನ್ನು ಕೊಡ್ತಾನೆ. ಹಾಗೆ ಒಂದು ದಿವಸ ಆ ಕ್ಷೇತ್ರದಲ್ಲಿ ಈ ಯದುವಂಶದವರಾದಂತಹ ಕೃಷ್ಣನ ಮಕ್ಕಳಾದಂತಹ ಯಾರು ಸಾಂಬಾದಿಗಳು, ಜಾಂಬವತಿಯ ಮಗ ಸಾಂಬ, ಹಾಗೆ ಬೇರೆ ಬೇರೆ ಅವನ ಮಕ್ಕಳು ಕ್ರೀಡಂತಸ್ತಾನುವ್ರಜ ಕುಮಾರಾಹ ಯದುನಂದನಾಹ ಉಪಸಂಗೃಹ್ಯ ವಪ್ರಚುರನಿನೀತ ವಿನೀತವತ್. ಒಂದು ದಿನ ಎಲ್ಲ ಇದು ಯದುವಂಶದವರೆಲ್ಲ ಅಲ್ಲಿ ಸಂಚರಿಸುತ್ತಾ ಒಂದು ಆಟ ಆಡ್ತಾ ಇರ್ತಾರೆ. ಆಟ ಆಡಿ ಯದುವಿನಿಂದ ಮಹಾ ಋಷಿಗಳು ಬರೋದು ಕಾಣ್ತದೆ. ಋಷಿಗಳು ಬಂದರೂ ಇವರಿಗೆ ಅಹಂಕಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಋಷಿ ಮುನಿಗಳೆಲ್ಲರೂ ಕೂಡ ತನ್ನ ವಂಶಪ್ರಧಾನನಾದಂತಹ ಕೃಷ್ಣನಿಗೆ ನಮಿಸುವವರು. ಆದ್ದರಿಂದ ನಮ್ಮಿಂದ ಅವರು ಸಣ್ಣ, ಆದರೂ ಮಹಾತ್ಮರಿದ್ದಾರೆ, ಇವರಿಗೆ ಎಷ್ಟು ಶಕ್ತಿ ಉಂಟು ಅಂತ ಪರೀಕ್ಷಿಸಬೇಕು ಅಂತ ಆಗ್ತದೆ. ಈ ಯಾದವರಿಗೆ ಏನು ಮಾಡ್ತಾರೆ, ಜಾಂಬವತಿಯ ಮಗನಾದ ಸಾಂಬನಿಗೆ ಸ್ತ್ರೀ ವೇಷವನ್ನು ತೊಡಿಸ್ತಾರೆ. ಸ್ತ್ರೀ ವೇಷವನ್ನು ತೊಡಿಸಿ ಅವನ ಆ ಹೊಟ್ಟೆಯ ಭಾಗದಲ್ಲಿ ಬಟ್ಟೆಯನ್ನೆಲ್ಲ ಸುತ್ತಿ ದಪ್ಪಗೆ ಮಾಡಿ ಅವನನ್ನು ಗರ್ಭಿಣಿ ಅಂತ ಹೇಳುವಂತಹ ವೇಷವನ್ನು ತೊಡಿಸಿ ನೇರವಾಗಿ ಋಷಿಗಳಲ್ಲಿ ಹೋಗಿ ಕೇಳ್ತಾರೆ, ಈ ಸ್ತ್ರೀ ಗರ್ಭಿಣಿಯಾಗಿದ್ದಾಳೆ, ಇವಳಿಗೆ ಇನ್ನು ಹುಟ್ಟುವಂತಹ ಮಗು ಹೆಣ್ಣೋ ಗಂಡೋ ಅಂತ ನೀವು ಹೇಳಬೇಕು ಅಂತ ಋಷಿಗಳಲ್ಲಿ ಕೇಳಿಕೊಂಡ್ರಂತೆ ಎಲ್ಲ ತಮಾಷೆಯಲ್ಲಿ. ಆ ಋಷಿಗಳಿಗೆ ಸಿಟ್ಟಾಯಿತು. ಕೃಷ್ಣನ ವಂಶದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳುವಂತಹ ಮಹಾ ಅಹಂಕಾರದಿಂದ ತುಂಬಿ ಹೋಗಿದ್ದಾರೆ. ಏನೇ ಆಗಲಿ ಇವರ ಅಹಂಕಾರಕ್ಕೆ ಏನಾದರೂ ಕೂಡ ಒಂದು ಶಾಸ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ, ಈ ಸ್ತ್ರೀಯಲ್ಲಿ ನಿಮ್ಮ ಯದುಕುಲವನ್ನೇ ಸಂಹಾರ ಮಾಡುವ ಒಂದು ವನಕ್ಕೆ ಹುಟ್ಟಿ ಬರ್ತದೆ ಅಂತ ಹೇಳಿದ್ರಂತೆ. ಇದ್ದಕ್ಕಿದ್ದಾಗೆ ಸಾಂಬನ ಆ ಸ್ತ್ರೀ ವೇಷಕ್ಕೆ ಇಡೀ ಶರೀರವೇ ಭಾರ ಆಗುತ್ತದೆ. ಅವನ ಹೊಟ್ಟೆಯಲ್ಲಿದ್ದಂತಹ ಏನು ಬಟ್ಟೆ ಸುತ್ತಿದ ಬಟ್ಟೆಗಳು ಅದು ಉದ್ದುದ್ದವಾಗಿ ಒಂದು ವನಕೆಯ ಆಕಾರವನ್ನು ತಾಳಿ ಸ್ವತಃ ವನಕೆಯೇ ಆಗಿ ಕೆಳಗೆ ಬಿದ್ದು ಬಿಡುತ್ತದೆ. ವನಕೆಗೆ ಜನ್ಮ ಕೊಡ್ತಾನೆ ಈ ಸಾಂಬ ಋಷಿಗಳ ಶಾಪದಿಂದ. ಆಮೇಲೆ ಉಗ್ರಸೇನ ಮಹಾರಾಜನಿಗೆ ಈ ವಿಷಯ ಗೊತ್ತಾಗ್ತದೆ. ಯದುಕುಲವನ್ನೇ ಸಂಹಾರ ಮಾಡುವಂತಹ ವನಕೆ ಅಂತ ಪರಮ ಋಷಿಗಳು ಹೇಳಿದ ಮೇಲೆ ಅದು ತಪ್ಪಿಲಿಕ್ಕಿಲ್ಲ. ಆದ್ದರಿಂದ ಇನ್ನು ಯಾರಾದರೂ ಈ ವನಕೆಯಿಂದಲೇ ನಮ್ಮನ್ನು ಬಡಿದು ಹುಡಿ ಮಾಡಿದರೆ ಈ ವನಕೆಯಿಂದ ಆಪತ್ತು ಬರದ ಹಾಗೆ ಈ ವನಕೆಯನ್ನೇ ನಿರ್ಮೂಲನಗೊಳಿಸಬೇಕು. ಹಾಗೆ ಸಮುದ್ರ ತೀರಕ್ಕೆ ಹೋಗಿ ಆ ವನಕೆಯನ್ನು ಒಂದು ಕಲ್ಲಿನಲ್ಲಿ ತೇದು ಅದರನ್ನು ಪುಡಿಯನ್ನಾಗಿಸಿ ಆ ಪುಡಿಯನ್ನು ಸಮುದ್ರಕ್ಕೆ ಸಮುದ್ರ ಜಲಕ್ಕೆ ಬಿಟ್ಟರು. ಆಮೇಲೆ ತಳೆದ ಮೇಲೆ ಒಂದು ಸಣ್ಣ ತುಂಡು ಉಳಿಯುತ್ತದೆ. ಅದರಲ್ಲಿ ನಾವು ಮನೆಯಲ್ಲಿ ಗಂಧ ತಳೆದು ಕೊನೆಗೆ ಒಂದು ತುಂಡು, ಆ ತುಂಡನ್ನು ತಳೀಲಿಕ್ಕೆ ಆಗ್ತದೆ ನಮಗೆ? ಇಲ್ಲ. ಆ ಒಂದು ತುಂಡನ್ನು ಏನು ಮಾಡಿದರು ಅಂತ ಹೇಳಿದ್ರೆ ಅದನ್ನು ಇನ್ನು ಸಮುದ್ರಕ್ಕೆ ಬಿಸಾಡ್ತಾರೆ. ಸಮುದ್ರಕ್ಕೆ ಬಿಸಾಡಿದ ಆ ತುಂಡು ಕೂಡ ಅದು ಹಾಗೆ ಉಳಿಯುವುದಿಲ್ಲ, ಅದರಿಂದಲೂ ಕೂಡ ಪ್ರಯೋಗ ಆಗ್ತದೆ. ಅದನ್ನು ಒಂದು ಮೀನು ನುಂಗುತ್ತದೆ. ಆ ಮೀನು ನುಂಗಿದಾಗ ಆ ಮೀನನ್ನು ಒಬ್ಬ ಬೇಟೆಗಾರ ಆಹಾರಕ್ಕೆ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡುವಂತಹ ಕಾಲ ಆ ಮೀನನ್ನು ಕೊರೆಯುವಾಗ ಅದರೊಳಗೆ ಒಂದು ಸಣ್ಣ ತುಂಡು, ಚೂಪಾದ ಒಂದು ತುಂಡು ಸಿಗ್ತದೆ. ಒನಕೆಯ ತುಂಡು ಎಷ್ಟು ಚೂಪಾಗಿರ್ತಾರೆ, ಎಷ್ಟು ಗಟ್ಟಿಯಾಗಿರ್ತಾರೆ. ಇದಿಷ್ಟು ಗಟ್ಟಿಯಾಗಿದೆ, ಇದು ನನಗೆ ಯಾವುದಾದ್ರು ಬೇಟೆಗೆ ಅನುಕೂಲ ಆಯಿತು ಅಂತ ಹೇಳಿ ಒಂದು ತನ್ನ ಬಾಣದ ತುದಿಗೆ ಅದನ್ನು ಸೇರಿಸಿ ಇಟ್ಟುಕೊಂಡಂತೆ ಹಾಗೆ ಇಟ್ಟುಕೊಂಡ. ಇರಲಿ, ಆ ಕಥೆ ಹಾಗೆ ಇಲ್ಲೊಂದು ಪ್ರಾರಂಭ ಆಯಿತು, ಪೂರ್ವಭಾವಿಯಾಗಿ ಒಂದು ಆ ಯದುಕುಲ ಶಾಪದ ಕಥೆ ಇರಲಿ. ಇನ್ನೀಗ ನಾರದ ಮಹರ್ಷಿಗಳು ಆಲೋಚನೆ ಮಾಡ್ತಾರೆ, ಯದುಕುಲದಲ್ಲಿರುವಂತಹ ಮಹಾ ಶ್ರೇಷ್ಠರು ಜ್ಞಾನಿಗಳಿದ್ದಾರೆ, ಯಾಕೆ ಹೆಚ್ಚೇಕೆ ಕೃಷ್ಣನಿಗೆ ಜನ್ಮ ಕೊಟ್ಟಂತಹ ವಸುದೇವ ದೇವಕಿಯರಿದ್ದಾರೆ. ಆದ್ದರಿಂದ
ವಸುದೇವ ದೇವಕಿಯರಿಗೆ ಪರಮಜ್ಞಾನೋಪದೇಶವನ್ನ ಮಾಡಿ ಅವರು ಇಹಲೋಕವನ್ನು ತ್ಯಜಿಸಿ ದಿವ್ಯಧಾಮವನ್ನು ಸೇರಿಕೊಳ್ಳಬೇಕು ಅಂತ ಹೇಳಿ ಆಲೋಚನೆ ಮಾಡಿ ನಾರದ ಮಹರ್ಷಿಗಳು ವಸುದೇವ ದೇವಕಿಯರನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬರ್ತಾರಂತೆ. ಯಾಕೆ ವಸುದೇವ ದೇವಕಿಯರ ದರ್ಶನ? ಯಾಕೆ ಕೃಷ್ಣನಿಗೆ ಜನ್ಮ ಕೊಟ್ಟವರವರು ದೇವತಾ ಸಮಾನರು. ಅಂತಹ ವಸುದೇವ ದೇವಕಿಯರನ್ನ ಕಾಣಲಿಕ್ಕೆ ನಾರದ ಮಹರ್ಷಿಗಳು ಬಂದಾಗ ವಸುದೇವ ದೇವಕಿಯರು ಬಹಳ ಭಕ್ತಿಯಿಂದ ನಾರದರನ್ನ ಸ್ವಾಗತಿಸ್ತಾರೆ. ಹೇಳ್ತಾರೆ, ಅತ್ಯಂತ ದುಃಖ ರೂಪವಾದಂತಹ ಈ ಪ್ರಪಂಚದಲ್ಲಿ ಅನಾಯಾಸವಾಗಿ ಹೇಗೆ ಪ್ರಪಂಚದಿಂದ ಮುಕ್ತನಾಗಬೇಕು ಅಂತ ಹೇಳಿ ನನಗೆ ತಿಳಿಸಿಕೊಡಬೇಕು ನಾರದರೇ ಅಂತ ಕೇಳಿಕೊಳ್ತಾರೆ. ಆಗ ನಾರದ ಮಹರ್ಷಿಗಳು ಉಪದೇಶವನ್ನ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಹಿಂದೆ ಋಷಭದೇವನ ಮಕ್ಕಳಲ್ಲಿ, ಹಿಂದೆ ಋಷಭಾವತಾರದ ಕಥೆಯನ್ನು ಹೇಳುವಾಗ ಅವನಿಗೆ ಅವನ ಮಕ್ಕಳಲ್ಲಿ ಕೆಲವರು ಯೋಗಿಗಳಾಗಿ, ಅಂದರೆ ಈ ಸಂಸಾರದಲ್ಲಿ ವಿರಕ್ತರಾಗಿ ಹೋದರು ಅಂತ ಹೇಳುವಂತಹ ವಿಷಯವನ್ನು ನಾವು ಕೇಳಿದ್ದೇವೆ. ಅದರಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರೋಧ, ದ್ರುಮಿಲ, ಚಮಸಃ, ಕರಭಾಜನ 9 ಜನ ಮಕ್ಕಳು ಪರಮಜ್ಞಾನಿಗಳಾಗಿ ಹೋದರು ಅಂತ ಹೇಳುವಂತಹ ವಿಚಾರವನ್ನು ಕೇಳಿದ್ದೇವೆ ನಾವು. ಅಂತಹ ಜ್ಞಾನಿಗಳು ಒಬ್ಬೊಬ್ಬರು ಹೇಳಿದ ವಿಷಯವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ನಾರದರು ಹೇಳ್ತಾರೆ. ಪ್ರಥಮನಾದಂತಹ ಕವಿ ಹೇಳ್ತಾನೆ, 3 ದರ್ಜೆಯ ಭಕ್ತರಿದ್ದಾರೆ ಈ ಲೋಕದಲ್ಲಿ. ಯಾರು ಅಂತ ಹೇಳಿದ್ರೆ ಹೇಳ್ತೇನೆ, ನಾವೆಲ್ಲದನ್ನು ತಿಳ್ಕೊಳ್ಬೇಕು. 3 ದರ್ಜೆಯ ಭಕ್ತರು. ನಾವು ಮೊದಲು ಉತ್ತಮ ರೀತಿಯ ಭಕ್ತರು, ಮಧ್ಯಮ ಭಕ್ತರು, ಕನಿಷ್ಠ ಭಕ್ತರು ಅಂತ ಹೇಳಿದ್ರೆ ಅಧಮ ಭಕ್ತರು. ಆ ಭಕ್ತರಲ್ಲಿ ಒಂದು ಅಧಮ ಸ್ಥಿತಿ. ಹೆಚ್ಚಿನವರು ಈಗ ಅಧಮ ಸ್ಥಿತಿಯ ಭಕ್ತರೇ ಇರ್ತಾರೆ. ಭಕ್ತರಂತೆ ಕಾಣಿಸಿಕೊಳ್ಳುವುದು ಹೇಗೆ ಅಂತ ತಿಳ್ಕೊಳ್ಬೇಕು. ಮೊದಲಾಗಿ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮಃ. ಭಾಗವತೋತ್ತಮರು ಎಂದೆನಿಸಿಕೊಳ್ಳುವ ಭಕ್ತರು ಯಾರು ಅಂತ ಹೇಳಿದರೆ, ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ. ಎಲ್ಲ ಈ ಭಗವಂತ ಸೃಷ್ಟಿ ಮಾಡಿದ ಸಮಸ್ತ ಚರಾಚರ ವಸ್ತುಗಳಲ್ಲಿ ಭಗವಂತನನ್ನು ನೋಡುವವರು, ಯಾರಿಗೂ ಹಿಂಸೆ ಕೊಡದೆ, ಯಾರಿಗೂ ನೋವು ಆಗುವಂತೆ ಮಾತನಾಡದೆ, ಎಲ್ಲರನ್ನೂ ವಿನಯದಿಂದ ಮಾತನಾಡ್ತಾ, ಎಲ್ಲರನ್ನೂ ಗೌರವಿಸುತ್ತಾ, ಶುನಚೈವ ಶ್ವಪಾಕೇಚ ಸಮದರ್ಶಿನ, ಎಲ್ಲರಲ್ಲಿಯೂ ನಾಯಿಯನ್ನು ಬೇಯಿಸಿ ತಿನ್ನುವವನಲ್ಲಿಯೂ ಸಮಸ್ತರಲ್ಲಿಯೂ ಸಮಭಾವವನ್ನು ಕಂಡು ಎಲ್ಲರಲ್ಲಿಯೂ ದೇವರನ್ನ ಕಾಣುವವ ಅವ ಪ್ರಥಮ ದರ್ಜೆಯ ಭಕ್ತ ಅಂತ, ಮಹಾಭಾಗವತೋತ್ತಮ. ಇನ್ನು 2ನೇ ದರ್ಜೆಯವ ಯಾರು ಅಂತ ಹೇಳಿದರೆ, ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಜತ್ಸುಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯಃ ಕರೋತಿ ಸಮಧ್ಯಮಃ. ಭಗವಂತನ ಭಕ್ತರಲ್ಲಿ ಎಲ್ಲ ಭಗವಂತನನ್ನು ನೋಡುವವ. ಅಂದರೆ ಈ ಪ್ರಪಂಚದಲ್ಲಿ ಭಗವಂತನನ್ನು ಆರಾಧಿಸುವವರು ಯಾರು? ತಪಸ್ವಿಗಳು ಯಾರು? ಒಳ್ಳೆಯ ಜ್ಞಾನಿಗಳು ಯಾರು? ವಿದ್ಯಾವಂತರು ಯಾರು? ಋಷಿ ಮುನಿಗಳು ಯಾರು? ಅವರನ್ನು ಗೌರವಿಸುವುದು. ಬಾಗಿದ್ದವರನ್ನೆಲ್ಲ ತುಚ್ಛವನ್ನಾಗಿ ಕಾಣುವವ. ಈಗ ಆ ರೀತಿಯ ಭಕ್ತರು ಇದ್ದಾರೆ. ನಾನು ಮೊದಲು ಹೇಳಿದಂತಹ ರೀತಿಯ ಭಕ್ತರನ್ನು ಕಾಣಲಿಕ್ಕೆ ಬಹಳ ಅಪರೂಪ. ಈಗ ನಾವು ಕಾಣುವುದು ಹಾಗೆ ಏನು ಅಂತ ಹೇಳಿದ್ರೆ, ಯಾರಾದರೂ ಒಳ್ಳೆ ಕಲ್ತವರ ಬಂದರೆ ಅವ ಮಹಾ ಕಲ್ತವನ, ಅವನಿಗೆ ಗೌರವ. ಕಲಿಯದ ಒಬ್ಬ ದರಿದ್ರ ಯಾರಾದರೂ ಬಡವರು ಬಂದರೆ ಅವನಿಗೇನು ಗೊತ್ತುಂಟು? ಏನಾದರೂ ವಿದ್ಯೆ ಉಂಟಾ? ಅವನಲ್ಲಿ ಹಣ ಉಂಟಾ? ಅವನಲ್ಲಿ ಶಕ್ತಿ ಉಂಟಾ? ಬಲ ಉಂಟಾ? ಏನಿಲ್ಲಲ್ವ? ಅವನನ್ನು ತಿರಸ್ಕಾರ ಭಾವದಿಂದ ನೋಡುವಂತಹದ್ದು. ಅಂತಹವರು 2ನೇ ದರ್ಜೆಯ ಭಕ್ತರಂತ. 2ನೇ ದರ್ಜೆಯ. ಇನ್ನೊಂದು 3ನೇ ದರ್ಜೆಯವ ಯಾರು ಅಂತ ಹೇಳಿದ್ರೆ, ಆಚಾರ್ಯಾಮೇವ ಹರದೆ ಪೂಜಾಂ ಯಶ್ ಶ್ರದ್ಧಯೇ ಹತೆ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಕೇವಲ ಭಗವಂತ ಮತ್ತು ತನ್ನ ಗುರು ಆಚಾರ್ಯ ಇವರನ್ನು ಮಾತ್ರ ತಾನು ಗೌರವದಿಂದ ಕಂಡು, ಬಾಕಿ ಎಲ್ಲರೂ ತುಚ್ಛರು. ನಾನೇ ಭಗವದ್ಭಕ್ತ,
ನಾನು ಅಷ್ಟು ಪೂಜೆ ಮಾಡ್ತೇನೆ, ಇಷ್ಟು ಪೂಜೆ ಮಾಡ್ತೇನೆ, ನನ್ನ ಮನೆಯಲ್ಲಿ ಅಂಥ ಆಚಾರ ಇದೆ, ಇಂಥ ಆಚಾರ ಇದೆ, ಹಿಂದೆ ನನ್ನ ಹಿರಿಯರೆಲ್ಲ ಇಂತಿಂಥ ಆಚಾರವನ್ನು ಮಾಡಿಕೊಂಡು ಬಂದಂತಹ ಮನೆ, ಎಷ್ಟೋ ಜನರಿಗೆ ಆ ಭಾವನೆ ಇರುತ್ತದೆ. ಅಂತಹವ ನಾನು, ಇಂಥ ಕುಲದಲ್ಲಿ ಹುಟ್ಟಿದವ, ಇಂಥಗವ ಅಂತ ಹೇಳಿ ಹಿಂದಿನವರು ಆಚರಣೆ ಮಾಡಿಕೊಂಡು ಬಂದಂತಹ ಎಲ್ಲ ನಿಯಮಗಳನ್ನು ತಾನು ಪಾಲಿಸುತ್ತಿದ್ದೇನೆ ಅಂತ ಹೇಳುತ್ತಾ ನಾನು ದೊಡ್ಡವನು, ನನ್ನ ಮಾತು ದೊಡ್ಡದು, ನಾನು ಹೇಳಿದ್ದುದು ನಡೆಯುತ್ತದೆ ಈ ಪ್ರಪಂಚದಲ್ಲಿ ಅಂತ ಹೇಳುವ ಅಹಂಕಾರದಿಂದ ಯಾಂತ್ರಿಕವಾಗಿ ದೇವತಾರಾಧನೆಯನ್ನು ಮಾಡುತ್ತಾ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಕೂಡ ಎಲ್ಲವನ್ನೂ ತುಚ್ಛವನ್ನಾಗಿ ಕಂಡು ಎಲ್ಲವನ್ನೂ ಕೂಡ ನಿರ್ಲಕ್ಷ್ಯವನ್ನಾಗಿಸಿದವ ಯಾರಿದ್ದಾನೋ ಅವನು ಕಡೆಯ ಸ್ಥಾನಕ್ಕೆ ಬಂದಂತಹ ಭಕ್ತ ಅಂತ ಎನಿಸಿಕೊಳ್ಳುವವ. ಈ ರೀತಿ ನಾವೆಲ್ಲ ಮೊದಲನೇ ದರ್ಜೆಯ ಭಕ್ತನಾಗಬೇಕು. ಅಂದರೆ ಎಲ್ಲರಲ್ಲಿಯೂ ಪ್ರತಿಯೊಂದು ವಸ್ತುವನ್ನು ಪ್ರೀತಿಸುವವರಾಗಬೇಕು, ಎಲ್ಲದಲ್ಲಿಯೂ ಗೌರವವನ್ನು ಕಾಣುವವರಾಗಬೇಕು ನಾವು ಎನ್ನುವುದು ಈ ಭಾಗವತದ ತತ್ವ. ಇರಲಿ, ಇನ್ನು ಅದು 2 ಜನರ ತತ್ವ. 3ನೇವ ಹೇಳ್ತಾನೆ, ಆದಿಪುರುಷನಾದ ನಾರಾಯಣ ಎಲ್ಲರಲ್ಲಿಯೂ ಆತ್ಮಸ್ವರೂಪದಿಂದಿದ್ದಾನೆ. ಮಾಯೆ ಅಂತ ಹೇಳಿದರೆ ಶರೀರದಲ್ಲಿ, ಮನಸ್ಸು, ಇಂದ್ರಿಯಗಳಲ್ಲಿ ಎಲ್ಲವೂ ಕೂಡ ಅದು ಭಗವಂತನ ವಿಸ್ತಾರ. ಈ ಶರೀರ ಎನ್ನುವುದು, ಶರೀರದಲ್ಲಿ ವ್ಯಾಪಿಸಿರುವಂತಹ ಎಲ್ಲ ಇಂದ್ರಿಯಗಳು ಎಲ್ಲವೂ ಕೂಡ ಭಗವತ್ ಸ್ವರೂಪ. ಅದೆಲ್ಲವೂ ಕೂಡ ನನ್ನದು ಎನ್ನುವ ಭಾವನೆಯನ್ನು ನಾವು ಬಿಟ್ಟು ಬಿಡಬೇಕು. ಇದು 2ನೇ ತತ್ವ. ಇನ್ನು ನಾವು ಅನುಷ್ಠಾನವನ್ನು ಮಾಡುವಾಗ ಸಂಕಲ್ಪವನ್ನು ಇರಿಸಿ ಮಾಡಬಾರದು ಅಂತ ಹೇಳುವಂತಹದ್ದು 2ನೇ. ಪ್ರಥಮವಾಗಿ ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಮಾಡುವ ಕರ್ಮಾನುಷ್ಠಾನಗಳು ಯಾವುದೇ ಆಗಲಿ, ನಿತ್ಯ ಮಾಡುವ ದೇವತಾರಾಧನೆ ಇರಲಿ, ಜಪಾನುಷ್ಠಾನ ಇರಲಿ, ದಾನ ಧರ್ಮಾಚರಣೆ ಇರಲಿ, ಇದೆಲ್ಲವನ್ನು ಕೂಡ ನಾವು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ನಾನು ಇಷ್ಟು ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ನನಗೊಂದು ಮನೆ ಕಟ್ಟುತ್ತಾ ಇದ್ದೇನೆ, ಅದು ಮನೆ ಕಟ್ಟುವುದು ನಿರ್ವಿಘ್ನವಾಗಿ ಆಗಬೇಕು, ಇಂಥದ್ದು ನನ್ನ ಮಕ್ಕಳಿಗೆ ಮದುವೆ ಆಗಬೇಕು, ನನ್ನ ಮಗ ಪರೀಕ್ಷೆಯಲ್ಲಿ ಪಾಸಾಗಬೇಕು, ಅದಾಗಬೇಕು, ಇದಾಗಬೇಕು, ಇತ್ಯಾದಿ ನಮ್ಮ ಸಂಕಲ್ಪಗಳ ಪಟ್ಟಿಯೇ ಇರ್ತದೆ ನಮ್ಮ ಹತ್ರ, ಸ್ವಾಭಾವಿಕವಾಗಿ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಆಸೆಯಿಂದ ಆಸೆಗೆ ಬೆಳೆಯುತ್ತಾ ಹೋಗ್ತಾರೆ. ಮನೆ ಕಟ್ಟಬೇಕು ಅಂತ ಆಗ್ತಾರೆ, ಮದುವೆ ಕಟ್ಟಿದರೆ ಮದುವೆ ಆಗಬೇಕು ಅಂತ ಆಗ್ತಾರೆ, ಮದುವೆ ಆದರೆ ಸಂತಾನ ಬೇಕು ಅಂತ ಆಗ್ತಾರೆ, ಸಂತಾನ ಪಡೆದರೆ ಆ ಸಂತಾನ ಪಡೆದ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಆಗ್ತಾರೆ, ವಿದ್ಯಾವಂತರಾದರೆ ಅವರಿಗೆ ಒಳ್ಳೆ ಕೆಲಸ ಸಿಕ್ಕಬೇಕು ಅಂತ ಆಗ್ತದೆ, ಕೆಲಸ ಸಿಕ್ಕಿದ ಮೇಲೆ ಅವರು ನನ್ನನ್ನು ನೋಡಬೇಕು ಅಂತ ಆಗ್ತದ? ಅದು ಇಲ್ಲ. ಎಲ್ಲಿಯವರೆಗೆ ನಾವು ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನು ಸಾಕಿ ಅವರನ್ನು ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ಬೆಳೆಸಿ ಅವರು ತನ್ನ ಕಾಲಲ್ಲಿ ನಿಂತು ತಾನು ತನ್ನ ಕೆಲಸವನ್ನು ಹುಡುಕಿಕೊಂಡು ಅವರಿಗೆ ಮಕ್ಕಳಾಗಿ ಮದುವೆಯಾಗಿ ಮಕ್ಕಳಾದಾಗ ಮತ್ತೆ ನಮ್ಮನ್ನು ನೋಡ್ಲಿಕ್ಕೆ ಅವರು ಬರ್ತಾರ? ಖಂಡಿತ ಇಲ್ಲ. ಈಗಿನ ಕಾಲದಲ್ಲಿ ಕೊನೆಗೆ ತಂದೆ ತಾಯಿಗಳನ್ನು ಯಾವುದಾದರೂ ಆಶ್ರಮಕ್ಕೋ ಎಲ್ಲಿಗೋ ಸೇರಿಸುವಂತಹ ಕಾಲ ಈ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ನಾವು ಅದು ಬೇಕು ಇದು ಬೇಕು ಅಂತೇಳಿ ಈ ಪ್ರಪಂಚದಲ್ಲಿ ಕೇಳಿಕೊಳ್ಳುವುದು ಸುಮ್ಮನೆ. ಭಗವಂತ ಸಂತೃಪ್ತನಾಗಬೇಕು. ಉಪಾತ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳುವಂತಹ ಸರ್ವ ತ್ಯಾಗ ಬುದ್ಧಿಯಿಂದ ಬ್ರಹ್ಮಾರ್ಪಣ ಬುದ್ಧಿಯಿಂದ ಯಾರು ನಿಷ್ಕಾಮವಾದಂತಹ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಸಿಕ್ಕುವ ಪತ್ನಿಯೂ ಒಳ್ಳೆಯವಳಾಗ್ತಾಳೆ, ಹುಟ್ಟುವ ಮಕ್ಕಳೂ ಒಳ್ಳೆಯವರಾಗ್ತಾರೆ, ಆ ಮಕ್ಕಳು ಒಳ್ಳೆಯ ಕೆಲಸವನ್ನೇ ಮಾಡ್ತಾರೆ, ಒಳ್ಳೆಯ ಕೆಲಸವನ್ನು ಮಾಡಿ ಕೊನೆಯ ತನಕ ತನ್ನ ತಂದೆ ತಾಯಿಯರಲ್ಲಿ ಶ್ರದ್ಧೆಯನ್ನು ಹೊಂದಿಕೊಂಡು ಎಲ್ಲವನ್ನು ಕಾಲಕಾಲದಲ್ಲಿ ನಡೆಸುವವರಾಗ್ತಾರೆ. ಇದು ಭಗವಂತನ ಅನುಗ್ರಹ ಇದ್ದರೆ ಸಾಧ್ಯ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಆದರೆ ನಿಷ್ಕಾಮ ಕರ್ಮವನ್ನು ಈ ಪ್ರಪಂಚದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಭಾಗವತದಲ್ಲಿ ಈ ಕಬೀರ ಹರಿ ಇತ್ಯಾದಿ ಮಹಾಜ್ಞಾನಿಗಳಿಂದ ತಿಳಿಸಲ್ಪಟ್ಟಿದ್ದಾರೆ ವೇದವ್ಯಾಸರು. ಆಮೇಲೆ ವಿಶ್ವ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದವನು ಭಗವಂತ. ಇನ್ನೊಂದು ಕರ್ಮ ಅಕರ್ಮ ವಿಕರ್ಮ ಅಂತ ಹೇಳಿ 3 ವಿಧದ ಕರ್ಮಗಳುಂಟಂತೆ. ಕರ್ಮ ಅಂತ ಹೇಳಿದ್ರೆ ನಾವು ಮಾಡಬೇಕಾದಂತಹ ಕರ್ಮಗಳು ಯಾವುದೆಲ್ಲ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತಾಯಿಯನ್ನ ದೇವರಂತೆ ಕಾಣು, ತಂದೆಯನ್ನ ದೇವರಂತೆ ಕಾಣು, ಅತಿಥಿಗಳನ್ನ ದೇವರಂತೆ ಕಾಣು. ಎಲ್ಲರಲ್ಲಿಯೂ ಕೂಡ ಭಗವಂತನನ್ನ ಕಂಡುಕೊಂಡು ಮಾಡಬೇಕಾದಂತಹ ದೇವ ಕಾರ್ಯ ಪಿತೃಕಾರ್ಯಾದಿಗಳು ಏನುಂಟೋ ಅದನ್ನೆಲ್ಲ ಕಾಲದಲ್ಲಿ ಯೋಗ್ಯ ರೀತಿಯಲ್ಲಿ ನಡೆಸ್ತಾ ಒಳ್ಳೆಯ ಗೃಹಸ್ಥನಾಗಿ ಇದ್ದುಕೊಂಡು ಒಳ್ಳೆಯವನಾಗಿ ಬದುಕು. ಇದು ಕರ್ಮ, ಇದು ಸರಿಯಾಗಿ ಮಾಡಬೇಕಾದಂತಹ ಕರ್ಮ. ಅಕರ್ಮ ಅಂತ ಹೇಳಿದರೆ ಮಾಡಬಾರದ ಕರ್ಮಗಳು.
ನಾನು ನಿನ್ನ ಹೇಳಿದ ಹಾಗೆ ಮಾಡಬಾರದ ಕರ್ಮಗಳು, ಮಾತಾ ಪಿತೃಗಳನ್ನು ಕಡೆಗಣಿಸುವಂತಹದ್ದು, ಅಥವಾ ಈ ಪ್ರಪಂಚದಲ್ಲಿ ಒಳ್ಳೆಯ ಜ್ಞಾನಿಗಳನ್ನು ಅಗೌರವದಿಂದ ನೋಡುವಂತಹದ್ದು, ಮತ್ತು ವೇದ ಹೇಳಿದ ಹಾಗೆ ನ ವಿವಸನ ಸ್ನಾಯಾತ್ ನ ನಿಷ್ಠೀವೇತ್, ವಿವಸನದಲ್ಲಿ ಸ್ನಾನ ಮಾಡಬಾರದು, ನೀರಿನಲ್ಲಿ ಉಗುಳಬಾರದು, ಈ ರೀತಿಯಾಗಿ ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು. ಕೆಲವು ವಿಚಾರಗಳನ್ನೆಲ್ಲ ನಾವು ಉಪನಯನದಲ್ಲಿ ಬ್ರಹ್ಮಚಾರಿಗಳಿಗೆ ವಿಧಿಸುವಾಗ ನಾವು ಹೇಳ್ತೇವೆ, ನಾ ಅಗೃತನು, ಸುಳ್ಳು ಹೇಳಬಾರದು, ಈ ರೀತಿಯಲ್ಲ, ಎಲ್ಲ ನಿಯಮಗಳಲ್ಲ, ಈ ರೀತಿ ಮಾಡಬಾರದ ಕರ್ಮಗಳು. ಇನ್ನೊಮ್ಮಿಗೆ ಹಿಂಸೆ ಮಾಡಬಾರದು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ಇನ್ನೊಬ್ಬರಿಗೆ ಪೀಡ ಮಾಡಿದರೆ ಅದು ಪಾಪ. ಒಳ್ಳೆಯ ಆದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಉಪಕಾರ ಮಾಡಲಿಕ್ಕೆ ಆಗದಿದ್ದರೆ ಉಪದ್ರವ ಒಂದು ಮಾಡಬಾರದು. ಇದು ಮುಖ್ಯವಾದಂತಹ ತತ್ವ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ, ಇದು ಅಕರ್ಮವಾದಂತಹ. ಇನ್ನೊಂದು ವಿಕರ್ಮ ಅಂತ ಉಂಟು. ವಿಕರ್ಮ ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕ ವೇದಶ್ಚೇಶ್ವರತ್ವಾತ್ಮ ಈಶ್ವರಾತ್ಮತ್ವಾತ್ ತತ್ರ ಮುಖ್ಯಂತಿ ಸೂರಯ. ಇನ್ನಿದಲ್ಲಿ ವಿಕರ್ಮ ಅಂತ ಹೇಳಿದ್ರೆ ಮಾಡಬೇಕಾದ ಕರ್ಮವನ್ನು ಮಾಡದೇ ಇರುವಂತಹದ್ದು. ಮಾಡಬೇಕಾದಂತಹ ಕರ್ಮವನ್ನು ಮಾಡದೆ ಇನ್ನೊಬ್ಬ ಮಾಡುವವನನ್ನು ತಪ್ಪಿಸಿಕೊಂಡು ದುಷ್ಟರ ಸಂಘವನ್ನು ತಾಳುವಂತಹದ್ದು, ಇದು ವಿಕರ್ಮ. ಒಂದು ಸತ್ಕರ್ಮವನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಕೆಟ್ಟ ಕರ್ಮವನ್ನು ಮಾಡದೇ ಇರಬೇಕು. ಕೆಟ್ಟ ಕರ್ಮವನ್ನು ಮಾಡದೇ ಇದ್ದು ತಾನು ಸತ್ಕರ್ಮವನ್ನು ಸಾಧ್ಯವಿದ್ದಷ್ಟು ಮಾಡಲಿ ಅಥವಾ ಮಾಡದೇ ಇರಲಿ, ಸುಮ್ಮನೆ ಇದ್ರು ಆದೀತು. ವಿಕರ್ಮ ಅಂತ ಹೇಳಿದ್ರೆ ಮಾಡಬಾರದ ಕರ್ಮವನ್ನು ಮಾಡುವುದರೊಂದಿಗೆ ಇನ್ನೊಬ್ಬರ ಮಾಡುವವನನ್ನು ತಡೆಗಟ್ಟಿ ಈ ಲೋಕಕ್ಕೆ ಲೋಕಕಂಟಕರಾಗಿರುವಂತಹದ್ದು ವಿಕರ್ಮ ಅಂತ ಹೇಳಿ. ಇಂತಹ ರೀತಿಯ 3 ರೀತಿಯ ವಿಚಾರಗಳಿದೆ. ಇದರಲ್ಲಿ ಸತ್ಕರ್ಮಾನುಷ್ಠಾನ ನಿರತರಾಗಿ ಬಾಳುವಂತಹ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯಾದ ಇನ್ನು ನರನಾರಾಯಣರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನರನಾರಾಯಣ ಮಹರ್ಷಿಗಳು ತಪಸ್ಸನ್ನಾಚರಿಸ್ತಾ ಇದ್ದಾರೆ, ಘೋರವಾದಂತಹ ತಪಸ್ಸನ್ನು ಬದರಿಕಾಶ್ರಮದಲ್ಲಿ. ಆ ತಪಸ್ಸನ್ನು ಮಾಡುವಂತಹ ಕಾಲದಲ್ಲಿ ಇಂದ್ರನಿಗೆ ಹೆದರಿಕಾಯಿತಂತೆ. ಈ ನರನಾರಾಯಣರು ಎಲ್ಲಿಯಾದರೂ ಮಹಾ ತಪಸ್ವಿಗಳಾಗಿ ಮಹಾಜ್ಞಾನಿಗಳಾಗಿ ಎಲ್ಲಾದರೂ ನನ್ನ ಇಂದ್ರ ಪದವಿಗೆ ತೊಂದರೆ ಆದೀತೆ ಅಂತ ಹೇಳಿ ಆಲೋಚನೆ ಮಾಡಿ ತಾನು ಮನ್ಮಥನನ್ನು ಅಪ್ಸರೆಯರನ್ನೆಲ್ಲ ಕಳುಹಿಸ್ತಾನಂತೆ ನರನಾರಾಯಣ ತಪಸ್ಸು ಮಾಡುವಂತಹ ಪ್ರದೇಶಕ್ಕೆ. ಇಂದ್ರೋ ವಿಶಂಕ್ಯ ಮಮ ಧಾಮ ಜಿಘುಕ್ಷತೇತಿ ಕಾಮಂ ಯಯುಂಕ್ತ ಸಗಣಂ ಸ ಬದರಿಯುಪಾಖ್ಯಂ, ಬದರಿಗೆ ಕಳಿಸ್ತಾನೆ. ಹೇಗೆ ಗತ್ವಾ ಅಪ್ಸರೋ ಗಣ ವಸಂತ ಸುಮಂದವಾತೈಹಿ, ಒಳ್ಳೆಯ ಮಂದವಾದಂತಹ ಹಿತವಾದ ಪರಿಮಳದಿಂದ ಕೂಡಿದಂತಹ ಗಾಳಿಯೊಂದಿಗೆ ಒಳ್ಳೆಯ ಮಾಸದ ಅಧಿದೇವತೆಯಾದಂತಹ ವಸಂತನನ್ನು, ಅಪ್ಸರಗಣಗಳನ್ನು, ಹಾಗೆ ಮೋಗಿಸುವಂತೆ ಮಾಡುವ ಮನ್ಮಥನನ್ನು ಕಳಿಸುತ್ತಾನೆ. ಸ್ತ್ರೀ ಪ್ರೇಕ್ಷಣೇಶುಭಿರವಿದ್ಯದ ತನ್ಮಹಿಜ್ಞ. ಹಾಗೆ ಈ ಸ್ತ್ರೀಯರನ್ನ ನೋಡಿ ಮೋಹಗೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಅಂತ ಕಳುಹಿಸಿದಾಗ ಆ ನರನಾರಾಯಣರು ಇದರಿಂದ ಯಾವುದರಿಂದಲೂ ಮೋಹಿತರಾಗಿರಲಿಲ್ಲ ಅಂತ. ಅವರು ಇಷ್ಟರವರೆಗೆ ಈ ವಿಶ್ವಾಮಿತ್ರರು ಮೊದಲು ಅವ ತಪಸ್ಸು ಮಾಡುವಂತಹ ಕಾಲದಲ್ಲಿ ಯಾರು ಮೇನಗೆಯನ್ನು ಕಳಿಸಿದಾಗ ಮೋಹಗೊಂಡಿದ್ದಾನೆ. ಹಿಂದೆ ಘೃತಾಚಿ ಎಂಬ ಅಪ್ಸರೆಯನ್ನು ಕಳಿಸಿದಾಗ ಆ ಋಷಭರಾಜನ ವಂಶದವನು ಮೋಹಗೊಂಡು ಆ ಅಪ್ಸರೆಯನ್ನು ಮದುವೆಯಾಗಿದ್ದಾನೆ. ಹಾಗೆ ಸಾರ್ಥಕತೆಯನ್ನು ಪಡಿಬಹುದು ನನ್ನ ಈ ತಂತ್ರ ಅಂತ ಹೇಳಿ ಆಲೋಚನೆ ಮಾಡಿದ್ದಾನೆ. ಇಂದಾದರೆ ಹಾಗಾಗಲಿಲ್ಲ. ವಿಜ್ಞಾಯ ಶಕ್ರಕೃತ ಅಕ್ರಮಮಾದಿದೇವ, ಅಕ್ರಮ ಈ ದೇವತೆಗಳ ಅಧಿಪತಿಯಾದ ಇಂದ್ರ ಈ ಅಕ್ರಮವನ್ನು ಮಾಡಿ ನನ್ನ ಹತ್ರ ಕಳುಹಿಸಿದ್ದಾನೆ ಅಂತ ತಿಳಿದು ಪ್ರಹಸ್ಯ ತಾನು ಬಹಳ ಪ್ರಹಸ್ಯ ಅಂದರೆ ನಗಾಡಿ ಗತ ವಿಸ್ಮಯ ಯಜಮಾನಾತ್, ಅವರು ಆ ಬರುವಂತಹ ಈ ಮನ್ಮಥ ಮತ್ತು ಅಪ್ಸರೆಯರನ್ನೆಲ್ಲ ಸ್ವಾಗತಿಸಿ ನೀವು ಯಾತಕ್ಕಾಗಿ ಬಂದಿದ್ದೀರಿ, ನಿಮಗೆ ಏನಾಗಬೇಕು ಅಂತ ಅವರ ಹತ್ರ ಕೇಳಿದಂತೆ. ಮಾ ಭೈಷ್ಟಭೋ ಮದನ ಮಾರುತ ದೇವಬದ್ಧೋ ಗೃಹೀತದೋ ಬಲಿ ಮಶೂನ್ಯಮಿಮಂಕುರುಧ್ವಂ, ನಿಮಗೇನಾದರೂ ನಾನು ಕೊಡುವ ಆತಿಥ್ಯ ಬೇಕು, ಅದನ್ನು ಸ್ವೀಕಾರ ಮಾಡಿ, ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರಂತೆ. ಇದನ್ನು ನೋಡಿ ಅವರು ತಲೆಬಾಗಿ ತಾನು ಇವರನ್ನು
ಮೋಹಕ್ಕೆ ಒಳಗಾಗಬೇಕು ಅಂತ ಹೇಳಿ ಇಂದ್ರನನ್ನು ಕಳಿಸಿದ್ದಾನೆ ಅಂತ ಹೇಳಿ, ಆದರೆ ಇವರು ಮೋಹಕ್ಕೆ ಒಳಗಾಗಲಿಲ್ಲ ಅಂತ ಹೇಳಿ ತಲೆ ತಗ್ಗಿಸಿ ಕೂತುಕೊಂಡಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ನರನಾರಾಯಣರ ಸಮೀಪಕ್ಕೆ ಬರ್ತಾರೆ. ನರನಾರಾಯಣ ಋಷಿಗಳು, ನೀವು ಈ ವಿಶ್ವವನ್ನೇ ನನ್ನನ್ನು ಮೋಹಗೊಳಿಸಬೇಕು ಅಂತೇಳಿ ನೀವು ಕಳಿಸಿದ ಅಪ್ಸರೆಯರಲ್ಲಿ ನಾನು ಎಲ್ಲ ಈ ಪ್ರಪಂಚವನ್ನೇ ಮೋಹಗೊಳಿಸುವ ಒಂದು ಸ್ತ್ರೀಯರನ್ನು ಸೃಷ್ಟಿ ಮಾಡ್ತೇನೆ ಅಂತೇಳಿ ನರನಾರಾಯಣರು ತನ್ನ ತಪಶಕ್ತಿಯಿಂದ ಅತ್ಯದ್ಭುತವಾದ ರೂಪಲಾವಣ್ಯಗಳಿಂದ ಕೂಡಿದ ಸ್ತ್ರೀಯರನ್ನು, ಹಲವಾರು ಸ್ತ್ರೀಯರನ್ನು ಸೃಷ್ಟಿ ಮಾಡಿದರಂತೆ. ನೋಡಿ, ಈ ಎಲ್ಲ ಸ್ತ್ರೀಯರನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಈ ಪ್ರಪಂಚವನ್ನು ಮೋಹಗೊಳಿಸಲಿಕ್ಕೆ ಹೇಗೆ ಆಗ್ತಾರೆ ಅಂತೇಳಿ ನನಗೆ ಗೊತ್ತುಂಟು, ನಿಮಗೆ ಯಾರಾದರೂ ಬೇಕಾದರೆ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಆಗ ದೇವತೆಯರಿಗೆ ಒಂದು ಒಳ್ಳೆ ಸ್ತ್ರೀ ಸಿಕ್ಕಿತಂತೆ. ಅದರಲ್ಲಿ ಊರ್ವಶಿ ಎನ್ನುವ ಒಂದು ಸ್ತ್ರೀಯನನ್ನು ಆರಿಸಿ ದೇವತೆಗಳು ತಕೊಂಡು ಹೋದರು ಇಂದ್ರನ ಸಭೆಗೆ, ಊರ್ವಶಿ ಅಂತ ಹೇಳಿ. ಹಾಗೆ ಈ ನರನಾರಾಯಣನನ್ನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಇಂದ್ರನ ಏನಾರು ಪ್ರಯತ್ನ ಮಾಡಿದರೂ ಪ್ರಯತ್ನ ನಿಷ್ಫಲವಾಯಿತು. ಯಾಕೆ ಅಂತ ಹೇಳಿದ್ರೆ ಅವರ ಇಂದ್ರಿಯ ನಿಗ್ರಹದ ಶಕ್ತಿ ಅಷ್ಟಿತ್ತು ಅಂತ ಹೇಳುವಂತಹ ವಿಷಯವನ್ನ ನಾರದರು ವಸುದೇವನಿಗೆ ಹೇಳುವಂತಹ ಕಥೆ ಇದು. ಆಮೇಲೆ ಅವರವರ ಕರ್ಮಗಳಿಗೆ ತಕ್ಕದಾಗಿ ಪ್ರಪಂಚದಲ್ಲಿ 4 ವರ್ಣಗಳಿದೆ ಅಂತ ವರ್ಣವನ್ನ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರಾದಿ ವರ್ಣಗಳನ್ನ ವರ್ಣಿಸ್ತಾರೆ. ಇನ್ನು ನಾವು ಉಪಭೋಗಿಸುವಂತಹ ಎಲ್ಲ ಸಂತೋಷ ಇರಬಹುದು, ಏನುಂಟೋ ಅದೆಲ್ಲವೂ ಕೂಡ ಯಾವುದೋ ಒಂದು ಫಲಪ್ರಾಪ್ತಿಗಾಗಿ ಮಾತ್ರ ಇರುವಂತಹದ್ದು. ಈ ಪ್ರಪಂಚದಲ್ಲಿ ಒಂದು ಫಲಪ್ರಾಪ್ತಿ ಆದ ಮೇಲೆ ಪುನಃ ಅದರ ಮೇಲೆ ನಾವು ಆಸಕ್ತಿಯನ್ನು ಹೊಂದಬಾರದು ಅಂತ ಹೇಳುವಂತಹ ವಿಚಾರವನ್ನು ಹೇಳುತ್ತಾರೆ. ಆಮೇಲೆ ಕೃತಯುಗ, ಈ 4 ಯುಗಗಳ ವಿಷಯ ಏನು ಅಂದರೆ, ಕೃತಯುಗದಲ್ಲಿ ಧ್ಯಾನ ತಪಸ್ಸು ಹೆಚ್ಚಾಗಿ ಇರ್ತದೆ ಅಂತ. ಆಮೇಲೆ ತ್ರೇತಾಯುಗದಲ್ಲಿ ವೇದೋಕ್ತವಾದಂತಹ ಯಜ್ಞಕರ್ಮಗಳಿಗೆ ಒಳ್ಳೆ ಸ್ಥಾನಮಾನ ಅಂತ. ದ್ವಾಪರ ಯುಗದಲ್ಲಿ ಭಗವಂತನ ಆರಾಧನೆ, ವ್ರತ, ಉಪವಾಸಾದಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆ, ನಾಮಸ್ಮರಣೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತನ ನಾಮಸ್ಮರಣೆಯೇ ಬಹಳ ಮುಖ್ಯ. ಅದಕ್ಕೋಸ್ಕರ ಕೊನೆಗೆ ಹರಯೇ ನಮ ಇತಿ, ಹರಯೇ ನಮಃ ಅಂತ ಹೇಳಿದಾಗ ಸರ್ವ ಪಾಪೀ ಪ್ರಮುಚ್ಯತೆ ಅಂತ ಹೇಳಿದ್ದಾರೆ. ಭಾಗವತದ ಕೊನೆಗೆ ಸಕಲ ಭಾಗವತರ ಸಾರ ಅದು. ಹರಯೇ ನಮಃ, ಕೃಷ್ಣವೇ ನಮಃ. ಅದಕ್ಕೆ ನಾಮಸ್ಮರಣೆಯನ್ನು ಆದಷ್ಟು ನಾವು ನಮ್ಮ ನಾಲಿಗೆಯಿಂದ ಮಾಡ್ತಾ 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 ಇರಬೇಕು. ಇದುವೇ ಕಲಿಯುಗದಲ್ಲಿ ಸಕಲ ವಿಧವಾದ ಬಂಧನಗಳಿಂದ ಮುಕ್ತಿಗೊಳಿಸುವ ಸಾಧನ ಅಂತ ಹೇಳುವಂತಹ ವಿಚಾರವನ್ನ ಹೇಳ್ತಾರೆ. ಈ ರೀತಿ ನಾರದರಿಂದ ಈ ಕೃಷ್ಣನ ಮಹಿಮೆ ಮತ್ತು ಎಲ್ಲ ರೀತಿಯ ವೇದಾಂತ ತತ್ವವನ್ನು ವಸುದೇವರಿಗೆ ಬೋಧಿಸಿದಾಗ, ವಸುದೇವ ಶ್ರೀಕೃಷ್ಣ ಎನ್ನುವವ ನನ್ನ ಮಗನಲ್ಲ, ಅವನು ನಿರ್ಗುಣನಾಗಿದ್ದಾನೆ, ಕೇವಲನಾಗಿದ್ದಾನೆ. ಅಂತಹ ಕೃಷ್ಣನ ಮೇಲೆ ಇರುವಂತಹ ಮಗನೆಂಬ ಮೋಹವನ್ನು ಬಿಟ್ಟು ಅವ ಸರ್ವಾತ್ಮ, ಸರ್ವಭೂತಾತ್ಮನಾಗಿದ್ದಾನೆ ಅಂತ ಅವನ ಕೃಷ್ಣನಲ್ಲಿ ತನ್ನ ಎಲ್ಲ ರೀತಿಯ ಭಗವದ್ಭಾವನೆಯನ್ನು ಇಟ್ಟುಕೊಂಡು ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ವಸುದೇವ ದೇವಕಿಯರು ಮೋಕ್ಷ ಪದವಿಯನ್ನು ಪಡೆದರು ಅಂತ ಹೇಳುವಂತಹ ಕಥೆಯನ್ನು ಹೇಳಿದ್ದಾರೆ. ಆಮೇಲೆ ಶ್ರೀಕೃಷ್ಣ ಅವತಾರ ನಿಲ್ಲಿಸಬೇಕು ಅಂತೇಳಿ ಎಲ್ಲ ಋಷಿ ಮಹರ್ಷಿಗಳೆಲ್ಲ ಬಂದು ಸಂಪ್ರಾರ್ಥಿಸುತ್ತಾರಂತೆ. ಬ್ರಹ್ಮನೇ ಮೊದಲಾದ ದೇವತೆಗಳು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ವೈಕುಂಠ ಲೋಕದಿಂದ ಶ್ರೀಕೃಷ್ಣ ತಾನೇ ಸ್ವತಃ ಅವತಾರವೆತ್ತಿ ಬಂದಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ವೈಕುಂಠ ಲೋಕ ಖಾಲಿಯಾಗಿದೆ. ಹಾಗೆ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾದ ಆದಿದೇವನಾದ ಶ್ರೀಮನ್ನಾರಾಯಣನು ವೈಕುಂಠದಲ್ಲಿ ರಾರಾಜಿಸಬೇಕು. ಹಾಗೆ ಇನ್ನು ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ನೀನು ಸಂಚರಿಸಿದ್ದು ಸಾಕು ಅಂತ ಹೇಳಿ ದೇವತೆಗಳು ಕೇಳಿಕೊಳ್ಳುತ್ತಾರೆ. ಯದುವಂಶೇವತೀರ್ಣಸ್ಯ ಭವತಃ ಪುರುಷೋತ್ತಮಃ ಶರಚ್ಛತಂ ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಭಗವಂತನು ಅವತಾರ ಮಾಡಿ 125 ವರ್ಷಗಳಾಯಿತಂತೆ. ಅದು ದ್ವಾಪರ ಯುಗದಲ್ಲಿ ಅಷ್ಟೇ 125 ವರ್ಷಗಳಾಯಿತು. ಶರಚ್ಛತಂ ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. 125 ವರ್ಷಗಳು ಕಳೆದು ಹೋಗಿದೆ. ಆದರೆ ನೀನು ಈ ರೀತಿ ಪ್ರಪಂಚದಲ್ಲಿ ಎಲ್ಲ ರೀತಿಯ ಲೀಲಾ ನಾಟಕವನ್ನು ನೀನು ತೋರಿಸಿದ್ದಿ. ಇನ್ನು ನೀನು ತತಸ್ವಧಾಮ ಪರಮಂ ವಿಶಸ್ವ ಯದಿ ಮನ್ಯಸೆ, ನಿನ್ನ ನನ್ನ ಪರಮಧಾಮವಾದ ವೈಕುಂಠವನ್ನು ನೀನು ಸೇರಬೇಕು. ನೀನು ಅದಕ್ಕೆ ಮನಸ್ಸು ಮಾಡಬೇಕು.
ಸ ಲೋಕಾನ್ ಲೋಕಪಾಲಾಂ ನಃ ಪಾಹಿ ವೈಕುಂಠ ಕಿಂಕರಾನ್. ಎಲ್ಲ ಲೋಕವನ್ನು ಲೋಕಪಾಲರನ್ನು ಎಲ್ಲರನ್ನೂ ನೀನು ಪಾಲಿಸಬೇಕು, ರಕ್ಷಿಸಬೇಕು ಅಂತ ಹೇಳಿ ಕೇಳಿಕೊಂಡ್ರಂತೆ. ಹಾಗೆ ಕೃಷ್ಣ ಮನಸ್ಸು ಮಾಡ್ತಾನೆ, ಇನ್ನೇನು ಯದುವಂಶಕ್ಕೆಲ್ಲ ಶಾಪ ಬಂದಿದೆ, ಇನ್ನೀಗ ಯದುವಂಶದವರ ನಾಶ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಈ ಶಾಪ ಬಂದ ಮೇಲೆ ಅಲ್ಲಲ್ಲಿ ಉತ್ಪಾತಗಳು ಕಾಣಲಿಕ್ಕೆ ಪ್ರಾರಂಭ ಆಯಿತಂತೆ. ಎಲ್ಲ ಅಥತಸ್ಯಾಂ ಮಹೋತ್ಪಾತಾಂ ದ್ವಾರವತ್ಯಾಂ ಸಮುತ್ಥಿತಾಂ, ನಾನಾ ವಿಧವಾದ ಉತ್ಪಾತಗಳು ಅಪಶಗನಗಳು ಕಾಣಲಿಕ್ಕೆ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ಕಲಿಯುಗ ಆವರಿಸಿದೆ, ಇನ್ನೀಗ ಬೇರೆ ಬೇರೆ ರೀತಿಯ ಅನಿಷ್ಟಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ಉತ್ಪಾತಗಳನ್ನು ನೋಡಿ ಕೃಷ್ಣ ಹೇಳ್ತಾನೆ, ಎಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆಗ ಹೇಳಿದಾಗೆ ಚಂದ್ರ ತನ್ನ ಪಾಪವನ್ನು ಕಡಿದುಕೊಳ್ಳಿಕ್ಕೆ ಸ್ನಾನ ಮಾಡಿದ ಪರಮ ಪುಣ್ಯಕ್ಷೇತ್ರ, ಅಲ್ಲಿ ಹೋಗಿ ಎಲ್ಲರೂ ಕೂಡ ಪರಮ ಪಾವನರಾಗಿ ಅಂತ ಹೇಳಿ ಎಲ್ಲರನ್ನೂ ಪ್ರಭಾಸ ಕ್ಷೇತ್ರಕ್ಕೆ ಕಳುಹಿಸುವಂತಹ ಸಂದರ್ಭ. ಇನ್ನೇನು ಕೃಷ್ಣನೂ ಕೂಡ ತನ್ನ ಸ್ವಧಾಮಕ್ಕೆ ತೆರಳುತ್ತಾನೆ ಎನ್ನುವ ವಿಚಾರ ಕೃಷ್ಣನ ಅತ್ಯಂತ ಆತ್ಮೀಯನಾದ ಉದ್ಧವನಿಗೆ ಗೊತ್ತಾಗ್ತದೆ. ಉದ್ಧವ ಓಡೋಡಿ ಬಂದು ಕೃಷ್ಣನಿಗೆ ಶರಣಾಗಿ ಪ್ರಾರ್ಥಿಸುತ್ತಾನೆ. ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯೈ ತತ್ಕುಲಂ ನೂನಂ ಲೋಕಂ ಸಂಚಕ್ಷತೆ ಭವಾನ್. ನೀನು ತನ್ನ ಕುಲವನ್ನೆಲ್ಲವನ್ನೂ ಕೂಡ ನಾಶ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಹೊರಟಿದ್ದೀರಿ ಅಂತಾದ ಮೇಲೆ ನೀನು ಕೂಡ ಈ ಪ್ರಪಂಚದಿಂದ ಹೊರಟು ಹೋಗ್ತಿ ಎನ್ನುವಂತಹ ಖೇದರಿಕೆ ನನಗೆ ಬಂದಿದೆ. ನಾಗಂ ತವಾಂಘ್ರಿ ಕಮಲಂ, ಹೇ ಕೃಷ್ಣ, ನಿನ್ನ ಪಾದವನ್ನು ಒಂದು ಕ್ಷಣ ಬಿಟ್ಟು ನಾನಿರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ಪ್ರಪಂಚದಿಂದ ನೀನು ಹೊರಟು ಹೋದರೆ ನನಗೆ ಯಾರು ಗತಿ? ನಾಗಂ ತವಾಂಘ್ರಿ ಕಮಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಗೇನಾಥ ಸ್ವಧಾಮನಯ ಮಾಮಪಿ. ನೀನು ಹೋಗುವಾಗ ನನ್ನನ್ನು ನಿನ್ನೊಟ್ಟಿಗೆ ಕರ್ಕೊಂಡು ಹೋಗಬೇಕು ಭಗವಂತ, ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ, ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳಿದಾಗ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಇದು ನಿನಗೆ ಪರಮ ಜ್ಞಾನವನ್ನು ನಾನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಪರಮ ಜ್ಞಾನವನ್ನು ಉದ್ಧವನಿಗೆ ಪುನಃ ಉಪದೇಶ ಮಾಡುವಂತಹ ಉದ್ಧವ ಗೀತೆ ಅಂತ ಹೇಳಿ ಅತ್ಯದ್ಭುತವಾದಂತಹ ಸಾರ, ಭಾಗವತದ ಸಾರವನ್ನು ಹೇಳಿದ್ದಾರೆ. ಆಧ್ಯಾತ್ಮಿಕ ವಿಚಾರಗಳು ಯದುರಾಜನಿಗೆ ಅವಧೂತನಾದಂತಹ ದತ್ತಾತ್ರೇಯರು ಉಪದೇಶಿಸುವಂತಹ ವಿಚಾರವನ್ನು ಶ್ರೀಕೃಷ್ಣ ಯಾರಿಗೆ? ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಹಾಗೆ ಈ ಭೂಮಿಯಲ್ಲಿ ಎಲ್ಲದರಿಂದಲೂ ತಾನು ಒಳ್ಳೆಯ ಗುಣವನ್ನು ಕಲಿತುಕೊಳ್ಳಬೇಕು. ಪ್ರತಿಯೊಂದರಿಂದ ಕೂಡ ಈ ಜೀವನದಲ್ಲಿ ಕಲಿತು ಮುಗೀತು ಅಂತ ಆಗುವುದಿಲ್ಲ ಅಂತ, ಜೀವನದುದ್ದಕ್ಕೂ ತಾನು ಕಲಿಯುತ್ತಾ ಇರಬೇಕು. ಅದನ್ನು ನಾನು ಮೊದಲು ಹೇಳಿದ್ದೇನೆ. ಯಾವುದು? ಬ್ರಹ್ಮಚರ್ಯ ಅಂತ ಹೇಳಿದರು. ಬ್ರಹ್ಮಣಿ ಚರತಿ, ಮದುವೆ ಆಗದೇ ಇರುವುದು ಅಂತ ಅರ್ಥ ಅಲ್ಲ ಬ್ರಹ್ಮಚರ್ಯ ಅಂತ ಹೇಳಿದರೆ. ಬ್ರಹ್ಮಚರ್ಯ ಅಂತ ಹೇಳಿದರೆ ಯಾವಾಗಲೂ ಅಧ್ಯಯನ ಮಾಡುವಂತಹದ್ದು, ಭಗವಂತನ ಕುರಿತಾದ ವಿಚಾರದಲ್ಲಿ ತಾನು ಚಲಿಸುವಂತಹದ್ದು, ತಾನು ಅದನ್ನು ಅಧ್ಯಯನ ಮಾಡುವುದಕ್ಕೆ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯೇಣ ಋಷಿಭ್ಯ, ಅದರಿಂದ ಋಷಿ ಋಣ ಪರಿಹಾರ ಆಗ್ತಾರೆ ಅಂತೆ. ಹಾಗೆ ತಾನು ಕಲಿತುಕೊಳ್ಬೇಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ನಮಗೆ ಪಾಠ. ನಾವು ಕಲಿತು ನಮಗೆ ಸಂಪೂರ್ಣ ಜ್ಞಾನ ಬರುವಾಗ ನಮ್ಮ ಪ್ರಾಯವೇ ಕಳೆದು ಹೋಗ್ತದೆ, ಗೊತ್ತಾಗುವುದು ಮತ್ತೆ ಹೀಗೆಲ್ಲ ಉಂಟಲ್ವ ಅಂತೇಳಿ. ನಮ್ಮ ಜೀವನದಲ್ಲಿ ಆದ ಅನುಭವಗಳನ್ನೆಲ್ಲ ನಾವು ನಿಜವಾಗಿ ಏನು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಬಾರದಂತೆ. ರಾತ್ರಿ ಒಂದು ಬಾವಿ ಕಾಣ್ತಾರೆ, ನಾವು ನಡ್ಕೊಂಡು ಹೋಗುವಾಗ ಒಂದು ಬಾವಿ ಕಂಡಿದೆ, ಹಗಲು ಹೋಗಿ ಅದರಲ್ಲಿ ಬೀಳುವುದು ಅಂತ ಹೇಳಿದರೆ ಹಗಲು ಸೂರ್ಯನ ಬೆಳಕಿನಲ್ಲಿ ಕಾಣ್ತದೆ, ರಾತ್ರಿಯೇ ಕಂಡ ಬಾವಿ ಅದು, ಅದಕ್ಕೆ ಹಗಲು ಹೋಗಿ ಬಿದ್ದರೆ ಹೇಗೆ? ಹಾಗೆ ನಾವು ಯಾವಾಗಲೂ ಕೂಡ ಒಮ್ಮೆ ಮಾಡಿದ ತಪ್ಪು ಪುನಃ ಬರದ ಹಾಗೆ ನೋಡಿಕೊಳ್ಬೇಕು. ಒಮ್ಮೆ ಒಂದು ತಪ್ಪು ಕೆಲಸ ನಡೆದರೆ ನಮಗೆ ಆಗಬಾರದು ಈ ಪ್ರಪಂಚದಲ್ಲಿ, ಆದರೆ ಆ ವಿಷಯ ಇನ್ನು ಮುಂದೆ ಸಮಯ ಬಂದಾಗ ಹಿಂದೆ ಹೀಗಾಗಿದೆ, ಆದ್ದರಿಂದ ಅದನ್ನು ಆ ರೀತಿಯಲ್ಲಿ ಜಾಗ್ರತೆ ಮಾಡಿಕೊಳ್ಬೇಕು ಅಂತ ಹೇಳುವ ವಿಚಾರವನ್ನು ಹಂತ ಹಂತದಲ್ಲಿ ತಾನು ಅಳವಡಿಸಿಕೊಡ್ಬೇಕಂತ. ಹಾಗೆ ಅಳವಡಿಸಿಕೊಳ್ತಾ ಹೋದ ಹಾಗೆ ಒಂದೊಂದು ಅನುಭವವು ನಮಗೆ ಪಾಠವಾಗುತ್ತದೆ. ಹಾಗೆ ಈ ಪ್ರಪಂಚದಲ್ಲಿ ಒಂದೊಂದು ಪ್ರಾಣಿಗಳಿಂದ, ಒಂದೊಂದು ಪಕ್ಷಿಗಳಿಂದ ತಾನು ಒಂದೊಂದು ವಿದ್ಯೆಯನ್ನು, ಒಂದೊಂದು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಒಟ್ಟು 24 ಗುರುಗಳನ್ನು ಸೂಚಿಸಿದ್ದಾರೆ. ಪ್ರಥಮವಾಗಿ ಭೂಮಿ. ಈ ಭೂಮಿಯಿಂದ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಭೂಮಿ ಈ ಪ್ರಪಂಚಕ್ಕೆಲ್ಲ ಆಧಾರಭೂತವಾಗಿದೆ. ಈ ಪ್ರಪಂಚದಲ್ಲಿ ಕೆಟ್ಟವರು ಒಳ್ಳೆಯವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲದಕ್ಕೂ ತಾನು ಆಶ್ರಯವನ್ನು ಕೊಡುವುದಿಲ್ಲ ಭೂಮಿ. ಎಲ್ಲದಕ್ಕೂ ಕೂಡ ಯಾವುದು ನೀನಿಲ್ಲಿ ನಡೀಲಿಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನೀನು ಹೋಗುವಂಥ ಭೂಮಿ ಹೇಳುವುದೇ ಇಲ್ಲ.
ಎಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಟ್ಟು ತಾನು ಈ ಭೂಮಿಗೆ ಎಷ್ಟು ಅಪಚಾರವನ್ನು ಮಾಡ್ತೇವೆ. ಭೂಮಿಯಲ್ಲಿ ಬೇಕಾದ ಹಾಗೆ ಅದನ್ನು ನಾವು ಅಗೆದು, ಬೇಕಾದಂತಹ ವೃಕ್ಷಗಳನ್ನೆಲ್ಲ ನಾವು ಕಡಿದು, ಬೇಕಾದ ದೊಡ್ಡ ದೊಡ್ಡ ಪರ್ವತಗಳನ್ನೆಲ್ಲ ಇವತ್ತು ನಾವು ಅದನ್ನು ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಇದ್ದಲ್ಲಿ ಇವತ್ತು ಪರ್ವತಗಳೇ ಇಲ್ಲ, ದೊಡ್ಡ ದೊಡ್ಡ ಎಟ್ಟದ ಬೆಟ್ಟಗಳಲ್ಲಿ ಈಗ ಇಲ್ಲ. ಹಾಗೆ ಸಮತೋಲನವನ್ನೆಲ್ಲ ನಾವು ಇವತ್ತು ತಪ್ಪಿಸ್ತಾ ಇದ್ದೇವೆ. ದೊಡ್ಡ ದೊಡ್ಡ ಈ ಭೂಮಿಯ ಸಮತೋಲನಕ್ಕೆ ಪರ್ವತಗಳಲ್ಲಿ ಇರುವುದು ನಿಜವಾಗಿ ಒಂದು ಕಡೆ ಎತ್ತರವಾಗಿರುತ್ತದೆ, ಒಂದು ಕಡೆ ತಗ್ಗಾಗಿರುತ್ತದೆ. ಈ ಎತ್ತರ ತಗ್ಗುಗಳೆಲ್ಲ ಭಗವಂತ ಯಾಕೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಒಂದು ರೀತಿಯ ಭೂಮಿಯ ಸಮತೋಲನಕ್ಕೋಸ್ಕರವಾಗಿ. ನಾವು ಈ ಒಂದು ಕಟ್ಟಡ ಮಾಡಬೇಕಾದ್ರೆ ವ್ಯಾವಹಾರಿಕ ಉದಾಹರಣೆ ಕೊಡ್ತೇನೆ, ಇದು ಭಾಗವತದಲ್ಲಿದೆ ಅಂತ ಕೇಳಬಾರದು. ಒಂದು ಕಟ್ಟಡ ಕಟ್ಟಬೇಕಾದರೆ ಅದಕ್ಕೆ ಬೇಕಾದಂತಹ ಬೀಮ್ ನಾವು ಹಾಕುವುದಿಲ್ವ, ಎಲ್ಲಿ ಬೇಕಾ ಅಲ್ಲಿಗೆ ಬೇಕಾದ ಹಾಗೆ ಅಡ್ಡ ಮತ್ತು ಎತ್ತರಕ್ಕೆ ಬೇಕಾದ ಹಾಗೆ ಗಟ್ಟಿಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ತೇವೆಯೋ ಅದೇ ರೀತಿಯಲ್ಲಿ ಭೂಮಿಯ ಒಂದು ಹಿಡಿತಕ್ಕೋಸ್ಕರ ಭಗವಂತ ಒಂದು ಕಡೆ ಎತ್ತರವಾದ ಪರ್ವತವನ್ನು ಸೃಷ್ಟಿ ಮಾಡಿದ್ದಾನೆ, ಒಂದು ಕಡೆ ಎತ್ತರ ಆಳವಾದ ಕಂದರವನ್ನು ನಿಶ್ಚಯ ಮಾಡಿದ್ದಾನೆ, ಕಂದಕವನ್ನು ಸೃಷ್ಟಿ ಮಾಡಿದ್ದಾನೆ. ಈ ರೀತಿಯೆಲ್ಲ ವ್ಯವಸ್ಥೆ ಬೇಕಾದ ಒಂದು ಇಡೀ ಕಾಡನ್ನು ಸೃಷ್ಟಿ ಮಾಡಿದ್ದಾನೆ, ಇನ್ನೊಂದು ಕಡೆಯೆಲ್ಲ ಊರು. ಈ ರೀತಿ ವ್ಯವಸ್ಥೆ ಮಾಡುವಾಗ ನಾವಿವತ್ತೇನು ಮಾಡ್ತಾ ಇದ್ದೇವೆ? ಇರುವ ಕಾಡನ್ನು ಕಡಿತೇವೆ, ಇರುವ ಬೆಟ್ಟವನ್ನು ನಾಶ ಮಾಡ್ತಾ ಇದ್ದೇವೆ. ದೊಡ್ಡದಾದ ಕಂದಕಗಳು, ಬಾವಿಯೋ ಕೆರೆಗಳು ಇದ್ದರದನ್ನೀಗ ನಾವೀಗ ವ್ಯವಸ್ಥೆಗಾಗಿ ಅದನ್ನು ಮುಚ್ಚಿಬಿಡುತ್ತೇವೆ. ಬೇಕಾದ ಹಾಗೆ ಈ ಭೂಮಿಯನ್ನು ನಾವು ವ್ಯತ್ಯಾಸಗೊಳಿಸ್ತಾ ಅದರಲ್ಲಾಗುವಂತಹ ಅನಾಹುತಕ್ಕೆ ನಾವು ಕಾರಣೀಭೂತರಾಗಿರ್ತಾ ಇದ್ದೇವೆ ಅಲ್ವೇ? ಈ ಪ್ರಪಂಚದಲ್ಲಿ ಹೇಗಾಗ್ತಾ ಇದೆ ಈಗ ಕಲಿಯುಗದಲ್ಲಿ. ಹಾಗೆ ಮಾಡಿದರೂ ಭೂಮಿ ಕ್ಷಮಾಗುಣದಿಂದಿರ್ತಾಳೆ, ಭೂಮಿ ಏನಾದರೂ ಕೊಡ್ತಾಳೆ? ಇಲ್ಲ, ಭಗವಂತ ಮಾತ್ರ ಶಿಕ್ಷೆ ಕೊಡ್ತಾನೆ ಮುಂದೆ. ಒಂದು ರೀತಿಯ ವೈಪರೀತ್ಯ ಫಲ ಇರಲಿ. ಹಾಗೆ ಭೂಮಿಗೆ ಕ್ಷಮಾಗುಣ. ಈ 24 ಗುರುಗಳ ತತ್ವವನ್ನು ಹೀಗೆ ವಿವರಿಸುತ್ತಾ ಹೋದರೆ ಹೊತ್ತು ಬಹಳಷ್ಟು ಬೇಕಾದೀತು. ಇರಲಿ, ಒಂದೊಂದು ಗೆರೆಯಲ್ಲಿ ಹೇಳ್ತಾ ಹೋಗ್ತೇನೆ. ವಾಯು, ಗಾಳಿ. ಈ ವಾಯು ಏನಂತ ಹೇಳಿದ್ರೆ ಪೃಥ್ವಿ ತತ್ವ ಮತ್ತು ಜಲತತ್ವಕ್ಕೆ ಹೋಗುವ ನೀರಿನಿಂದ. ನೀರು ತಾನು ಕೊಳಕನ್ನೆಲ್ಲ ತೊಳೆಯುತ್ತದೆ. ನೀರು ಹಾಗೆ ಯಾವುದೇ ಬಣ್ಣವನ್ನು ತಾನದನ್ನು ಸ್ವೀಕಾರ ಮಾಡ್ತದೆ ನೀರು. ಆದರೆ ತನ್ನೊಂದಿಗೆ ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಈ ಜಲ ಎನ್ನುವಂತಹದ್ದು ಇನ್ನೊಬ್ಬರನ್ನು ಸ್ವಚ್ಛ ಮಾಡುವುದಕ್ಕೆ ತಾನು ಬೇಕು. ತಾನು ನಿತ್ಯವೂ ಸ್ವಚ್ಛವಾಗಿರುವಂತಹದ್ದು ನೀರಿನ ಗುಣ. ಇನ್ನೊಬ್ಬರನ್ನು ತಾನು ನಿತ್ಯವೂ ಸ್ವಚ್ಛವಾಗಿದ್ದುಕೊಂಡು ಇನ್ನೊಬ್ಬರನ್ನು ಶುದ್ಧಿಗೊಳಿಸುವುದು ನೀರಿನಿಂದ ಕರೆದುಕೊಳ್ಬೇಕಂತ. ಇನ್ನು ಗಾಳಿ ತಾನು ನಿರ್ಲಿಪ್ತನಾಗಿರುವಂತಹದ್ದು. ಈ ಗಾಳಿಗೆ ಯಾವ ಪರಿಮಳ ಸೋಕಿದರೂ ಆ ಗಾಳಿ ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಗಾಳಿಯಲ್ಲಿ ಯಾವುದಾದರೂ ಪರಿಮಳ ಇದ್ದರೆ ಆ ಪರಿಮಳವನ್ನು ಗಾಳಿ ಒಂದಷ್ಟು ಹೀಗೆ ಹರಡಿ ಬಿಡುತ್ತದೆ. ವಾಸನೆಯಾಗಲಿ ದುರ್ವಾಸನೆಯಾಗಲಿ ಯಾವುದಿದ್ದರೂ ಗಾಳಿ ಅದನ್ನು ಸ್ವೀಕಾರ ಮಾಡುವುದಿಲ್ಲ, ಅದನ್ನು ಈ ಪ್ರಪಂಚಕ್ಕೆ ಬಿಟ್ಟು ಬಿಡುತ್ತದೆ. ನಿರ್ಲಿಪ್ತತೆ. ಹಾಗೆ ನಾವು ಯಾವಾಗಲೂ ಈ ಪ್ರಪಂಚದಲ್ಲಿ ಯಾವುದೇ ವಿಚಾರಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಕೊರಗುವುದನ್ನು ನಾವು ಬಿಡಬೇಕು. ಯಾವುದೇ ವಿಷಯ ಇದ್ದರೂ, ಯಾವುದೇ ದುಃಖ ವಿಚಾರಗಳಿದ್ದರೂ, ಯಾರಾದರೂ ಒಬ್ಬರು ಬೈದರೆ, ಏನಾದರೂ ಒಂದು ನೋವು ಮಾಡಿದರೆ ಎಲ್ಲವನ್ನ ತಾನದು ನನಗಲ್ಲ, ಇದು ನಾನು ಅಂತ ಹೇಳಿ ಅದನ್ನು ನಾವು ಬಿಟ್ಟುಕೊಂಡ್ರೆ ಈ ಪ್ರಪಂಚದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತದೆ. ಇದು ಗಾಳಿಯಿಂದ ನಾವು ತಿಳಬೇಕಾದಂತಹ ವಿಚಾರ. ಆಮೇಲೆ ಆಕಾಶ ಎನ್ನುವುದು ಹಾಗೂ ಸರ್ವವ್ಯಾಪಕತೆ. ಆಕಾಶ ಅಂತ ಹೇಳುವಂತಹದ್ದು ಈ ಭೂಮಿಯನ್ನು ಬಿಟ್ಟು ಮೇಲೆ ಇರುವುದೆಲ್ಲ ಆಕಾಶ. ಇದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿದೆ. ಹಾಗೆ ಆತ್ಮ ಎನ್ನುವ ಈ ಪ್ರಪಂಚದಲ್ಲಿ ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಆಕಾಶದಿಂದ ತಿಳ್ಕೊಳ್ಬೇಕಂತೆ. ಆಮೇಲೆ ಅಗ್ನಿಯಿಂದ ಸರ್ವಭಕ್ಷಕನಾಗಿದ್ದಾನೆ ಅಗ್ನಿ. ತಾನು ಎಲ್ಲವನ್ನೂ ಕೂಡ ತಕ್ಷಣ ಭೂತವನ್ನಾಗಿ ಮಾಡ್ತಾನೆ. ಯಾವುದೇ ವಸ್ತುವನ್ನು ಅಗ್ನಿಗೆ ಸಮರ್ಪಣೆ ಮಾಡಿದರೂ ಅದು ಭಸ್ಮೀಭೂತವಾಗ್ತದೆ. ಹಾಗೆ ನಾವು ಎಲ್ಲ ಕರ್ಮದ ಫಲವನ್ನು ತಕ್ಷಣ ಭಗವಂತನಿಗೆ ಸಮರ್ಪಣೆ ಮಾಡಿ ತಾನು ತನ್ನ ಹೊರೆಯನ್ನು ಕಡಿಮೆ ಮಾಡಿಕೊಡಬೇಕು. ತನ್ನ ಹೊರೆಯನ್ನು ಭಗವಂತನಿಗೆ ತಾನು ಸಮರ್ಪಣೆ ಮಾಡಿದರೆ ಅದು ಖಾಲಿಯಾಗ್ತದೆ, ಹಗುರವಾಗ್ತದೆ. ನಮ್ಮ ಶರೀರ ಎನ್ನುವಂತಹದ್ದು ನಾನು ಮಾಡಿದ್ದು ನನ್ನದು ಎನ್ನುವ ಆ ವಿಷಯವನ್ನು ತಾನು ತನ್ನೊಳಗೇ ಧರಿಸಿಕೊಂಡಿದ್ದರೆ ನಾವು ಭಾರವಾಗುತ್ತಾ ಚಿಂತೆ ಹೆಚ್ಚಾಗ್ತಾ ಹೋಗ್ತದೆ. ತಾನು ಯಾವುದು ಇದು ನನ್ನದಲ್ಲ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆಗ ಎಲ್ಲವೂ ಕೂಡ ಎಲ್ಲ ವಿಷಯಾಸಕ್ತಿಗಳು, ಅಹಂಕಾರ ಎನ್ನುವ ಎಲ್ಲ ಮೋಹವು ಭಸ್ಮೀಭೂತವನ್ನಾಗಿಸಿ ತಾನು ಯಾವಾಗಲೂ ಪರಿಶುದ್ಧನಾಗಿರಬೇಕು ಅಂತ ಹೇಳಿ ಅಗ್ನಿಯಿಂದ ನಾವು ತಿಳ್ಕೊಳ್ಬೇಕು. ಆಮೇಲೆ ಆಕಾಶ ಅಗ್ನಿ ಆಯಿತು. ಇನ್ನು ಚಂದ್ರನಿಂದ ಈ ಸಂಸಾರ ಎನ್ನುವುದು ವೃದ್ಧಿ ಕ್ಷೀಣಗಳಿಂದ ಕೂಡಿದೆ. ಪ್ರತಿಪತ್ತಿನಿಂದ ಶುರುವಾಗಿ
ಹುಣ್ಣಿಮೆಯ ತನಕ ವೃದ್ಧಿಯಾಗುತ್ತಾ ಹೋಗ್ತಾನೆ. ಹಾಗೆ ಮನುಷ್ಯರಿಗೂ ಈ ಪ್ರಪಂಚದಲ್ಲಿ ಒಂದು ಕಾಲದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತದೆ. ನನ್ನ ವ್ಯಾಪಾರ ತಾನು ಮಾಡಿದ ವಿಷಯ ಎಲ್ಲ ನಿರ್ವಿಘ್ನವಾಗಿ ನಡೀತಾ ಇದೆ, ನನಗೆ ಭಗವಂತನ ಅನುಗ್ರಹ ಇದೆ, ನಾನು ಮಾಡಿದಷ್ಟು ಒಳ್ಳೆಯ ಕರ್ಮ ಇನ್ನು ಈ ಪ್ರಪಂಚದಲ್ಲಿ ಯಾರೂ ಮಾಡಲಿಲ್ಲ, ಆದ್ದರಿಂದ ನನಗೆ ಈ ಪ್ರಪಂಚದಲ್ಲಿ ಭಗವಂತನ ಅನುಗ್ರಹ ಇದೆ ಅಂತ ನೀನು ಗ್ರಹಿಸಬೇಡ. ಇನ್ನೊಂದು ಕಾಲದಲ್ಲಿ ನಿನಗೆ ಭಗವಂತ ಕೋಪಿಷ್ಠನಾಗಿ ನೀನು ಎಷ್ಟು ಎತ್ತರದಲ್ಲಿದ್ದೀಯೋ ಹಾಗೆ ಕೆಳಮುಖವಾಗಿ ಇಳಿಯುತ್ತಾ ಬಂದು ಈ ಪ್ರಪಂಚದಲ್ಲಿ ಏನೂ ಇಲ್ಲವದವನಾಗಲಿಕ್ಕೆ ನೀನು ಸಾಧ್ಯ ಉಂಟು ನಿನಗೆ. ಆದ್ದರಿಂದ ಯಾರು ಶ್ರೀಮಂತನಾಗಿರಬೇಕು, ಯಾರು ಬಡವನಾಗಿರಬೇಕು ಅಂತ ಹೇಳುವುದು ಭಗವಂತನ ನಿಶ್ಚಯ. ನಮ್ಮ ಜೀವನದಲ್ಲಿ ನಮ್ಮ ವೃದ್ಧಿ ಕ್ಷೀಣ ಇದೆಲ್ಲವೂ ಭಗವನ್ ನಿಶ್ಚಯ ಆಗಿದೆ, ನೀನು ಹೇಳಿದಾಗಿಲ್ಲ. ಆದ್ದರಿಂದ ಚಂದ್ರನಿಂದ ಇದನ್ನು ನಾನು ಕಲ್ತುಕೊಳ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಸೂರ್ಯ ತಾನು ಪಾತ್ರೆಯಲ್ಲಿಯೂ ಸೂರ್ಯ, ಈ ಸೂರ್ಯನನ್ನು ನಾವು ಹೇಗೆ ನೋಡ್ತೇವೆ, ಒಂದು ನದಿಯಲ್ಲಿ ನದಿಯ ಸನಿಹದಲ್ಲಿ ಓಡ್ತಾ ಇರುವಾಗ ನದಿಯಲ್ಲಿ ಸೂರ್ಯನ ಬೆಳಕು ಕಾಣ್ತದೆ. ಹಾಗೆ ಯಾವುದೇ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿದರೆ ಅಲ್ಲಿ ಸೂರ್ಯನ ಬೆಳಕು ಕಾಣ್ತದೆ. ಒಂದು ಎದುರೇ ಕನ್ನಡಿ ಇಟ್ಟರೆ ಕನ್ನಡಿಯಲ್ಲಿಯೂ ಸೂರ್ಯನ ಬೆಳಕು ಕಾಣ್ತದೆ. ಹಾಗೆ ಎಲ್ಲಿ ಸೂರ್ಯ ಕಂಡರೂ ತಾನು ಸೂರ್ಯ ಎನ್ನುವ ಒಬ್ಬನೇ ಅಲ್ವಾ, ಆಕಾಶದಲ್ಲಿ ಒಬ್ಬನೇ, ಅವನ ಪ್ರತಿಬಿಂಬ ಎಲ್ಲಿದ್ದರೂ ಕೂಡ ಒಬ್ಬನೇ ಸೂರ್ಯ ಅಂತ ಹೇಳುವಂತಹ ಆ ವಿಚಾರವನ್ನು ಸೂರ್ಯನಿಂದ ತಿಳ್ಕೊಳ್ಬೇಕು. ಆಮೇಲೆ ಒಂದು ಪಾರಿವಾಳದ ಕಥೆ ಇರುತ್ತದೆ. ಪಾರಿವಾಳ ತನ್ನ ಸಂಸಾರವನ್ನ ಬಹಳ ಚೆನ್ನಾಗಿ ನಡೆಸ್ತಾ ಇತ್ತಂತೆ. ತನ್ನ ಪತ್ನಿ ಮತ್ತು ತನ್ನೊಂದಿಗೆ ಎಲ್ಲ ಸಂಸಾರದಲ್ಲಿ ಬೇಕಾದಂತಹ ಎಲ್ಲ ಮರಗಳಿಂದ ಎಲ್ಲದಿಂದಲೂ ಬೇಕಾದಂತಹ ಎಲ್ಲ ಆಹಾರವನ್ನು ಧಾನ್ಯಗಳಿಂದೆಲ್ಲ ಸಂಗ್ರಹಿಸಿಕೊಂಡು ಬಂದು ತನ್ನ ಮರಿಗೆಲ್ಲ ತಿನ್ನಿಸ್ತಾ ಇರ್ತದೆ. ಒಂದು ದಿವಸ ಬೇಟೆಗಾರ ಬಂದು ಈ ಪಾರಿವಾಳವನ್ನೆಲ್ಲ ಬಲೆಯಲ್ಲಿ ಹಾಕಿಕೊಡ್ತಾ ಇರ್ತಾನೆ. ಒಂದು ಪಾರಿವಾಳ ತಾನು ಮಾತ್ರ, ಗಂಡು ಪಾರಿವಾಳ ಬೇರೆ ಕಡೆ ಧಾನ್ಯ ತರಲಿಕ್ಕೆ ಅಂತ ಹೋಗಿರ್ತದೆ. ಅದು ಬರುವಾಗ ಎಲ್ಲ ಪಾರಿವಾಳ ಎಲ್ಲ ಗೂಡಿನಲ್ಲಿ ತುಂಬಿಕೊಂಡಿರ್ತದೆ, ಬಲೆಯಲ್ಲಿ ಸಿಕ್ಕಿ ಬಿದ್ದಾಗಿರ್ತದೆ. ತಾನು ಅಯ್ಯೋ ನನ್ನ ಪತ್ನಿ ನನ್ನ ಮಕ್ಕಳೆಲ್ಲ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ, ಇನ್ನೇನು ವ್ಯಾಧ ಮನೆಗೆ ಕೊಂಡು ಹೋಗಿ ಅದನ್ನು ಕೊಲ್ಲುತ್ತಾನೆ, ಅದನ್ನು ತಿನ್ನುತ್ತಾನೆ, ಆಗ ನನಗಿನ್ನು ಯಾರ ಗತಿ ಅಂತ ಹೇಳಿ ಪಾರಿವಾಳ ಚಿಂತೆ ಮಾಡುತ್ತಾ ತಾನು ಇನ್ನು ಈ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೆಲ್ಲಗ ಪಾರಿವಾಳ ಬಲೆಯಲ್ಲಿ ತಾನೂ ಸಿಕ್ಕಿ ಬಿದ್ದು ತನ್ನ ಹೆಂಡತಿ ಮಕ್ಕಳು ಹೇಗಾದರೂ ಸಿಕ್ಕಿ ಬಿದ್ದರು, ತಾನೂ ಸಿಕ್ಕಿ ಬಿದ್ದು ಇದರ ನಾಶವೂ ಆಗ್ತದೆ. ಆಗ ಪಾರಿವಾಳ ಏನು ಮಾಡಬೇಕಿತ್ತು, ನಿಜವಾಗಿ ತನ್ನ ಹೆಂಡತಿ ಮಕ್ಕಳು ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಅವರನ್ನು ಬಿಟ್ಟಿದ್ರೆ ತಾನು ಅದರಲ್ಲಿ ಹೇಗಾದರೂ ಈ ಹೆಂಡತಿ ಮಕ್ಕಳನ್ನು ಬೇಡಕೊಡುತ್ತಾನೆ. ಆದರೆ ನಾನು ಅದರೊಳಗೆ ಬಿದ್ದರೆ ಇವರನ್ನು ಬಿಡ್ತಾನ? ಇಲ್ಲ, ಅವರು ಹೇಗಾದರೂ ಸತ್ತು ಹೋಗಬಹುದು. ಆದರೆ ತಾನೊಬ್ಬ ಬದುಕಿ ತಾನು ಏನಾದರೂ ಸಾಧಿಸಬೇಕು ಅಂತ ಹೇಳಿ ಪಾರಿವಾಳ ಗ್ರಹಿಸುವುದೇ ಇಲ್ಲ. ಹಾಗೆ ನಾವು ಏನು ಮಾಡ್ತೇವೆ, ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಾನು ನನ್ನ ಮನೆ ಅಂತ ಹೇಳುವಂತಹ ಮೋಹಭಾವಕ್ಕೆ ತಾನು ಸಿಕ್ಕುತ್ತಾ ಎಲ್ಲಿಯಾದರೂ ತನ್ನ ಬಂಧು ಮಿತ್ರರು ಕಳೆದು ಹೋದಾಗ ಆ ಬಂಧು ಮಿತ್ರರ ಕುರಿತಾಗಿಯೇ ಚಿಂತಿಸುತ್ತಾ ತನ್ನ ಜೀವನದುದ್ದಕ್ಕೂ ತಾನು ಶೋಕ ವ್ಯಾಕುಲರಿಂದ ಕೂಡಿದವರಾಗಿ ಭಗವಂತನನ್ನ ಕಾಣಲಿಕ್ಕೆ ನಾವು ಹೋಗಬೇಕು. ನಿಜವಾಗಿ ಈ ಪ್ರಪಂಚದಲ್ಲಿ ಯಾರು ಸತ್ರು ಏನಾದರೂ ಇದೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವನ್ನ ಹೋಗುವವರು ಹೋಗಿದ್ದಾರೆ, ಹೋಗುವವರು ಭಗವಂತನಲ್ಲಿಗೆ ಹೋಗುವಂತಹದ್ದು. ನಾನೂ ಒಂದು ದಿವಸ ಹೋಗ್ಲಿಕ್ಕುಂಟು. ಇರಲಿ, ಇವರ ಒಂದು ಬಸ್ಸಲ್ಲಿ ಒಂದು ರೈಲಲ್ಲಿ ವಿಮಾನದಲ್ಲಿ ಹೋಗ್ತಾ ಇರುವಾಗ, ವಿಮಾನ ವಿಚಾರ ಬೇಡ, ಒಂದು ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೇವೆ, ಒಂದು ವಾಹನದಲ್ಲಿ ಹೋಗ್ತಾ ಇರುವಾಗ ಅವರವರು ಇಳಿಯುವ ಪ್ರದೇಶ ಬಂದಾಗ ಅಷ್ಟರವರೆಗೆ ನಾವು ಮಾತಾಡ್ತಾ ಇರ್ತೇವೆ. ಇದ್ದ ಊರಿನ ವಿಚಾರಗಳನ್ನೆಲ್ಲ ಮಾತನಾಡಿ ಇಲ್ಲಿಂದ ಚೆನ್ನೈಗೆ ಹೋಗುವ ಸಂದರ್ಭದಲ್ಲಿ ರೈಲಲ್ಲಿ ಬೇಕಾದ ರೀತಿಯಲ್ಲಿ ಮಾತನಾಡಿ ಅವರು ಮಿತ್ರರಾಗ್ತಾರೆ, ಬಹಳ ಆತ್ಮೀಯರಾಗ್ತಾರೆ. ಬೇಕಾದ ರೀತಿಯಲ್ಲಿ ಅವರು ತಂದ ತಿಂಡಿಯನ್ನು ನಮಗೆ ಕೊಡ್ತಾರೆ, ನಾವು ತಂದ ತಿಂಡಿಯನ್ನು ಅವರಿಗೆ ಕೊಡ್ತೇವೆ ಅಲ್ವೇ. ಒಂದು ರೈಲಿನಲ್ಲಿ ಹೋದವರಿಗೆ ಗೊತ್ತಾಗಬಹುದು, ಆ ಬೋಗಿಯಲ್ಲಿದ್ದವರೆಲ್ಲ ನಮಗೆ ನೆಂಟರಾಗುತ್ತಾರೆ. ಆಮೇಲೆ ಏನು ಮಾಡ್ತಾರೆ, ಒಬ್ಬೊಬ್ಬರು ಅವರವರು ಇಳಿಯುವ ಸ್ಥಾನ ಬಂದಾಗ ಒಬ್ಬರು ಕಾಣುವ, ಇನ್ನೊಮ್ಮೆ ಯಾವಾಗ ಕಾಣುವುದು, ಅವ ಯಾರೋ ಏನೋ ಯಾವುದೋ ಊರಿನವ, ಊರಿಗೂ ನಮಗೂ ಸಂಪರ್ಕವೇ ಇಲ್ಲ, ನಾನು ಇಳಿತೇನೆ ಅಂತ ಹೇಳ್ತಾರೆ. ಕೆಲವು ಸಲ ನಾವು ಫೋನ್ ನಂಬರ್ ತಗೊಳ್ಳೋದುಂಟು, ಫೋನು ಒಂದೆರಡು ಸಲ ಮಾಡಿದರೆ ಮುಗೀತಿರಲಿ. ಹಾಗೆ ಅವರವರ ಇಳಿಯುವ ಸ್ಥಾನ ಬಂದಾಗ ಅವರವರು ಇಳಿದು ಅವರವರ ವ್ಯವಹಾರದಲ್ಲಿ ಹೋಗ್ತಾರೆ, ಅವರಿಗೂ ನಮಗೂ ಏನು ಸಂಬಂಧ ಇಲ್ಲ. ಕೊನೆಗೆ ಎಲ್ಲವರು ಇಳಿದ ಮೇಲೆ ಒಬ್ಬನೇ ಉಳಿತಾನೆ ಅಲ್ವಾ. ಒಬ್ಬನೇ ಇದ್ದದ್ದು ರೈಲಲ್ಲಿ ಇರುವಾಗ ಒಬ್ಬನೇ ಉಳಿಯುತ್ತಾನೆ. ಒಬ್ಬನೇ ಉಳಿದು ತಾನು ಇಷ್ಟು ಜನ ಬಂದವರ ಒಟ್ಟಿಗೆ ಇವನಿಗೆ ಹೋಗ್ಲಿಕ್ಕಾಗ್ತದೆ, ಕೊನೆಗೆ ಇವನ ಸ್ಥಾನಕ್ಕೆ ಹೋಗಬೇಕು. ಈ ಪ್ರಪಂಚದ ಸಾರ ಅಷ್ಟೇ. ಈ ಪಾರಿವಾಳದ ಹಾಗೆ ತಾನು ಎಲ್ಲವರಲ್ಲಿಯೂ ಕೂಡ ತಾನು ತನ್ನ ಮೋಹಗೊಂಡು ಅದರಲ್ಲಿ ಇದ್ದರೆ ತಾನು ಮೋಹದ ಬಂಧನದಲ್ಲಿ ನಾವು ಸಿಗ್ತೇವೆ ಅಂತ ಹೇಳುವಂತಹ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಹೆಬ್ಬಾವು
ತಾನು ಒಂದು ಸಲ ಆಹಾರ ಸೇವಿಸಿ ಅದು ಜೀರ್ಣ ಆಗುವವರೆಗೆ ಹಾಗೆ ಮಲಗುತ್ತದೆ ಹೆಬ್ಬಾವು. ಪುನಃ ತಾನು ಜೀರ್ಣ ಆಗುವುದಕ್ಕೆ ಮೊದಲು ಇನ್ನೊಂದು ಸೇವಿಸುವುದಿಲ್ಲ. ನಾವು ಹಾಗಲ್ಲ, ಮನುಷ್ಯರು ತಿನ್ನುತ್ತಾ ಇರುವುದು ಗಾಣಕ್ಕೆ ಕಾಯಿ ಕೊಟ್ಟ ಹಾಗೆ ತಿನ್ನಬೇಕು. ನಮಗೆ ಬಾಯಿಯ ಚಪಲ ನಮಗೆ. ಮತ್ತು ಬೆಳಗ್ಗೆ ಊಟ ಮಾಡಿದ ಮೇಲೆ ಪುನಃ ಅಲ್ಲ, ಎಲ್ಲರಿಗೂ ಹೇಳುವುದಲ್ಲ, ಬೆಳಗ್ಗೆ ಏನೋ ಫಲಾಹಾರ ಮಾಡಿ ಆಯಿತು, ಪುನಃ ಯಾರಾದರೂ ಏನು ತಿಂಡಿ ಕೊಟ್ಟರೆ ಪುನಃ ಒಂದು 10 ನಿಮಿಷದಲ್ಲಿ ಅದನ್ನು ತಿಂದಿತ್ತು. ಪುನಃ ಒಂದು ಸಲ 10 ಗಂಟೆಗೆ ಪುನಃ ಫಲಾಹಾರ ಬೇಕಾದರೆ ಪುನಃ ಊಟ ಮಾಡೋದಕ್ಕೆ ಮೊದಲು ಯಾರಾದರೂ ಸ್ವೀಟ್ ತೊಂದರೆ ಕೊಟ್ಟರೆ ಅದನ್ನು ತಿಂದಿತ್ತು. ಪುನಃ ಮಧ್ಯಾಹ್ನ ಊಟ, ಮಧ್ಯಾಹ್ನ ಆದಮೇಲೆ ಪುನಃ ಸಾಯಂಕಾಲದಲ್ಲಿ ಪುನಃ ಫಲಾಹಾರ, ಆದಮೇಲೆ ಪುನಃ ಎಷ್ಟೊತ್ತಿಗೆ ಇಡೀ ದಿವಸ ಫಲಾಹಾರ ಮಾಡಿದಷ್ಟು ನಮಗೆ ಸಂತೃಪ್ತಿ ಇಲ್ಲ. ಯಾಕೆ? ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ತಿನ್ನಲಿಕ್ಕೆ ನಾಲಿಗೆಯಲ್ಲಿ ಚಾಪಲ್ಯ, ಆಮೇಲೆ ಹೊಟ್ಟೆ ನೋವಾದಾಗ ಗೊತ್ತಾಗ್ತದೆ ನಾನು ತಿಂದದ್ದು ಹೆಚ್ಚಾಯಿತೋ ಅಂತ ಹೇಳಿ ಅಲ್ವಾ? ಹಾಗೆ ಆಹಾರ ತಿನ್ನುವಾಗ ನಾವು ಜಾಗೃತಿ ಮಾಡಬೇಕು. ಒಮ್ಮೆ ತಿಂದ ಆಹಾರ ಸರಿಯಾಗಿ ಜೀರ್ಣಿಸಲಿಕ್ಕೆ ಸರಿಯಾದ ವ್ಯವಸ್ಥೆ ಹೇಗೆ ನಮ್ಮ ಹೊಟ್ಟೆಗಿದೆ. ಅವರವರ ಹೊಟ್ಟೆಯ ಹಾಳಿತ ಅವರವರಿಗೆ ಅಲ್ವಾ? ಉದರದ ಆ ಹೊಟ್ಟೆ ಹಾಳಿತವನ್ನು ತಿಳ್ಕೊಂಡು ನಾನು ಎಷ್ಟು ಊಟ ಮಾಡಬೇಕು. ನಿಜವಾಗಿ ಡಾಕ್ಟರ್ ಹೇಳ್ತಾರೆ, ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಬಾರದಂತೆ, ಒಂದಷ್ಟು ಸ್ವಲ್ಪ ಜಾಗ ಬಿಡಬೇಕು ನಾವು ತಿನ್ನುವಾಗ. ಅಷ್ಟು ಜಾಗವನ್ನು ಬಿಟ್ಟು ನಾವು ಊಟ ಮಾಡಿದರೆ ಸರಿಯಾಗಿ ಹಸಿವೆ ಆಗ್ತದೆ. ಮತ್ತು ಮುಂದಿನ ಊಟಕ್ಕಾಗುವಾಗ ಹಸಿವೆ ಆದ ಮೇಲೆ ಊಟ ಮಾಡಬೇಕು. ಹಸಿವೆ ಇಲ್ಲದವ ಊಟ ಮಾಡಬಾರ್ದು ಈ ಪ್ರಪಂಚದಲ್ಲಿ. ಹಾಗೆ ಹೆಬ್ಬಾವಿನ ಕೈಯಿಂದ ಅದನ್ನು ತಿಳ್ಕೊಳ್ಬೇಕು. ಆ ಹೆಬ್ಬಾವು ಅದನ್ನು ಜೀರ್ಣ ಆದ ಮೇಲೆ ಇನ್ನೊಂದು ಹುಡುಕಲಿಕ್ಕೆ ಹೋಗುವಂತ ಆ ರೀತಿ ಹೆಬ್ಬಾವಿನಿಂದ ತಿಳ್ಕೊಳ್ಬೇಕು. ಇನ್ನು ಸಮುದ್ರ ಎಷ್ಟು ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ತಾರೆ ಅಲ್ವಾ? ನದಿಗಳೆಲ್ಲ ಹೋಗಿ ಸಮುದ್ರಕ್ಕೆ ಸೇರಿದರೂ ಈ ಸಮುದ್ರ ಉಕ್ಕಿ ಹರಿದು ಬಂದು ನಮ್ಮ ಇಲ್ಲಿಗೆಲ್ಲ ಬರಬೇಕಿತ್ತಲ್ವ? ನಿಜವಾಗಿ ಅದು ಉಕ್ಕಿ ಹರಿದರೆ ಆ ನದಿಗಳಿಂದ ಪ್ರವಾಹ ಹೋಗುವುದು ನಿಂತು ಬಿಡ್ತದ. ಕೆಲವು ಸಲ ನಮ್ಮ ಊರಿನ ತೋಡುಗಳಲ್ಲೆಲ್ಲ ನೀರು ಹಾರಬಹುದು. ಆದರೆ ದೊಡ್ಡ ದೊಡ್ಡ ನದಿಗಳಲ್ಲೆಲ್ಲ ನೀರು ಹಾರಲಿಕ್ಕೆ ಅಂತ ಇಲ್ಲ. ದೊಡ್ಡ ದೊಡ್ಡ ಅದು ನೀರು ಪ್ರವಾಹ ಹೋಗಿ ಸಮುದ್ರಕ್ಕೆ ಸೇರುತ್ತದೆ. ಸಮುದ್ರ ಎಷ್ಟು ನದಿಗಳ ನೀರನ್ನು ತಾನು ತನ್ನೊಳಗೆ ಸೇರಿಸಿದರೂ ತಾನು ಏನು ಅಲ್ಲಿಯೇ ಅದರೊಳಗೆ ತೆರೆಗಳಾಗಿ ಆಚೆ ಈಚೆ ಹೋಗುವುದಷ್ಟೇ ಹೊರತು ಉಕ್ಕಿ ಎದ್ದು ಬಂದು ಇಡೀ ಈ ಪ್ರಪಂಚವನ್ನು ಭೂಮಿಯನ್ನು ಯಾವಾಗಲೂ ಮುಳುಗಿಸಬೇಕಿತ್ತು, ಮುಳುಗಿಸಲಿಲ್ಲ. ಯಾವಾಗ ಮುಳುಗಿಸಬೇಕು ಅಂತೇಳಿ ಭಗವಂತನ ನಿರ್ಣಯ ಇರುತ್ತದೆ. ಆ ನಿರ್ಣಯ ಸಮಯವನ್ನು ಬಿಟ್ಟು ಅದು ಮುಳುಗಿಸುವುದಿಲ್ಲ. ಹಾಗೆ ಸಮುದ್ರದ ಹಾಗೆ ನಾವು ಎಷ್ಟು ಹಣ ಸಂಪಾದನೆ ಮಾಡಿದ್ರು, ತಾನು ಎಷ್ಟು ದೊಡ್ಡ ವಿದ್ಯೆಯನ್ನೆಲ್ಲ ಕಲಿತು ತಾನು ಮೊದಲೇ ವಿದ್ಯಾವಂತ ಆಗಿರಬಹುದು, ಎಷ್ಟೋ ಹಣ ನಮ್ಮಲ್ಲಿ ಸಂಪಾದನೆ ಆಗಿರಬಹುದು, ಬೇಕಾದಷ್ಟು ಉಂಟು ನನಗೆ ಅಂತ ಇರಬಹುದು, ಹಾಗೆ ಬೇಕಾದಷ್ಟು ಮಿತ್ರ ಬಾಂಧವರು ಇರಬಹುದು, ತಾನು ದೊಡ್ಡ ಅಧಿಕಾರಿಯಾಗಿರಬಹುದು. ಎಷ್ಟೇ ತುಂಬಿದಾದರೂ ಕೂಡ ತಾನು ಅಹಂಕಾರದಿಂದ ದೊಡ್ಡ ವಿದ್ಯಾವಂತ, ದೊಡ್ಡ ಧನವಂತ, ದೊಡ್ಡ ಬಲವಂತ, ದೊಡ್ಡ ಛಲವಂತ ಅಂತ ಹೇಳಿ ಈ ಪ್ರಪಂಚದಲ್ಲಿ ತಾನು ಉಕ್ಕಿ ಹರಿಬಾರದು. ಅದು ಸಮುದ್ರದಿಂದ ಅದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ದೀಪದ ಹುಳ ತಾನು ದೀಪಕ್ಕೆ ಸುತ್ತುತ್ತಾ ಯಾವುದೋ ಒಂದು ಆಹಾರ ಅಂತ ಹೇಳಿ ದೀಪಕ್ಕೆ ತಾನು ಬೀಳ್ತದೆ. ದೀಪಕ್ಕೆ ಬಿದ್ದಾಗ ಅದು ದೀಪದಲ್ಲಿ ಸುಟ್ಟು ಬೂದಿಯಾಗ್ತದೆ. ಹಾಗೆ ನಾವು ಈ ಪ್ರಪಂಚದಲ್ಲಿ ಸುಖ ಸಿಗ್ತದೆ ಅಂತ ಹೇಳಿ ಯಾವುದಾದರೂ, ನಾನು ಅದರ ಮೊದಲು ಹೇಳಿದ್ದೇನೆ, ಭ್ರಮರ ದುಂಬಿ ಹಾರಿ ಹೋಗಿ ಒಂದು ಕಮಲದ ಒಳಗೆ ಅಮೃತ ಸಿಹಿಯನ್ನು ತಿನ್ನುತ್ತಾ ಇರುವಾಗ ಸಂಜೆ ಆಗ್ತದೆ. ಸೂರ್ಯಾಸ್ತ ಆದ ಮೇಲೆ ಅದು ಮುದುಡಿ ಹೋದಾಗ ಬೆಳಗಿನ ತನಕ ಅದರ ಒಳಗೆ ಸಿಕ್ಕಿ ಅದು ಉಸಿರಿಗಟ್ಟು ಸತ್ತು ಹೋಗ್ತದೆ. ಹಾಗೆ ದೀಪದಲ್ಲಿ ಒಂದು ಹುಳ ಹೇಗೆ ಸಾಯ್ತದೋ ಆ ರೀತಿ ನಾವು ನಮ್ಮ ಸಂಸಾರದಲ್ಲಿ ಸುಖದ ಭಾವನೆಯಿಂದ ನಾವು ಯಾವುದಾದರೂ ಬೇಡವಾದ ಕೆಲಸಕ್ಕಿಳಿದರೆ ನಾವು ಭಸ್ಮೀಭೂತರಾಗ್ತೇವೆ ಎನ್ನುವುದನ್ನು ದೀಪದ ಹುಳದಿಂದ ತಿಳ್ಕೊಳ್ಬೇಕು. ಆಮೇಲೆ ಜೇನುನೊಣದಿಂದ ಈ ಪ್ರಪಂಚದಲ್ಲಿ ನಾವು ಸಂಗ್ರಹ ಮಾಡಿ ಧನವನ್ನು ಹಾಗೆ ಇಟ್ಟುಕೊಳ್ಬಾರದು. ಅದನ್ನು ಉಪಭೋಗಿಸುವುದು ದಾನ, ಇಲ್ಲದಿದ್ದರೆ ಅದನ್ನು ಉಪಭೋಗ. ಯಾವುದೂ ಇದ್ದರೆ ಮೂರನೇ ಗತಿ ಬರ್ತಾರೆ ಅಂತ ಹೇಳುವ ಅಂತ ಒಂದು ಶ್ಲೋಕ ಉಂಟು. ಹಾಗೆ ಅನುಭವಿಸಬೇಕು. ಯಾವುದೂ ಇಲ್ಲದೆ ಹಾಗೆ ಇಟ್ಟರೆ ಜೇನು ಹುಳ ತಾನು ಸಂಗ್ರಹಿಸಿದ ಜೇನನ್ನು ಮನುಷ್ಯರು ಅದನ್ನು ತಿಂದು ಜೇನುಹುಳವನ್ನು ಹೇಗೆ ಸಾಯಿಸ್ತಾರೋ ಆ ರೀತಿಯಲ್ಲಿ ಜೇನುಹುಳದಿಂದ ನಾವು ಸಂಗ್ರಹಿಸಿದ ವಸ್ತು ಶಾಶ್ವತ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆಮೇಲೆ ಆನೆ ಒಂದು ಹೆಣ್ಣಾನೆಗೆ ಮೋಹಗೊಂಡು ತಾನು ಸಿಕ್ಕಿ ಬಿಡ್ತದೆ ಅಂತೆ. ಆನೆಯನ್ನು ಹಿಡಿಯುವುದು ಹೇಗೆ? ಒಂದು ದೊಡ್ಡ ಕಂದಕ ಮಾಡಿ ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರದ ಗೆಳ್ಳುಗಳನ್ನು ಮುಚ್ಚುವುದು, ದೊಡ್ಡ ಕಂದಕ ಹೊಂಡ. ಆ ಹೊಂಡಕ್ಕೆ ಬಿದ್ದಿರದ ಮೇಲೆ ಕೇಳಲಿಕ್ಕಿಲ್ಲ, ಹಾಗೆ ಹೊಂಡಕ್ಕೆ ಬೀಳುವಾಗ ಮಾಡುವುದು. ಅದು ಹೊಂಡ ಅಂತ ಗೊತ್ತಾಗದಾಗ ಅದಕ್ಕೆಲ್ಲ ಗೆಲ್ಲನ್ನೆಲ್ಲ ಮುಚ್ಚಿ, ತರಗೆಲೆಗಳನ್ನೆಲ್ಲ ಮುಚ್ಚಿ ಅದರ ಮೇಲೆ ಒಂದು ಹೆಣ್ಣಾನೆಯ ಒಂದು ಪ್ರತಿಮೆಯನ್ನು ಇಡುವುದಂತೆ. ಈಗ ಬೇರೆ ಬೇರೆ ತಂತ್ರಗಳಿರ್ಬೋದು. ಮೊದಲ ಹಾಗೆ
ಹೆಣ್ಣಾನೆಯ ಒಂದು ಮರದ ಗೊಂಬೆಯನ್ನು ಅದರಲ್ಲಿಟ್ಟು ಹೆಣ್ಣಾನೆ ಅಂತ ಭಾವಿಸಿ ಈ ಆನೆ ಅದರಲ್ಲಿ ಅದರ ಸನಿಹಕ್ಕೆ ಬರುವಾಗ ಆನೆ ಅದರ ಒಳ ಕಂದಕದಲ್ಲಿ ಬೀಳ್ತದೆ. ಆಗ ಅದನ್ನು ಹಿಡಿದು ಅದನ್ನು ಪಳಗಿಸ್ತಾರೆ. ಆ ರೀತಿ ನಾವು ಈ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಎನ್ನುವ ವ್ಯಾಮೋಹಕ್ಕೆ ಒಳಗಾಗಿ ಕಂದಕಕ್ಕೆ ಬೀಳುತ್ತೇವೆ ಎನ್ನುವಂತಹ ಸಾರವನ್ನು ನಾವು ಕಾಣುತ್ತೇವೆ. ಮೀನು ಒಂದು ಗಾಳಕ್ಕೆ ಹೇಗೆ ಸಿಕ್ಕಿ ಬೀಳ್ತಾರೆ ಅಂತ ಹೇಳಿದ್ರೆ, ಆ ಗಾಳಕ್ಕೆ ತುದಿಗೆ ಸೇರಿಸಿದ ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಆ ಹುಳವನ್ನು ತಿನ್ನಬೇಕು ಎನ್ನುವ ಆಸೆಯಿಂದ ಆ ಗಾಳದ ತುದಿಯ ಹುಳಕ್ಕೆ ಬಾಯಿ ಹಾಕಿದಾಗ ಗಾಳಕ್ಕೆ ಸಿಕ್ಕಿ ಅದು ಸತ್ತು ಹೋಗ್ತದೆ. ಮೀನು ಯಾರ ಹೊಟ್ಟೆಗೆ ಸೇರ್ತದೆ. ಇನ್ನು ಪಿಂಗಳ ಎನ್ನುವ ವೇಶ್ಯೆಯ ಕಥೆ. ವೇಶ್ಯೆ ಪ್ರತಿ ದಿವಸವೂ ಪರಪುರುಷನನ್ನು ಆರಿಸ್ತಾ ಇರ್ತಾಳೆ. ಯಾರು ಬರ್ತಾರೋ ಅಂತ ಹಣದ ಆಸೆಯಿಂದ. ಒಂದು ದಿವಸ ತಾನು ಕಾದು ಕುಳಿತು ಯಾರು ಬರದ ಹೊತ್ತಿನಲ್ಲಿ ಅವಳಿಗೆ ಜ್ಞಾನ ಉಂಟಾಯಿತು ಅಂತ ಹೇಳಿ. ಹಾಗೆ ನಾವು ನಮ್ಮನ್ನು ಯಾರಾದರೂ ಅಪೇಕ್ಷಿಸುತ್ತಾರೆ, ನನಗೆ ಗೌರವ ಕೊಡ್ತಾರೆ, ನಾನು ಹೇಳಿದಾಗ ಬರ್ತಾರೆ ಅಂತ ಹೇಳಿ ನಾವು ಈ ಪ್ರಪಂಚದಲ್ಲಿ ಯಾರನ್ನು ಕೂಡ ಗ್ರಹಿಸಬಾರದು. ಎಲ್ಲರೂ ಯಾವ ಕಾಲದಲ್ಲಿ ನಮಗೆ ಯಾರು ಮೋಸ ಮಾಡ್ತಾರೆ, ಯಾವಾಗ ನಾವು ಹೇಳಿದಾಗ ಯಾರು ಕೇಳುವುದಿಲ್ಲ, ಅದು ನಮಗೆ ಈಗ ಗೊತ್ತಾಗ್ತದೆ. ಮೊದಲೆಲ್ಲ ನಮಗೆ ಬೇಕಾದ ಹಾಗೆ ನಮಗೆ ಬೇಕಾದ ಎಲ್ಲ ದೊಡ್ಡದಕ್ಕೆ ಹೇಳುವಂಥ ವಿಷಯ ಅಲ್ಲ. ನಾನು ಮೊನ್ನೆ ಅದನ್ನು ಹೀಗೆ ಕುಳಿತು ನಾವು ಮಾತನಾಡಿದ್ದುಂಟು. ಹೇಳಿದಾಗ ಕೇಳುವ ಜನರು ಎಷ್ಟು ಜನರಿದ್ದರೆ ಈಗ ಹೇಳುವಾಗ ಕೇಳುವ ಜನರಿದ್ದಾರ? ನಮ್ಮ ಮಾಡುವ ಕೆಲಸವನ್ನು ನಾವೇ ಮಾಡಲಿಕ್ಕೆ ಸಮರ್ಥರಿದ್ದರಾಯಿತು, ನಾವು ಮಾಡಿಸಿಕೊಡುತ್ತೇನೆ ಅಂತ ಹೇಳುವಂತಹ ಕಾಲ ಇದಲ್ಲ. ಹಾಗೆ ಈ ಪ್ರಪಂಚದಲ್ಲಿ ನಾವು ಯಾವುದರಲ್ಲಿಯೂ ಆಸೆಯನ್ನು ಪಡಬಾರದು ಅಂಥೇಳಿ ಪಿಂಗಳ ವೇಶ್ಯೆಯಿಂದ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಒಂದು ಕುರರ ಪಕ್ಷಿ ಒಂದು ಮಾಂಸವನ್ನು ತನ್ನ ಕೊಕ್ಕಿನಲ್ಲಿ ತೆಕ್ಕೊಂಡು ಹೋಗ್ತಾ ಇರುವಾಗ ಬೇರೆ ಬೇರೆ ಪಕ್ಷಿಗಳು ಅದಕ್ಕೆ ಆಕ್ರಮಣ ಮಾಡಿದಾಗ ಕುರರ ಪಕ್ಷಿ ಅಂತ ಏನು ಮಾಡಿತು ಅಂತ ಹೇಳಿದ್ರೆ, ಆ ಮಾಂಸವನ್ನು ತನ್ನ ಕೊಕ್ಕಿನಿಂದ ಕೆಳಗೆ ಬಿಟ್ಟಿತಂತೆ. ಬಿಟ್ಟಾಗ ಆ ಮಾಂಸವನ್ನು ಹುಡುಕುತ್ತಾ ಈ ಆಕ್ರಮಣ ಮಾಡಿದ ಪಕ್ಷಿಗಳೆಲ್ಲ ಮಾಂಸದ ಕಡೆಗೆ ಹೋದ್ರಂತೆ. ಕುರರ ಪಕ್ಷಿ ಬಂಧನದಿಂದ ಮುಕ್ತವಾಯಿತು. ಹಾಗೆ ನಾವು ಈ ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗೆ ಮೋಹಿತರಾಗಿ ಅದನ್ನು ಹಿಡ್ಕೊಂಡಿರುವಾಗ ಎಲ್ಲರೂ ಬಂದು ನಾನು ಅಂತ ಹೇಳಿ ಆಕ್ರಮಿಸ್ತಾರೆ ನಮ್ಮ ಹತ್ರ. ಆಗ ನಾವು ಆ ವಸ್ತುವ ಮೇಲೆ ಆಸೆಯನ್ನು ಬಿಟ್ಟರೆ ನಾವು ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಅದರಿಂದ ನಾವು ತಿಳ್ಕೊಳ್ಬೇಕು. ಒಂದು ಬಾಲಕ ಯಾವ ರೀತಿ ಮಕ್ಕಳು ಯಾವುದೇ ರೀತಿಯ ವಿಷಯದಲ್ಲಿ ಯಾವುದೇ ರೀತಿಯ ಆಸಕ್ತಿಯವರಿಗೆ ಲಾಟದ ಮೇಲೆ ಅವರು ನಿರತರಾಗಿರುತ್ತಾರೆ. ತನ್ನೊಳಗೆ ತಾನು ರಮಿಸ್ತಾ ತನ್ನೊಳಗೆ ಒಬ್ಬನೇ ಆಟ ಆಡುವ ಮಕ್ಕಳಿದ್ದಾರೆ. ಕೆಲವು ಸಲ ಒಂದು ಚೆಂಡು ಅವರ ಕೊಳಗೆ ಕೊಟ್ಟರಾಯ್ತು, ಆ ಚೆಂಡಿನಿಂದ ನೆಲಕ್ಕೆ ಬಡಿಯುತ್ತಾ ಅದನ್ನು ಹೆಕ್ಕುತ್ತಾ ಅಂಗಳದಲ್ಲಿ ತಾನೇ ಆಟ ಆಡ್ತಾ ಇರುತ್ತಾರೆ. ಹಾಗೆ ಏಕಾಂತದಲ್ಲಿದ್ದು ತಾನು ತನ್ನೊಳಗೆ ರಮಿಸುವ ವಿಚಾರವನ್ನು ಬಾಲಕರಿಂದ ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂತಹ ವಿಚಾರವನ್ನು ಈ ಬಾಲಕನಿಂದ ತಿಳ್ಕೊಳ್ಬೇಕು. ಇನ್ನು ಕುಮಾರಿಯೊಬ್ಬಳು, ಅವಳಿಗೆ ಹುಡುಗಿಯನ್ನು ನೋಡಲಿಕ್ಕೆ ಬರುವವರು ಮನೆಗೆ. ಹುಡುಗಿಯನ್ನು ನೋಡಲಿಕ್ಕೆ ಬರುವಾಗ ಆ ಬೇರೆ ತಂದೆ ತಾಯಿ ಆಗಿರಲಿಲ್ಲ ಅಂತ ಹೇಳಿ ಈ ಹುಡುಗಿ ಮಾತ್ರ ಇದ್ದಳು. ಆದರೆ ಬಂದವರಿಗೆ ಊಟ ಹಾಕಬೇಕಲ್ಲ, ಊಟ ಹಾಕಲಿಕ್ಕೆ ಅಲ್ಲಿ ಅಕ್ಕಿ ಇರಲಿಲ್ಲ. ಅಕ್ಕಿ ಬೇಕು ಅಂತೇಳಿ ಭತ್ತವನ್ನು ಕುಟ್ಟಬೇಕು. ಭತ್ತವನ್ನು ಸ್ವಲ್ಪ ಇಟ್ಟುಕೊಂಡು ಹೊರಳಗಲ್ಲಿಗೆ ಹಾಕಿ ಕುಟ್ಟಬೇಕು ಅಂತ ಕುಟ್ಟುವಾಗ ಅವಳ ಕೈಯಲ್ಲಿ ಬೇಕಾದಷ್ಟು ಬಳೆಗಳಿದ್ದವಂತೆ. ಆ ಬಳೆಗಳಿದ್ದಾಗ ಒಂದೊಂದು ಸಲ ಕುಟ್ಟುವಾಗಲೂ ಝಣ 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 ಅಂತೇಳಿ ಶಬ್ದ ಬರ್ತಾ ಇತ್ತು. ಈ ಶಬ್ದದಿಂದ ಈ ಮನೆಯಲ್ಲಿ ಇನ್ನೂ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ನಮಗೆ ಬಳಸಬೇಕಷ್ಟೇ ಅಂತ ಹೇಳಿ ಬರುವವರಿಗೆ ಗೊತ್ತಾಗಬಾರದು ಅಂತ ಹೇಳಿ ಒಂದೊಂದೇ ಬಳೆಯನ್ನು ತಾನು ತೆಗೆದು ಒಂದೊಂದು ಕೈಯಲ್ಲಿ ಒಂದೊಂದೇ ಬಳೆಯನ್ನು ಧರಿಸಿ ಮೆಲ್ಲಗೆ ಆ ಭತ್ತವನ್ನು ಗೊತ್ತಾಗದಾಗೆ ಅರೆದು ಅಕ್ಕಿ ಮಾಡಿ ಅದನ್ನು ಅನ್ನ ಮಾಡಿ ಬಳಸಿದಳಂತೆ. ಆಗ ಏನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಗಲಾಟೆ ಆಗುವುದು ಯಾವಾಗ ಅಂತ ಹೇಳಿದ್ರೆ, ತಾನು ಇದ್ದಾಗ ಸಮೂಹದೊಂದಿಗೆ ಸಮೂಹದಲ್ಲಿ ನಾವಿದ್ರೆ ಪರಸ್ಪರ ಮಾತುಗಳು ನಡೆಯುತ್ತದೆ. ಪರಸ್ಪರ ಮಾತಿನಿಂದ ಏನಾಗ್ತಾರೆ ಅಂತ ಹೇಳಿದ್ರೆ, ಮಾತು ಸರಿಯಾಗಿದ್ದರೆ ಆಯಿತು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ. ಸರಿಯಾಗಿ ಇಲ್ಲದೇ ಇದ್ದರೆ ಅವ ಜಗಳ ಆಗ್ತದೆ. ಒಂದು ಸಂಸಾರವ ಒಂದು ಸಂಘ ಸಂಸ್ಥೆಗಳಲ್ಲೆಲ್ಲ ಜಗಳ ಆಗುವುದು ಹಾಗೆ ಒಂದೊಂದೇ ಬಳ ತುಟ್ಟುಕೊಂಡು ಇರುವ ಹಾಗೆ ಒಬ್ಬೊಬ್ಬನೇ ಇದ್ದರೆ ಜಗಳ ಆಗಲಿಕ್ಕಿಲ್ಲ. ಆದ್ದರಿಂದ ಈ ಪ್ರಪಂಚದಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಹೇಳಿದ್ರೆ ಏಕಾಂತವನ್ನು ಅನುಭವಿಸಬೇಕು. ಏಕಾಂತವಾಗಿದ್ದರೆ ಮಾತ್ರ ಭಗವಂತನನ್ನು ಧ್ಯಾನಿಸಲಿಕ್ಕೆ ಸಾಧ್ಯ. ಒಟ್ಟಿಗಿದ್ದರೆ ಭಜನೆ ಇತ್ಯಾದಿಗಳ ನಾಮ ಸಂಕೀರ್ತನೆಯನ್ನು ತಾನು ಅಭ್ಯಾಸ ಮಾಡುವುದಕ್ಕೆ ಹಲವಾರು ಜನರೊಂದಿಗೆ ಇರ್ಬೋದು. ಆದರೆ ಭಗವಂತನ ಧ್ಯಾನ ಮಾಡುವಾಗ ಭಗವಂತನೊಂದಿಗೆ ತಾನು ತನ್ನ ಮನಸ್ಸಿನಿಂದ ನೆಲೆಸಿದ ಮೇಲೆ ಈ ಪ್ರಪಂಚದಲ್ಲಿ ಇನ್ನೊಬ್ಬನ ಸಂಘವನ್ನು ನಾವು ಮಾಡಲಿಕ್ಕಿಲ್ಲ ಎನ್ನುವುದು ಅದರಿಂದ ನಮಗೆ ಗೊತ್ತಾಗ್ತದೆ. ಹಾಗೆ ಹಾವು ತಾನು ಎಲ್ಲಿಯಾದರೂ ಬಿಲವನ್ನು ತೋಡಿಕೊಂಡು ಹೋಗಿ ಕೂತುಕೊಳ್ಳುವ ಕ್ರಮ ಉಂಟು? ಹಾವು ಇಲ್ಲ. ಈ
ಏನು ಹುಳಗಳು ಮಾಡಿದಂತಹ ಒರಳೆಗಳು ಅಂತ ಹೇಳುವುದಿಲ್ಲ, ಅದು ಮಾಡಿದ ಗೂಡಿನಲ್ಲಿ ಹೋಗಿ ಹಾವು ಕುಳಿತುಕೊಳ್ಳುತ್ತದೆ. ಅಥವಾ ಇಲಿಗಳು ಮಾಡಿದಂತಹ ಮಾಟೆಯ ಒಳಗೆ ಹೋಗಿ ಹಾವು ಕುಳಿತುಕೊಳ್ಳುವುದು, ಅದು ತಯಾರು ಮಾಡುವುದಿಲ್ಲ. ಇದರಿಂದ ಎಲ್ಲದರಿಂದಲೂ ಎಲ್ಲ ಸತ್ವವನ್ನು ಕೇಳುವಾಗ ಹಾಗೆ ನಾವು ಮನೆ ಕಟ್ಟಬಾರದೆ ಅಂತ ಕೇಳಬಹುದು, ಹಾಗೆ ಅರ್ಥ ಅಲ್ಲ. ಸುಮ್ಮಗೆ ನಮ್ಮ ವಾಸಕ್ಕೆ ನಾವು ಶೃಂಗಾರ ಮಾಡಿ ದೊಡ್ಡದಾಗಿ ಮನೆ ಅದನ್ನೆಲ್ಲ ಕಟ್ಟಿ ಅದು ಮುಗಿಲಿಕ್ಕೆ ಇಲ್ಲ. ನಾವು ಇರುವ ಹಣವನ್ನು ನಮಗೋಸ್ಕರವೇ ಬಳಸಿ ಯಾರಿಗೂ ದಾನ ಮಾಡದೆ, ಯಾವ ಸತ್ಕರ್ಮದ ಆಚರಣೆಗೂ ಅದನ್ನು ವಿನಿಯೋಗಿಸದೆ, ಸರಿಯಾಗಿ ಒಬ್ಬರಿಗೆ ಹಣ ಯಾಕೆ ಪ್ರಪಂಚದಲ್ಲಿ ಮನುಷ್ಯ ಕೊಡ್ತಾ ಭಗವಂತ ಕೊಟ್ಟದ್ದು ಅಂತ ಹೇಳಿದ್ರೆ ದಾನ ಮಾಡಬೇಕು, ಏನಾದರೂ ಸತ್ಕರ್ಮ ಮಾಡಬೇಕು, ಒಂದು ಯಾಗ ಯಜ್ಞಾನುಷ್ಠಾನ ಮಾಡಬೇಕು, ಪೂಜೆ ಇತ್ಯಾದಿಗಳು ಮಾಡಬೇಕು, ಅತಿಥಿ ಸತ್ಕಾರ ಮಾಡಬೇಕು. ಆ ಹಣವನ್ನು ಕೆರೆಯ ಹರಿಯುವ ನೀರಿನಂಥದನ್ನು ಶುದ್ಧಗೊಳಿಸ್ತಾ ಇದ್ದರೆ ಅದು ಶುದ್ಧವಾಗಿ ಇರುತ್ತದೆ. ಇರುವ ಹಣದಿಂದ ದೊಡ್ಡದಾದ ಮನೆ ಕಟ್ಟುವುದು, ಆ ಮನೆಗೆ ಪುನಃ ಸೇರಿಸುವುದು, ಪುನಃ ಬೇರೆ ಬೇರೆ ತನಗೆ ಮನೆಯಲ್ಲಿ ಗೋಶಾಲೆಯ ಗಜಶಾಲೆಯ ಬೇಕಾದ ಶಾಲೆಯನ್ನೆಲ್ಲ ಕಟ್ಟಿಕೊಳ್ಳುವುದು, ಬೇಕಾದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ತಾನು ತನ್ನ ಸುಖಕ್ಕೋಸ್ಕರವಾಗಿಯೇ ತನ್ನ ಹಣವನ್ನು ವ್ಯಯ ಮಾಡ್ತಾ 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 ಇದ್ದರೆ ಅದು ಏನಾದರೂ ಪ್ರಯೋಜನ ಉಂಟಾ? ಅದನ್ನು ಹೋಗುವಾಗ ಅವ ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ತಾನು ಹಾವಿನ ಹಾಗೆ ತನಗೆ ಎಷ್ಟು ಬೇಕೋ ಅಷ್ಟನ್ನು ಎಲ್ಲಿಯ ಅವಕಾಶ ಸಿಗ್ತದೆ ಅಷ್ಟು ನಾವು ಅದನ್ನು ಮಾಡಿಕೊಳ್ಬೇಕು. ಹಾಗಂತೇಳಿ ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಅರ್ಥ ಅಲ್ಲ. ತನ್ನ ವಾಸದ ಕುರಿತಾಗಿ ತನ್ನ ಸುಖಕ್ಕೋಸ್ಕರವಾಗಿಯೇ ತನ್ನ ಎಲ್ಲ ರೀತಿಯ ಹಣವನ್ನು ವ್ಯಯ ಮಾಡಿಕೊಳ್ಳಬಾರದು. ಸತ್ಕರ್ಮಾನುಷ್ಠಾನ ಮಾಡಬೇಕು, ಆ ಹಣವನ್ನು ಉಳಿಸಿ ಅದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಹಾವಿಂದ ನಾವು ತಿಳ್ಕೊಳ್ಬೇಕು. ಜೇಡರ ಹುಳು, ಇದು ಜೇಡರ ಹುಳು ಮೊನ್ನೆ ನಾನು ಹೇಳಿದ್ದೇನೆ, ಜೇಡರ ಹುಳದ ಬಾಯಿಯಿಂದ ಬಂದಂತಹ ಒಂದು ಅಂಟಿನಿಂದ ಅದು ಬಲೆಯನ್ನು ಕಟ್ಟಿಕೊಳ್ತದೆ, ಯಾವುದೋ ಇನ್ನೊಂದು ಪ್ರದೇಶದಿಂದ ತರುವುದಿಲ್ಲ. ಹಾಗೆ ತಾನು ತನ್ನಿಂದ ಹೊರಟ ಮೇಣದಿಂದ ಅದು ಬಲೆಯನ್ನು ಕಟ್ಟಿ ಆ ಜೇಡ ಅದರೊಳಗೆ ಹೇಗೆ ಸಂಚರಿಸ್ತಾ ಇರ್ತದೋ ಅದೇ ರೀತಿ ಭಗವಂತ ತನ್ನ ಮಾಯೆಯಿಂದ ಸೃಷ್ಟಿ ಮಾಡಿದ ಈ ಪ್ರಪಂಚದೊಳಗೆ ಆಚೆ ಈಚೆ ಸಂಚರಿಸ್ತಾ ಇದ್ದಾನೆ ಅಂತ ನಾವು ಜೇಡರ ಹುಳುವಿನಿಂದ ನಾವು ತಿಳ್ಕೊಳ್ಬೇಕು. ಈ ಪ್ರಪಂಚವೇ ಜೇಡನ ಬಲೆ, ಈ ಬಲೆಯಲ್ಲಿ ಸುತ್ತಾಡುವ ಜೇಡ ಅಂತ ಹೇಳಿದ್ರೆ ಭಗವಂತ. ಹಾಗೆ ಈ ಎಲ್ಲದಲ್ಲಿಯೂ ತಾನಾಗಿದ್ದಾನೆ ಅವ. ಈ ಮಾಯಾ ಪ್ರಪಂಚ ಇದು ಎನ್ನುವುದನ್ನು ಜೇಡನಿಂದ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ. ಮತ್ತೊಂದು ಕಣಜದ ಹುಳು, ಈ ಕಣಜದ ಹುಳ ಅದು ಯಾವುದೋ ಒಂದು ಕೀಟವನ್ನು ತಂದು ತಾನು ತನ್ನ ಗೂಡಿನ ಹತ್ತಿರದನ್ನು ಇಡ್ತದೆ. ಆ ಗೂಡು ಅಂತ ಹೇಳಿದ್ರೆ ಅದರ ಒಳಗೆ ತನ್ನ ಜಾತಿಯ ಒಂದು ಕೀಟವನ್ನು ಹಾಕಿ ಆಮೇಲೆ ಈ ಕೀಟವನ್ನು ತಂದು ಒಂದು ಗೂಡನ್ನು ಮಾಡ್ತಾನೆ, ಮಣ್ಣಿನ ಗೂಡನ್ನು ಮಾಡಿ ಮಣ್ಣಿನ ಉಂಡೆಯನ್ನು ಮಾಡಿ ಅದರೊಳಗೆ ತೂತು ಕೊರೆದು ಈ ಹುಳವನ್ನು ಅದರ ಒಳಗೆ ಇಳಿಸ್ತಾ ಏನು ಮಾಡ್ತಾರೆ ಕಣಜದ ಹುಳು ಅದರ ಮೇಲೆಯಿಂದ ಭೂಗುಟ್ಟುತ್ತಾ ಅದು ಶಬ್ದ ಮಾಡ್ತಾ ಅದರೊಳಗೆ ತಾನು ಅದರ ಮೇಲೆ ಸುತ್ತುತ್ತಾ ಇರ್ತದೆ. ಸುತ್ತಿ 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 ಆ ಕೀಟವೇ ಕಣಜದ ಹುಳವಾಗಿ ಮಾರ್ಪಾಡಾಗ್ತದೆ. ಹಾಗೆ ತಾನು ಅಭ್ಯಾಸದ ಬಲದಿಂದ ಸತ್ಸಂಗದಿಂದ ತನ್ನೆಲ್ಲ ಸ್ವರೂಪವನ್ನು ಕಳೆದು ಒಳ್ಳೆಯ ರೂಪವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಭ್ಯಾಸ, ಸತತವಾದಂತಹ ಅಭ್ಯಾಸ, ಸತತವಾದ ನೋಡುವಿಕೆ, ಸತತವಾದ ಹಾಡುವಿಕೆ, ಸತತವಾದ ಧ್ಯಾನ, ಸತತವಾದಂತಹ ಭಜನೆ, ಇದರಿಂದ ತಾನು ಒಳ್ಳೆಯ ಸತ್ಸಂಗದಿಂದ ತಾನು ಒಳ್ಳೆಯ ಭಕ್ತಿಯನ್ನು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಅದುವೇ ತಾನಾಗಲಿಕ್ಕೆ ಸಾಧ್ಯ. ತಾನು ಭಗವಂತನಾಗಬೇಕಾದರೆ ಉದ್ಧರೇದಾತ್ಮನಾತ್ಮಾನಂ, ತನ್ನಿಂದಲೇ ತಾನು ತನ್ನ ಉದ್ಧಾರ ಮಾಡಿಕೊಳ್ಳುವಂತಹ ಲಕ್ಷಣ ಹಾಗೆ ಅಂತ ಹೇಳುವಂತಹ ವಿಚಾರವನ್ನು ಹೇಳ್ತಾರೆ. ಹಾಗೆ ಈ ಪ್ರಪಂಚದಲ್ಲಿ ತನಗೆ ಇದ್ದಂತಹ ಎಲ್ಲ ವಸ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇದ್ದರೆ ಹೇಗಾಗ್ತಾರೆ ಅಂತ ಹೇಳಿದ್ರೆ ಗಾಂ ದುಗ್ಧ ದೋಗಾಂ ಅದುಗ್ಧ ದೋಗಾಂ ಅಂದರೆ ಹಾಲು ಕೊಡದಂತಹ ಒಂದು ಹಸು ಪ್ರಯೋಜನ ಏನಾದರೂ ಇದೆಯೋ, ಅಸತೀಂಚ ಭಾರ್ಯ ಸರಿಯಾದ ಗುಣ ಇಲ್ಲದ ಹೆಂಡತಿ ಇದ್ದು ಏನಾದರೂ ಪ್ರಯೋಜನ ಉಂಟಾ? ದೇಹಂ ಪರಾಧೀನವಾದ ದೇಹ ಇದ್ದು ಏನಾದರೂ ಪ್ರಯೋಜನ ಉಂಟಾ? ಇನ್ನೊಬ್ಬರ ಸೇವಕನಾಗಿ ತಾನು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬ ಹೇಳಿದಾಗೆ ಕೇಳಿಕೊಳ್ಳಬೇಕು ಅಂತಾದರೆ ಈ ದೇಹಕ್ಕೆ ಏನಾದರೂ ಪ್ರಯೋಜನ ಉಂಟಾ? ಹಾಗೆ ಅಸತ್ ಪ್ರಜಾ, ತಾನು ಹೇಳಿದಾಗೆ ಕೇಳದ ಕೆಟ್ಟ ಮಗ ಇದ್ದು ಏನಾದರೂ ಪ್ರಯೋಜನ ಉಂಟಾ? ಈ ಪ್ರಪಂಚದಲ್ಲಿ ಕೆಟ್ಟ ಮಗನು ಇರುವುದಕ್ಕಿಂತ ಮಗ ಇಲ್ಲದೇ ಇದ್ದರೂ ಆದೀತು, ಕೆಟ್ಟ ಮಗ ಹುಟ್ಟಬಾರದಂತ.
ಹಾಗೆ ವಿತ್ತಂ ದಾನ ಕೊಡದ ಹಣ ಎಷ್ಟಿದ್ರೂ ಏನಾದರೂ ಪ್ರಯೋಜನ ಉಂಟಾ? ವಿತ್ತಂ ತ್ವತೀರ್ಥೀಕೃತ ಮಂಗವಾಚಂ ಭಗವಂತನ ನಾಮ ರೂಪ ಲೀಲೆಗಳನ್ನು ಕೊಂಡಾಡದ ನಾಲಿಗೆ ಇದ್ದು ಏನಾದರೂ ಪ್ರಯೋಜನ ಉಂಟಾ? ಇಲ್ಲ. ಈ ನಾಲಿಗೆಯನ್ನು ಕೊಟ್ಟದ್ದು ಭಗವಂತ. ಸುಲಭಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ. ರಾಮ ಅಂತ ಹೇಳಿಕ್ಕೆ ಏನೂ ಕಷ್ಟ ಇಲ್ಲ, ಕೃಷ್ಣ ಅಂತ ಹೇಳಿಕ್ಕೆ ಏನಾದರೂ ಕಷ್ಟ ಉಂಟು? ಬೇಕಾದರೆ ಬೈಲಿಕ್ಕೆ ನಾಲಿಗೆ ಬರ್ತಾರೆ, ಹೇ ನಾಲಿಗೆ ಇನ್ನೊಬ್ಬನನ್ನು ದೂಷಿಸಲಿಕ್ಕೆ ಬರ್ತಾರೆ ಅಂತ ಹೇಳುವ ಹಾಡು ಉಂಟು ಕೆಲವು ಸಲ. ಹಾದಿಗೋಪನ ಬೈಯುವೆನೆಂದರೆ ಬೇಗ ಬರುವುದು ನಾಲಿಗೆ ಅಂತ ಹೇಳಿ, ಬೇಕಾದಾಗ ಬೈಯಲಿಕ್ಕೆ ನಾಲಿಗೆ ಉಂಟು. ರಾಮ ಅಂತ ಹೇಳಿ ಒಮ್ಮೆ ಹೇಳಲಿಕ್ಕೆ ಎಷ್ಟು ಸುಲಭ ಉಂಟು, ಬೇಡ ಒಂದು 108 ಸಲ ಹೇಳಲಿಕ್ಕೆ ನಮಗೆ ಏನಾಗಬಾರದು. ಹಾಗೆ ನಾವು ರಾತ್ರಿ ಮಲಗುವ ಕಾಲದಲ್ಲಿ ಆಲೋಚನೆ ಮಾಡಬೇಕು, ಇವತ್ತು ನಾನು ಏನಾದರೂ ಜಪ ಮಾಡಿದ್ದೇನೆ, ನಾನು ಏನು ಮಾಡಿದ್ದೇನೆ ಅಂತ ಆಲೋಚನೆ ಮಾಡಬೇಕಂತೆ. ನಾವು ಆ ನಮ್ಮ ದಿನನಿತ್ಯದ ವ್ಯವಹಾರದ ಪಟ್ಟಿಯಲ್ಲಿ ಇವತ್ತು ನಾನು ರಾಮ ರಾಮ ಅಂತ ಎಷ್ಟು ಸಲ ಹೇಳಿದ್ದೇನೆ, ಕೃಷ್ಣ ಕೃಷ್ಣ ಅಂತ ಎಷ್ಟು ಸಲ ಹೇಳಿದ್ದೇನೆ, ಶಿವ ಶಿವ ಅಂತ ಎಷ್ಟು ಸಲ ಹೇಳಿದ್ದೇನೆ. ಇವತ್ತು ಹೇಳದೇ ಇದ್ದರೆ ನನ್ನ ಇಡೀ ಆಯುಷ್ಯದ ಪಟ್ಟಿಯಲ್ಲಿ ಇವತ್ತಿನ ದಿನ ಅದು ನಿರರ್ಥಕವಾಗಿದೆ ಅಂತ ಆಲೋಚನೆ ಮಾಡಬೇಕಂತೆ. ನಾವು ಆ ಒಂದು ದಿವಸದ ಪುಣ್ಯ ಮಾಡುವ ಆಯುಷ್ಯ ಅದು ಕಳೆದು ಹೋಯ್ತಲ್ವೇ ಅಂತ ಪಶ್ಚಾತ್ತಾಪ ಪಡಬೇಕಂತೆ. ಮರು ದಿವಸ ನಿನ್ನೆ ಮಾಡದ ಬಾವತಿ ಇವತ್ತು ನಿನ್ನೆ 10 ಮಾಡಬೇಕಾದ ಜಪವನ್ನು ಇವತ್ತು 20 ಮಾಡಿದನ್ನು ಪೂರ್ಣ ಮಾಡಬೇಕು, ನಿನ್ನೆದನ್ನು ಬಿಡಬಾರದು. ಹಾಗೆ ಭಗವಂತನ ನಾಮ ಸಂಕೀರ್ತನೆ ಮಾಡದೇ ಇರುವ ನಾಲಿಗೆ ಇದ್ದು ಏನು ಪ್ರಯೋಜನ? ಹೀನಾಮಯ ರಕ್ಷತಿ ದುಃಖ ದುಃಖಿ. ಈ ಪ್ರಪಂಚದಲ್ಲಿ ಈ ದೇಹವನ್ನು ಸರ್ವ ಲಕ್ಷಣ ಇರುವ ಸರ್ವ ರೀತಿಯ ಅನುಕೂಲವಿರುವ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ಇದರನ್ನು ನಿರರ್ಥಕವಾಗಿ ಕಳೆಯುವುದು ಎಷ್ಟೊಂದು ಒಂದು ದಡ್ಡತನ ನಮ್ಮದು ಅಂತ ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಬೇಕು. ಗಾಂ ದುಗ್ಧ ದೋಹ ಮಸತೀಂಚ ಭಾರ್ಯಾಂ ದೇಹಂ ಪರಾಧೀನ ಮಸತ್ ಪ್ರಜಾಂಚ ವಿತ್ತಂ ತ್ವತೀರ್ಥಮಕೃತಂ ತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ಈ ರೀತಿ ಆಲೋಚನೆ ಮಾಡಬೇಕು ಅಂತ ಹೇಳಿ ಭಾಗವತದಲ್ಲಿ ಇನ್ನೊಬ್ಬರಿಗೆ ಉಪದೇಶ ಮಾಡುವ ರೀತಿಯಲ್ಲಿ ನಮಗೆ ವೇದವ್ಯಾಸರು ಅದನ್ನು ವಿವರಿಸಿದ್ದಾರೆ. ಈ ರೀತಿ ಇಡೀ ಆ ಏಕಾದಶ ಸ್ಕಂದರ ವಿಷಯವನ್ನು ಎಲ್ಲ ವಿವರಣೆ ಕೊಡುತ್ತಿದ್ದರೆ ಸಮಯವೇ ನಮಗೆ ಸಾಕಾಗಲಿಕ್ಕಿಲ್ಲ. ಆಮೇಲೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗವನ್ನು ವರ್ಣಿಸ್ತಾರೆ. ಹಾಗೆ ನಮಗೆ ಎಲ್ಲದರಲ್ಲಿಯೂ ನಾವು ವಿರಕ್ತರಾದರೆ ಆಗ ಜ್ಞಾನಯೋಗವನ್ನು ನಮಗೆ ಅಭ್ಯಾಸ ಮಾಡಲಿಕ್ಕಾಗುತ್ತೆ. ನಿರ್ವಿಣ್ಣಾನಾಂ ಜ್ಞಾನಯೋಗೋ ನ್ಯಾಸಿನಾಂ ಇಹ ಕರ್ಮಸು. ನ್ಯಾಸ ಸನ್ಯಾಸ ಅಂತ ಹೇಳಿದ್ರೆ ಎಂಥದ್ದು? ಸಮ್ಯಕ್ ನ್ಯಾಸ. ಈ ಪ್ರಪಂಚದಲ್ಲಿರುವ ಎಲ್ಲ ವಿಷಯೋಪಭೋಗಗಳನ್ನು ತಾನು ನ್ಯಾಸ ಮಾಡುವುದು ಸನ್ಯಾಸ ಅಂತೇಳಿ ಅರ್ಥ. ಸಮ್ಯಕ್ ನ್ಯಾಸ. ನ್ಯಾಸ ಅಂತ ಹೇಳಿದ್ರೆ ಆಸ ಉಪವೇಶನೆ ಎನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ. ಅಂದರೆ ಎಲ್ಲವನ್ನು ಕೂಡ ಬಿಡುವುದು ಅಂತ ಅರ್ಥ. ಎಲ್ಲವನ್ನು ಅಲ್ಲಲ್ಲಿ ಇಟ್ಟು ಬಿಡುವುದು, ಅದಕ್ಕೆ ಸನ್ಯಾಸ ಅಂತ ಹೆಸರು. ಹಾಗೆ ಎಲ್ಲದರಲ್ಲಿಯೂ ವಿರಕ್ತರಾಗಿ ವಿರಾಗಿಗಳಾಗಿ ಈ ಪ್ರಪಂಚದಲ್ಲಿ ಎಲ್ಲವನ್ನು ತ್ಯಜಿಸಿದರೆ ಅದು ಸರಿಯಾದ ಜ್ಞಾನಯೋಗ. ಆಮೇಲೆ ಯದೃಚ್ಛಯ ಮತ್ ಕಥಾದು. ಆಮೇಲೆ ತೇಷ್ವನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕಾಮಿನ. ಆದರೆ ಎಲ್ಲವನ್ನು ಕೂಡ ತ್ಯಜಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಈಗ ನಮ್ಮ ಹಾಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಸನ್ಯಾಸಿಗಳಾದರೆ ಈ ಪ್ರಪಂಚ ನಡೆಯುವುದೇ ಹೇಗೆ? ಹಾಗೆ ಈ ಪ್ರಪಂಚದಲ್ಲಿ ಮನೆಯನ್ನು ಇಟ್ಟುಕೊಂಡು, ಸಂಸಾರವನ್ನು ಇಟ್ಟುಕೊಂಡು, ಬಂಧು ಬಾಂಧವರನ್ನು ಇಟ್ಟುಕೊಂಡು, ಕಾಲ ಕಾಲಕ್ಕೆ ಬೇಕಾದಂಥ ಮಾತಾ ಪಿತೃಗಳ ಶುಶ್ರೂಷೆಯೋ, ಆಮೇಲೆ ಬೇಕಾದ ಮಕ್ಕಳ ಲಾಲನೆ ಪಾಲನೆ ಪೋಷಣೆ, ಆಮೇಲೆ ಕೃಷಿಯೋ, ಯಾವುದೇ ಉದ್ಯೋಗವನ್ನು ಮಾಡುತ್ತಾ ಅದರಲ್ಲಿ ಭಗವಂತನನ್ನು ಕಂಡು ಸತ್ಕರ್ಮವನ್ನು ಮಾಡುವಂತಹದ್ದು ಕರ್ಮಯೋಗ. ಹಾಗೆ ಅನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕಾಮಿನ. ಹಾಗೆ ಆದ ಕರ್ಮಾನುಷ್ಠಾನವನ್ನು ಮಾಡಿ ಕರ್ಮದಲ್ಲಿ ಭಗವಂತನನ್ನು ಕಾಣಬೇಕು. ಕರ್ಮಸ್ವರೂಪ ಬ್ರಹ್ಮಸ್ವರೂಪ ಅಂತ 2 ವಿಧವಾದ ಸ್ವರೂಪ ಇದೆ ಅಂತ ಹೇಳುವಂತಹದ್ದನ್ನು ನಾವು ಮೊನ್ನೆ ದಿವಸ ಕೇಳಿದ್ದೇವೆ. ಇನ್ನು ಕೆಲವು ಸಲ ಎಲ್ಲವೂ ಇದ್ದು ಕರ್ಮ ಯದೃಚ್ಛಯ ಮತ್ ಕಥಾನು ಜಾತ ಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣ ನಾತಿಸಕ್ತ ಭಕ್ತಿಯೋಗೋಸ್ಯ ಸಿದ್ಧಃ. ಎಲ್ಲದಲ್ಲಿ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಎಲ್ಲವನ್ನು ಬಿಟ್ಟವ ಅವನಿಗೆ ಸರಿಯಾದ ಜ್ಞಾನವೇ ಉಂಟಾಗಲಿಲ್ಲ ಅಂತಾದರೆ ಜ್ಞಾನ ಪಡೆಯುವುದಕ್ಕೋಸ್ಕರ ನಾಮ ಸಂಕೀರ್ತನೆಯನ್ನು ಮಾಡಿ ಭಕ್ತಿಯೋಗದಿಂದ ಭಗವಂತನನ್ನು ಪಡೆದುಕೊಳ್ಳುವಂತಹದ್ದು. ಹೇ ಭಗವಂತನೇ, ನನಗೆ ಏನು ಗೊತ್ತಿಲ್ಲ, ನಮಂತ್ರನ್ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾಃ ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ. ಅಲ್ವಾ?
ಪರಂಜಾನೇ ಮಾತಃ ತದನುಸರಣಂ ಕ್ಲೇಶಹರಣಂ ನ ಮಂತ್ರೋ ನ ಯಂತ್ರಂ. ನನಗೆ ನಿನ್ನ ಮಂತ್ರ ಗೊತ್ತಿಲ್ಲ, ನಿನ್ನ ಯಂತ್ರವನ್ನು ಇದು ಈ ದೇವಿಗೆ ಉಪಯೋಗಿಸಿದ ಇಲ್ಲಿ ಯಾಕೆ ಹೇಳಿದೆ ಅಂತ ಕೇಳಿಸಬೇಡಿ. ಉದಾಹರಣೆಗೆ ಸರ್ವ ಹೊತ್ತು ಭಗವಂತನ ಅಥವಾ ದೇವಿಯ ಮಾಯೆಯ ಆ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತೇಳಿ ಭಕ್ತಿಯಲ್ಲಿ ನನಗೆ ಮಂತ್ರ ಗೊತ್ತಿಲ್ಲ, ನನಗೆ ಯಂತ್ರ ಗೊತ್ತಿಲ್ಲ, ಹೋಮ ಹವನ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ, ಏನು ನನಗೆ ಗೊತ್ತಿಲ್ಲ. ನನಗೆ ತದನುಸರಣಂ, ನಿನ್ನ ಅನುಸರಣೆ, ನಿನ್ನನ್ನು ನಾನು ನಿನ್ನನ್ನೇ ನಾನು ಚಿಂತಿಸುವುದು ಒಂದೇ ನನಗೆ ಗೊತ್ತು. ಆದ್ದರಿಂದ ನಾನು ಯಾವುದರನ್ನು ಮಾಡುವುದಿಲ್ಲ, ನಿನಗೆ ಶರಣಾಗ್ತಾ ಇದ್ದೇನೆ, ಎಲ್ಲವೂ ನಿನಗೆ ಅಂತೇಳಿ ಏನೂ ಜ್ಞಾನವಿಲ್ಲದೆ ಭಗವಂತನೊಂದಿಗೆ ಸೇರುವಂತಹದ್ದು ಭಕ್ತಿ ಯೋಗ ಅಂತೇಳಿ ಹೇಳಲ್ಪಡ್ತಾರೆ ಅಂತ ಹೇಳುವಂತಹ ವಿಚಾರವನ್ನು ಈ ರೀತಿ ಉದ್ಧವನಿಗೆ ಬೋಧನೆಯನ್ನ ಮಾಡ್ತಾರೆ. ಆಮೇಲೆ ಉದ್ಧವ ಕೊನೆಗೆ ಬದರಿಕಾಶ್ರಮಕ್ಕೆ, ಹಾಗೆ ಉದ್ಧವನಿಗೆ ಎಲ್ಲ ಜ್ಞಾನವನ್ನು ಬೋಧಿಸಿ ಕೊನೆಗೆ ಉದ್ಧವ ಬದರಿಕಾಶ್ರಮಕ್ಕೆ ಸೇರುವಂತಹ ಕಥೆಯನ್ನು ಹೇಳಿದ್ದಾರೆ. ಕೊನೆಗೆ ಭಗವಂತ ಹೇಳ್ತಾನೆ, ಇಷ್ಟೆಲ್ಲ ಉಪದೇಶವನ್ನು ಮಾಡಿ, ಹೇ ಉದ್ಧವ, ಗಚ್ಚೋದ್ಧವ ಮಯಾದಿಷ್ಟ ಬದರಿಯಾಖ್ಯಂ ಮಮಾಶ್ರಮಂ. ನೀನು ದೇವ ಬದರಿಕಾಶ್ರಮಕ್ಕೆ ಹೋಗು, ತತ್ರ ಮತ್ಪಾದತೀರ್ಥೋದಯ ಸ್ನಾನೋಪಸ್ತರ್ಶನೀಶ್ಚುಚಿ. ನೀನು ಅಲ್ಲಿ ಹೋಗಿ ನನ್ನ ಪಾದತೀರ್ಥವಾದಂತಹ ಬದರಿಕಾಶ್ರಮದಲ್ಲಿ ಆ ಪುಣ್ಯಮಯವಾದಂತಹ ಗಂಗೆಯ ಸೇವೆಯನ್ನು ನೀನು ಮಾಡುತ್ತಾ ಸ್ನಾನ ಮಾಡಿ ನನ್ನ ಅರ್ಚನೆಯನ್ನು ಮಾಡಿ ನನ್ನ ದಿವ್ಯ ಸಾನ್ನಿಧ್ಯವನ್ನು ನೀನು ಹೊಂದು ಅಂತ ಹೇಳಿ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಉದ್ಧವ ನೇರ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಸಂಪೂರ್ಣವಾದ ಜ್ಞಾನವನ್ನು ಪಡೆದು ಭಗವಂತನ ಸಾನ್ನಿಧ್ಯವನ್ನು ಪಡೆಯುತ್ತಾನೆ ಅಂತ ಹೇಳಿ ಮುಂದೆ ಅದರ ಕಥೆಯನ್ನು ಹೇಳ್ತಾರೆ. ಆಮೇಲೆ ಎಲ್ಲ ಯದುಕುಲ ಸಂಹಾರ ಎಲ್ಲ ಆಗುವಂತಹ ಸಂದರ್ಭ, ಬಲರಾಮ ತಾನು ಧ್ಯಾನಾಧಿಷ್ಠಿಗನಾಗಿ ಸಮುದ್ರದ ತೀರದಲ್ಲಿ ರಾಮ ಸಮುದ್ರವೇಲಾಯಾಂ ಯೋಗಮಾಸ್ಥಾಯ ಪೌರುಷಂ ತತ್ಯಾಜ ಲೋಕಂ ಮಾನುಷ್ಯಂ ಸಂಯೋಜ್ಯಾತ್ಮಾನಮಾತ್ಮನಿ. ಯೋಗಾಧಿಷ್ಠಿತನಾಗಿ ತಾನು ತನ್ನ ಸ್ವಧಾಮಕ್ಕೆ ತೆರಳುತ್ತಾನೆ. ಸಂಕರ್ಷನಾದಂತಹ ಭಗವಂತ ತನ್ನ ಸ್ವಧಾಮಕ್ಕೆ ತೆರಳುತ್ತಾನೆ. ರಾಮನಿರ್ಯಾಣ ಮಾಲೋಕ್ಯ ಭಗವಾನ್ ದೇವಕೀ ಸುತಃ, ತನ್ನ ಅಣ್ಣನಾದ ಬಲರಾಮ ನಿರ್ಯಾಣವನ್ನು ಹೊಂದಿದ ಅಂತ ಹೇಳುವಂತನ್ನು ನೋಡಿ, ನಿಶಸಾದ ದರೋಪಸ್ಥೆ ತೂಷ್ಣೀ ಮಾಸಾದ್ಯ ವಿಪ್ಪಲಂ. ತಾನು ಒಂದು ಅರಳಿ ಮರದ ಕೆಳಗೆ ಮೌನವನ್ನಂತೂ ಅವ ಕೂತುಕೊಳ್ತಾನೆ. ಆ ಸಮಯದಲ್ಲಿ ಅರಳಿ ಮರದ ಒಂದು ಅಶ್ವತ್ಥ ಮರದ ಕೆಳಗೆ ತಾನು ಎಡದ ಕಾಲಿನ ಮೇಲೆ ಬಲದ ಕಾಲನ್ನಿಟ್ಟು ತನ್ನೊಳಗಿರುವಂತಹ ಆ ತತ್ವವನ್ನು ತಾನು ಧ್ಯಾನಿಸುತ್ತಾ ಇರುತ್ತಾನೆ. ವನಮಾಲಾಪರೀತಾಂಗಂ ಮೂರ್ತಿಮಧ್ಯರ್ನಿಜಾಯುಧೈ ಕೃತ್ವೋರು ದಕ್ಷಿಣೇ ಪಾದಮಾಸೀನಂ ಪಂಕಜಾರುಣಂ. ಎಡದ ಕಾಲ ಮೇಲೆ ಬಲದ ಕಾಲನ್ನಿಟ್ಟು ಕಾಲನ್ನು ಉದ್ದ ಮಾಡಿ ಕಾಲನ್ನು ಸ್ವಲ್ಪ ಹೀಗೆ ಆಡಿಸುತ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈ ವ್ಯಾಧ ಜರ ಎಂಬ ವ್ಯಾಧ ಈ ಸಮುದ್ರಕ್ಕೆ ಎಸೆದ ಈ ತುಂಡನ್ನು ಮೀನು ನುಂಗಿ ಆ ಮೀನನ್ನು ತುಂಡು ಮಾಡಿದಾಗ ಮೀನಿನ ಒಳಗೆ ಆ ಒನಕೆಯ ತುಂಡು ಸೇರಿಸಿದ್ದನ್ನು ತನ್ನ ಬಾಣಕ್ಕೆ ಜೋಡಿಸಿಕೊಂಡಿದ್ದ ವ್ಯಾಧ, ಜರ ಎಂಬ ವ್ಯಾಧ. ಹೀಗೆ ಬೇಟೆಯಾಡಬೇಕು ಅಂತ ಆಚೆ ಈಚೆ ಸುತ್ತುತ್ತಾ ಇರುವಾಗ ದೂರದಲ್ಲಿ ಒಂದು ಪಕ್ಷಿ ಆಚೆ ಈಚೆ ಸಂಚರಿಸ್ತಾ ಇದ್ದ ಹಾಗೆ ಕಾಣ್ತದೆ ಇವನಿಗೆ. ಅದು ಯಾರದ್ದು ಬೇರೆ ಯಾರೂ ಅಲ್ಲ, ಕೃಷ್ಣನ ಒಂದು ಕಾಲು. ಹಾಗೆ ದೂರದಿಂದ ಈ ಒನಕೆಯ ತುಂಡಿನನ್ನು ಸೇರಿಸಿದ ಈ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅದು ಹೋಗಿ ಭಗವಂತನಾದ ಕೃಷ್ಣನ ಪಾದವನ್ನು ಮುಟ್ತದೆ, ಪಾದವನ್ನು ಚುಚ್ಚಿದ ಹಾಗೆ ಆಗ್ತದೆ ಅವನಿಗೆ. ಯಾಕೆ ಅಂತ ಹೇಳಿದ್ರೆ ತಾನು ತನ್ನ ಸ್ವಧಾಮಕ್ಕೆ ತೆರಳುವಾಗ ಏನಾದರೂ ಒಂದು ಕಾರಣ ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕೃಷ್ಣನೂ ಯದುಕುಲದವನೇ, ಯದುಕುಲದವರಿಗೆ ಶಾಪ ಆಗಿದೆ. ಹಾಗೆ ಋಷಿವಚನವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಋಷಿವಚನ, ಈ ಕೃಷ್ಣ ಹಾಗೆ ತೆರಳಿದರೆ ಇವ ಯಾದವನಾಗಿ ಹುಟ್ಟಿ ಆ ಒನಕೆಗೂ ಇವನಿಗೂ ಏನು ಸಂಬಂಧ ಇಲ್ಲ ಅಂತಾದರೆ ಏನಾಗ್ತದೆ, ಋಷಿವಚನ ಸುಳ್ಳಾಗ್ತದೆ. ಈ ಋಷಿವಚನ ಸತ್ಯವಾಗಿಸುವುದಕ್ಕೆ ಆ ಒನಕೆಯ ಒಂದು ತುದಿಯ ಒಂದು ತುಂಡನ್ನು ತನ್ನ ಪಾದಕ್ಕೆ ಕೊನೆಯ ತನ್ನ ಸ್ವಧಾಮಕ್ಕೆ ತೆರಳುವ ಕಾಲಕ್ಕೆ ಅದು ಮುಟ್ಟುವ ಹಾಗೆ ಒಂದು ರೀತಿಯ ನಾಟಕ ಆಡ್ತಾನೆ. ಹಾಗೆ ಅದರನ್ನು ಕಂಡು ಆ ಕಾಲಿಗೆ ಓಡೋಡಿ ಒಂದು ಪಕ್ಷಿ ಸಿಕ್ಕಿತು ಅಂತ ಓಡೋಡಿಕೊಂಡು ಬರುವಾಗ ಇದು ಭಗವಂತನಾದ ಕೃಷ್ಣನ ಪಾದಕ್ಕೆ ನಾನು ಬಾಡ ಬಿಟ್ಟಿದ್ದೇನೆ ಅಂತ ಹೇಳಿ ಬಹಳ
ಅವನಿಗೆ ದುಃಖ ಆಗುತ್ತದೆ. ಹೇ ಭಗವಂತ, ಈ ಲೋಕರಕ್ಷಕ ನೀನು, ಲೋಕವನ್ನು ರಕ್ಷಿಸುವಂತ ನಿನ್ನ ಕಾಲಿಗೆ ನಾನು ಬಾಣ ಬಿಟ್ಟು ನಿನಗೆ ನೋಯಿಸಿದೆ. ನಾನು ಲೋಕರಕ್ಷಕನಾದಂತಹ ನಿನ್ನನ್ನು ನಾನು ನೋಯಿಸಿದರೆ ಈ ಲೋಕದಲ್ಲಿರುವಂತಹ ನಮ್ಮಂಥವರ ಗತಿ ಏನು? ನನಗೆ ಕ್ಷಮಿಸಬೇಕು, ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು ಅಂತ ಹೇಳಿ ಭಗವಂತನಿಗೆ ನಮಸ್ಕರಿಸ್ತಾನೆ ಆ ವ್ಯಾಧ. ಆಗ ಹೇಳ್ತಾನೆ ಭಗವಂತ, ನೀನು ಏನು ಚಿಂತೆ ಮಾಡಬೇಡ, ನೀನು ಒಳ್ಳೆ ಕೆಲಸ ಮಾಡಿದ್ದಿ, ನಿನಗೊಂದು ಪಾರಿತೋಷಕ ಉಂಟು. ಏನು ಅಂತ ಹೇಳಿದ್ರೆ, ನನಗೆ ಉಪಕಾರ ಮಾಡಿದ ಕಾರಣ, ಭಗವಂತನಿಗೆ ಉಪಕಾರ ಮಾಡಿದ ಭಗವಂತ ನನಗೆ ಏನಾದರೂ ತಾನು ಸಮರ್ಪಣೆ ಮಾಡಿದ ಆ ಭಕ್ತನಿಗೆ ದಿವ್ಯವಾದ ಲೋಕ ಸಿಗಬೇಕು. ನೀನು ನನಗೆ ಬಾಣವನ್ನು ಬಿಟ್ಟದ್ದು ನನಗೆ ಒಂದು ಆರಾಧನೆ ಆಗಿದೆ, ಅದು ಪೂಜೆ ಅಂತ ನಾನು ಗ್ರಹಿಸ್ತೇನೆ ಅದನ್ನು. ಆದ್ದರಿಂದ ನೀನು ದಿವ್ಯವಾದ ಲೋಕಕ್ಕೆ ಹೋಗು ಅಂತ ಹೇಳಿ ಆ ವ್ಯಾಧನನ್ನು ಒಳ್ಳೆ ದಿವ್ಯವಾದ ವಿಮಾನದಲ್ಲಿ ಕುಳ್ಳಿರಿಸಿ ಏನು ಒಳ್ಳೆ ದಿವ್ಯವಾದ ಲೋಕಕ್ಕೆ ಹೋಗು ಅಂತ ಹೇಳಿ ವ್ಯಾಧನಿಗೆ ಅನುಗ್ರಹವನ್ನು ಮಾಡ್ತಾನೆ ಕೃಷ್ಣ. ಈ ಕೃಷ್ಣನಿಗೆ ಬಾಣವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ದಾರುಕ, ಅವನ ಸಾರಥಿಯಾದಂತಹ ದಾರುಕ ಓಡೋಡಿ ಬಂದು ಕೃಷ್ಣನ ಪಾದಾರವಿಂದರಗಳಲ್ಲಿ ಹೊರಳಾಡಿ ಈ ಕೃಷ್ಣನ ಪಾದಕ್ಕೆ ಬೀಳ್ತಾನೆ. ಆಗ ದಾರುಕರ ಹತ್ರ ಹೇಳ್ತಾನೆ, ನೀನು ದುಃಖ ಮಾಡಬೇಡ, ಹೀಗೆ ಕೃಷ್ಣ ಪರಂಧಾಮವನ್ನು ಹೊಂದಿದ್ದಾನೆ ಅಂತ ಹೇಳುವಂತಹ ವಿಚಾರವನ್ನ ನೀನು ಹೇಳಬೇಕು. ಹಾಗೆ ಯದು ಕುಲದವರೆಲ್ಲವರಿಗೂ ಕೂಡ ಇನ್ನು ಯಾರು ಶಾಶ್ವತರಲ್ಲ ಅಂತ ಹೇಳುವಂತಹ ವಿಚಾರವನ್ನು ಹೇಳಿ, ಇನ್ನು ಅಲ್ಲಿಂದ ಕೆಲವರೆಲ್ಲ ಇಂದ್ರಪ್ರಸ್ಥಕ್ಕೆ ಹೋಗಿ ಅಂತ ಹೇಳಿ ನೀನು ಅವರಿಗೆ ಹೇಳಬೇಕು ಅಂತ ಹೇಳಿ ವಿಚಾರವನ್ನು ದಾರಿಕೋನಲ್ಲಿ ಹೇಳ್ತಾನೆ. ಆಮೇಲೆ ಭಗವಂತ ತನ್ನ ಇದ್ದಕ್ಕಿದ್ದ ಹಾಗೆ ಭಗವಂತನ ದಿವ್ಯವಾದಂತಹ ರಥಗಳು, ಅವನ ದಿವ್ಯವಾದ ಅಶ್ವಗಳು ಎಲ್ಲವೂ ಕೂಡ ಅಂತರಿಕ್ಷಕ್ಕೆ ಹೋಗ್ತದೆ. ಅವನ ಕೈಯಲ್ಲಿರುವ ಶಂಖ, ಚಕ್ರ, ಗದ, ಪದ್ಮಗಳೆಲ್ಲವೂ ಕೂಡ ಅದು ಹೋಗಿ ಅಂತರಿಕ್ಷಕ್ಕೆ ಸೇರುವಂತಹ ಸಮಯ. ಆ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು, ಇಂದ್ರಾದಿ ಲೋಕಪಾಲರು, ಎಲ್ಲ ಪ್ರಜಾಪತಿಗಳು, ಋಷಿಗಳು, ಮಹರ್ಷಿಗಳೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಹೂಮಳೆ ಕರೆಯುತ್ತಾ ಜಯಕಾರವನ್ನು ಮಾಡುತ್ತಾ ಆ ಸಂದರ್ಭದಲ್ಲಿ ಕೃಷ್ಣ ತಾನು ಮೆಲ್ಲಗೆ ತನ್ನೊಳಗೆ ಇರುವಂತಹ ಈ ಪ್ರಪಂಚವನ್ನು ಸೃಷ್ಟಿಯನ್ನು ಮಾಡುವ, ಸ್ಥಿತಿಯನ್ನು ಪಾಲನೆಯನ್ನು ಮಾಡುವ, ಲಯಗೊಳಿಸುವ, ಸಮಸ್ತ ಈ ಪ್ರಪಂಚಕ್ಕೆ ಕಾರಣೀಭೂತವಾದ ತನ್ನ ಒಳಗೆ ಸಂಸ್ಥಿತವಾದಂತಹ ಶಕ್ತಿಯನ್ನು ಕುರಿತು ಚಿಂತಿಸ್ತಾ ತಾನು ಕಣ್ಣನ್ನು ಮುಚ್ಚುತ್ತಾನೆ. ಆ ಸಂದರ್ಭದಲ್ಲಿ ಏನು ಶರೀರ ಬಿದ್ದು ಹೋಗ್ತದೆಯೋ ಅಂತ ಕೇಳಿದರೆ ಶರೀರ ಬಿದ್ದು ಹೋಗುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ಶಂಖಚಕ್ರ ಪದ್ಮ ಸಹಿತವಾಗಿ ಭಗವಂತನಾದಂತಹ ವಾಸುದೇವ ತನ್ನ ಸ್ವಧಾಮವಾದಂತಹ ವೈಕುಂಠ ಲೋಕಕ್ಕೆ ಹೋಗುತ್ತಾನೆ ಅಂತೇಳುವಂತಹ ವಿಚಾರವನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಭಾಗವತ ಕಥೆಯಲ್ಲಿ ಆ ಕೃಷ್ಣ ಸ್ವಧಾಮಕ್ಕೆ ತೆರಳುವಾಗ ತಾನು ತನ್ನ ತೇಜಸ್ಸನ್ನು ಭಾಗವತದಲ್ಲಿ ಇಟ್ಟು ಹೋದಂತೆ. ಹಾಗೆ ಶಾಸ್ತ್ರ ಪ್ರಕಾರವಾಗಿ ಭಾಗವತ ಪಾರಣವನ್ನು ಮಾಡಿ ಕೊನೆಗೆ ಕೃಷ್ಣನ ಪರಂಧಾಮವನ್ನು ಹೇಳಿದ ಮೇಲೆ ಭಾಗವತದಲ್ಲಿ ಕೃಷ್ಣನ ಹುಟ್ಟುವ ಕಥೆಯನ್ನು ಹೇಳಬೇಕು ಅಂತ ಹೇಳುತ್ತಾರೆ. ಹಾಗೆ ಇನ್ನೊಮ್ಮೆ ಕೃಷ್ಣ ಹುಟ್ಟಿದ ಅಂತ ಹೇಳಿ ಗ್ರಹಿಸುವ ಸರ್ವಗುಣೋಪೇತವಾದಂತಹ ಪ್ರಶಾಂತವಾದಂತಹ ವಾತಾವರಣ ಇರುವ ಸಂದರ್ಭದಲ್ಲಿ ವಸುದೇವ ದೇವಕಿಯರು ಸೆರೆಮನೆಯಲ್ಲಿರುವಂತಹ ಕಾಲ, ಅಲ್ಲಿ ಇಡೀ ಕೃಷ್ಣ ಹುಟ್ಟುವ ಕಾಲದಲ್ಲಿ ಪ್ರಪಂಚವೇ ಬಹಳ ಮಂಗಲಮಯವಾಗಿತ್ತಂತೆ. ಆ ಸಮಯದಲ್ಲಿ ನಿಶೀಥೇತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ, ರಾತ್ರಿಯ ಕಾಲದಲ್ಲಿ ಇಡೀ ಪ್ರಪಂಚ ಅಂಧಕಾರದಲ್ಲಿ ಮುಳುಗಿರುವಂತಹ ಸಂದರ್ಭ ಅಂತ ಹೇಳಿದರೆ, ಪ್ರಪಂಚವೇ ಅಂಧಕಾರ ಅಜ್ಞಾನದಿಂದ ತುಂಬಿದ್ದು, ರಾಕ್ಷಸರಿಂದ ಆಕ್ರಮಿಸಲ್ಪಟ್ಟ ಈ ಪ್ರಪಂಚವೇ ಇನ್ನೇನು ಮಾಡುವುದು ಅಂತ ಹೇಳುವ ಅಂಧಕಾರದಲ್ಲಿರುವಂತಹ ಸಂದರ್ಭದಲ್ಲಿ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯನಾದ ಎಲ್ಲರ ಹೃದಯದಲ್ಲಿ ವಾಸಿಸುವ ಭಗವಂತ, ಎಲ್ಲ ಗುಹಾಶಯ ಸರ್ವಗುಹಾಶನೆಯಾದಂತಹ ಕೃಷ್ಣ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕಲಃ, ದೇವಕಿಯ ಗರ್ಭದಿಂದ ಈ ಪ್ರಪಂಚಕ್ಕೆ ಹುಟ್ಟಿ ಬಂದ ಅಂತ ಹೇಳುವಂತಹ ವಿಚಾರವನ್ನು ದಶಮಸ್ಕಂದದ 3ನೇ ಅಧ್ಯಾಯದಲ್ಲಿ ಕಥೆಯನ್ನು ಹೇಳಿದ್ದಾರೆ. ಕೃಷ್ಣ ಇವತ್ತೂ ಇದ್ದಾನೆ, ನಿಮ್ಮ ಮನೆಯಲ್ಲಿ ಮನದಲ್ಲಿಯೂ ಕೃಷ್ಣ ಬೆಳಗಬೇಕು ಅಂತ ಹೇಳುವ ಸಂಪ್ರಾರ್ಥನೆ ನಮ್ಮದು. ಭಗವಂತನ ಸ್ವಧಾಗಮನ ಆಗ್ತದೆ. ಆಮೇಲೆ ಈ 12ನೇ ಸ್ಕಂದ, ಈ ಸ್ಕಂದದಲ್ಲಿ ನಾವು ನಿರೀಕ್ಷಿಸಿದಂತೆ ಕಲಿಯುಗದಲ್ಲಿ ಹೇಗೆಲ್ಲ ಆಗುತ್ತದೆ ಅಂತ ಹೇಳುವ ವಿಚಾರವನ್ನು ಈ 12ನೇ ಸ್ಕಂದದಲ್ಲಿ ತಿಳಿಸಿದ್ದಾರೆ. ಹಾಗೆ ಈಗ ಈ ಕಾಲದಲ್ಲಿ ಏನಾಗ್ತಾರೆ ಇದನ್ನೆಲ್ಲ, ಇದು ಎಷ್ಟೋ ವರ್ಷಗಳ ಮೊದಲು ಕಲಿಯುಗದ ಪ್ರಾರಂಭ ಕಾಲದಲ್ಲಿಯೇ ಇನ್ನು ಹೀಗಾಗ್ತಾರೆ ಅಂತೇಳಿ ವೇದವ್ಯಾಸರು ತಿಳಿಸಿದ್ದಾರೆ.
ಕಾಲೇನ ಬಲಿನಾ ರಾಜನ್ ನಕ್ಷಂಚಾಜುರ್ಬಲಂ ಸ್ಮೃತಿ. ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಮನುಷ್ಯರಿಗೆ ಆಯುಸ್ಸು ಕ್ಷೀಣ ಆಗ್ತದೆ. ಮೊದಲು ಎಷ್ಟು ಆಯುಸ್ಸಿತ್ತು ಅಷ್ಟು ಆಯುಸ್ಸು ಈಗ ಇಲ್ಲ. ನಾವು ಅದನ್ನು ನೋಡಿದ್ದೇವೆ. ವಿತ್ತಮೇವ ಕಲೋ ನೃಣಾಂ. ಇನ್ನು ಕಾಲೇನ ಬಲಿನಾ ರಾಜನ್ ನಕ್ಷಂಚಾಜುರ್ಬಲಕ್ಷತಿ. ಆಮೇಲೆ ಧರ್ಮ, ಸತ್ಯ, ಶೌಚ, ಕ್ಷಮ, ದಯ ಎನ್ನುವುದು ಕ್ಷಯಿಸ್ತಾ ಹೋಗ್ತದೆ. ಆಮೇಲೆ ಯಾರಲ್ಲಿ ಹಣ ಇದೆ, ಯಾರಲ್ಲಿ ಬಲ ಇದೆ, ಅವರು ಈ ಪ್ರಪಂಚದಲ್ಲಿ ಒಳ್ಳೆಯವರು, ಅವರ ಗುಣವನ್ನು ಅನುಸರಿಸ್ತಾರೆ ಜನರು. ವಿತ್ತಮೇವ ಖಲು ನೃಣಾಂ ಜನ್ಮಾಚಾರ ಗುಣೋದಯ. ಹಣ ಇದ್ದವರ ಗುಣವನ್ನು ಅನುಸರಿಸುವುದು. ಅವ ಹೇಗೆ ಮಾಡಿದ್ದಾನೆ, ಅವ ದೊಡ್ಡ ಹಣವಂತ ಈ ಪ್ರಪಂಚದಲ್ಲಿ, ಅವ ಏನು ಮಾಡಿದ್ದಾನೆ ಅದನ್ನು ನಾನು ಮಾಡುವುದು ಅಂತೇಳಿ ಎಲ್ಲರೂ ಒಳ್ಳೆಯ ವಿದ್ಯೆ, ಒಳ್ಳೆಯ ತಪಸ್ಸು, ಒಳ್ಳೆಯ ಗುಣ ಇದ್ದವರ ಗುಣವನ್ನು ಅನುಸರಿಸುವುದಲ್ಲ, ಹಣ ಬಲ ಇದ್ದವರ ಗುಣವನ್ನು ಅನುಸರಿಸ್ತಾರೆ. ಆಮೇಲೆ ಧರ್ಮ ನ್ಯಾಯ ವ್ಯವಸ್ಥಾನಂ ಕಾರಣಂ ಬಲಮೇವಚ. ನ್ಯಾಯ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಬಲ ಇದ್ದವರಿಗೆ, ಹಣ ಇದ್ದವರಿಗೆ ಮಾತ್ರ ನ್ಯಾಯ ಸಿಗ್ತದೆ. ದಾಂಪತ್ಯ ಅಭಿರುಚಿ ಹೇತು. ಇದು ಮುಖ್ಯ ಈಗಿನ ಕಾಲದಲ್ಲಿ. ಹೆಣ್ಣು ಗಂಡಿಗೆ ಒಂದು ರೀತಿಯ ಅಭಿರುಚಿ ಆದರೆ ಸಾಕು. ಅವ ಯಾವ ಕುಲದವ, ಅವ ಏನು ಕಲಿತಿದ್ದಾನೆ, ಏನು ಕೆಲಸ ಮಾಡ್ತಾನೆ ಅಂತ ಹೇಳುವ ವಿಚಾರ ಇಲ್ಲದೆ ಮದುವೆ ಆಗ್ತದೆ. ಈಗ ನಾವು ಅದನ್ನು ಬಹಳಷ್ಟು ಕಾಣ್ತಾ ಇದ್ದೇವೆ ಅಲ್ವಾ. ವಿದ್ಯಾವಂತನಲ್ಲದ ಬಹಳ ಕೆಟ್ಟ ಗುಣದವ, ಏನಾದರೂ ಕೆಟ್ಟ ಕೆಲಸ ಮಾಡುವವ ಆದರೂ, ಈ ಪ್ರಪಂಚದಲ್ಲಿ ತುಚ್ಛವಾಗಿ ನೋಡಲ್ಪಡುವವನಾದರೂ ಅವನನ್ನ ಒಳ್ಳೆ ವಿದ್ಯಾವಂತೆಯಾದ, ಒಳ್ಳೆಯ ರೂಪವಂತೆಯಾದ ಒಂದು ಹೆಣ್ಣು ಮೋಗಿಸಿ ಕೇವಲ ಸ್ವರೂಪಕ್ಕೆ ಮೋಹಗೊಂಡು ವಿವಾಹ ಆಗುತ್ತಾಳೆ. ವಿವಾಹ ಆದ ಮೇಲೆ ಮುಂದೆ ಸಿಕ್ಕಿ ಬೀಳುತ್ತಾಳೆ, ಗೊತ್ತಿಲ್ಲ. ವಿವಾಹ ಆದ ಮೇಲೆ ಮುಂದೆ ಅವನ ಸ್ಥಾನಮಾನವನ್ನು ನಾವು ಮುಂದೆ ಸಂಸಾರದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳೋದು ಗೊತ್ತಾಗುವುದು. ಮತ್ತೆ ಅದನ್ನು ತಿಳಿಯದೆ ಕೇವಲ ಒಂದು ರೀತಿಯ ಕಾಮದ ಅಭಿರುಚಿಯಿಂದ ಮುಂದೆ ಮದುವೆಯಾಗಿ ವರ್ಣಸಂಕರಾಗಿ ಹೋಗ್ತದೆ. ಯಾವುದೋ ಮತವನ್ನು ಅನುಸರಿಸ್ತಾರೆ. ದಾಂಪತ್ಯ ಅಭಿರುಚಿ ಹೇತು ಮಾನೀವ ವ್ಯಾವಹಾರಿಕೆ. ಆಮೇಲೆ ವಿಪ್ರತ್ವ ಸೂತ್ರಮೇವಚ. ಜನಿವಾರ ಒಂದೇ ಇರುವ ಕಾರಣದಿಂದ ಅವ ಬ್ರಾಹ್ಮಣ ಅಂತ ಗುರುತಿಸಿಕೊಳ್ಬೇಕಾಗುತ್ತದೆ ಅಂತ. ವಿಪ್ರತ್ವೇ ಸೂತ್ರಮೇವ ಹೀ. ಬ್ರಾಹ್ಮಣ, ಅವರು ಬ್ರಾಹ್ಮಣನ, ಅಯ್ಯೋ ಜನಿವಾರ ಉಂಟು ಅಂತ ಹೇಳಿ ಅವರು ಬ್ರಾಹ್ಮಣ ಅಂತ ಹೇಳಬೇಕಷ್ಟೆ. ಅವನು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಯಾಕೆ? ಯಾವಾಗಲೂ ನೋಡಿದರೂ ಕೂಡ ಪಾನರತನಾಗಿರ್ತಾನೆ, ಅದೇ ಅಂಗಡಿಯಲ್ಲಿ ಇರುವಂಥದ್ದು. ಹೋಗಿ ಮಾಂಸ ತಿಂತಾನೆ, ಏನು ಅವನನ್ನು ಕಾಣುವಾಗ ಗೊತ್ತೇ ಆಗುವುದಿಲ್ಲ ಅವನು ಬ್ರಾಹ್ಮಣನ ಅಂತ ಹೇಳುವ ವಿಚಾರಗಳನ್ನು ಎಷ್ಟೋ ಜನವನ್ನು ನಾವು ನೋಡ್ತೇವೆ. ಬ್ರಾಹ್ಮಣ ಅಂತಲ್ಲ, ಕೆಲವರಿಗೆ ಜನಿವಾರವೂ ಇರುವುದಿಲ್ಲ, ಆದರೆ ಗುರುತಕ್ಕಾದರೂ ಜನಿವಾರವನ್ನು ಧರಿಸ್ತಾನೆ. ತುಂಡಾಗಿದ್ದರೂ ಮೋಸ ಇಲ್ಲ, ತುಂಡು ಆಗಿ ಕೆಳ ಬಿದ್ದರೆ ಎಲ್ಲಿ ಯಾವುದೋ ಒಂದು ಬಳ್ಳಿಯನ್ನು ಸೇರಿಸಿ ಜನಿವಾರದಾಗಿ ಇದನ್ನು ಇಟ್ಟುಕೊಳ್ತಾನೆ. ಆ ರೀತಿ ವಿಪ್ರತ್ವೇ ಸೂತ್ರಮೇವಚ ಲಿಂಗಮೇವಾಶ್ರಮಾಖ್ಯಾತಂ. ಇದು ಅಂದರೆ ಲೋಕಕ್ಕೆ ಯಾರಿಗೂ ಹೇಳುವುದಲ್ಲ. ಇನ್ನು ಮುಂದೆ ಕಲಿಯುಗದಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ ಚಿಹ್ನೆ ಮಾತ್ರದಿಂದ ಸನ್ಯಾಸ. ಹೆಚ್ಚು ವಿವರಿಸುವುದು ಬೇಡ, ಚಿಹ್ನೆ ಮಾತ್ರ, ಅದರಿಂದ ಸನ್ಯಾಸ. ವಿದ್ಯೆ ಇಲ್ಲ, ತಪಸ್ಸಿಲ್ಲ, ಅನುಷ್ಠಾನ ಇಲ್ಲ, ಯಾವುದಿಲ್ಲ. ಮುಂದೆ ಆಗ್ತಾರೆ ಏನೂ ಇಲ್ಲದ ದುಷ್ಟತನ ಡಂಬಾಚಾರದಿಂದ ಕೇವಲ ಕಾವಿ ವಸ್ತ್ರಧಾರಿಗಳೋ ದಂಡಧಾರಿಗಳೋ ಆಗಿ ಸನ್ಯಾಸದ ಆಚಾರದ ಆ ಒಂದು ಚಿಹ್ನೆ ಏನುಂಟು ಅದನ್ನು ಮಾತ್ರ ಉಪಯೋಗಿಸಿ ತಾನು ದೊಡ್ಡ ಸನ್ಯಾಸಿ, ತಾನು ಈ ಪ್ರಪಂಚದಲ್ಲಿ ಶ್ರೇಷ್ಠತಮ ಅಂತ ಹೇಳಿಕೊಳ್ಳುವ ಜನರು ಬೆಳೆ ಬೆಳೆಯುತ್ತಾ ಬರ್ತಾರೆ ಅಂತ ಹೇಳುವಂತಹ ವಿಚಾರವನ್ನು ಹೇಳ್ತಾರೆ. ಇದು ಒಂದು ಮುಂದೆ ಆಪತ್ತಿಗೆ ಕಾರಣವಾಗ್ತದೆ. ಆಮೇಲೆ ಲಂಚ ಕೊಡಲಿಕ್ಕೆ ಸಾಧ್ಯ ಇದ್ದವ ಮಾತ್ರ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೀತಾನೆ. ಯಾರು ಲಂಚ ಕೊಡುತ್ತಾರೆ ಆ ಲಂಚಕ್ಕೋಸ್ಕರವಾದ ನ್ಯಾಯ ಯಾವುದು ನ್ಯಾಯ ಯಾವುದು ಅನ್ಯಾಯ ಎನ್ನುವುದನ್ನು ನಿರ್ಣಯಿಸುವುದು ಕೇವಲ ಹಣ ಆಗುತ್ತದೆ ಇನ್ನು ಮುಂದೆ. ಹಾಗೆ ಇನ್ನು ಚೆನ್ನಾಗಿ ಕೂದಲನ್ನು ಬಾಚಿ ಮುಖಕ್ಕೆ ಬೇಕಾದ ಯಾವ ಆಕರ್ಷಕ ವಸ್ತುವನ್ನು ಬಳುದು ಬೇಕಾದ ಆಭರಣವನ್ನು ಧರಿಸಿದ ಮಾತ್ರಕ್ಕೆ ತಾನು ಸ್ನಾನ ಮಾಡಿದ್ದೇನೆ ಅಂತೇಳುವ ಭಾವನೆ ಬರ್ತದೆ ಜನರಿಗೆ. ಸ್ನಾನವೇ ಮಾಡದೆ ಕೇವಲ ಕೂದಲನ್ನು ಬಾಚುವುದು, ಆಭರಣ ಧರಿಸುವುದು, ಮುಖಕ್ಕೆಲ್ಲ ಬೇಕಾದಂತಹ ಅಂಗರಾಗವನ್ನು ಹಚ್ಚಿ ಇರುವುದು, ಆಚೆ ಈಚೆ ತಿರುಗುವುದು, ಇಷ್ಟು ಮಾತ್ರ ಆಗ್ತದೆ. ಸ್ನಾನ ಏನು? ಬೆಳಗ್ಗೆದ್ದು ಸ್ನಾನ ಮಾಡಿ ದೀಪ ಹಚ್ಚಿ ದೇವರಿಗೆ ಏನೋ ಹೊಸ್ತಿಲಿಗೆ ನಮಸ್ಕಾರ ಮಾಡಿ ಏನೋ ಆಮೇಲೆ ದೇವರ ಧ್ಯಾನ ಮಾಡಿ ಅತಿಥಿ ಸತ್ಕಾರವನ್ನು ಮಾಡುವುದು ನಮ್ಮ ಧರ್ಮ. ಇದು ಯಾವುದೂ ಇಲ್ಲದೆ ಈಗ ಸ್ನಾನವೇ ಇಲ್ಲ, ಸಂಜೆಯ ಹೊತ್ತು ಬೆವರಿದೆ ಅಂತೇಳಿ ಸ್ನಾನ ಮಾಡುವುದು,
ಅಂದರೆ ಅಷ್ಟೇ, ಅಂತೂ ಶರೀರ ನೋಡಲಿಕ್ಕೆ ಆಕರ್ಷಣೆಯಿಂದ ಇರಬೇಕು, ಪರಿಮಳ ಬರಬೇಕು, ಇಷ್ಟೇ. ಪರಿಮಳ ಬರಲಿಕ್ಕೆ ಬೇಕಾದ ಸಾಧನ ಉಂಟು, ಸ್ನಾನ ಮಾಡಬೇಕು ಅಂತಿಲ್ಲ ಈಗಿನ ಕಾಲದಲ್ಲಿ. ಅದನ್ನು ಹೇಳಿದ್ದಾರೆ, ಸ್ನಾನವೇವ ಪ್ರಸಾದನಂ. ಪ್ರಸಾದನ ಅಂತ ಹೇಳಿದ್ರೆ ಅಲಂಕಾರಿಕ, ಅಲಂಕಾರವೇ ಸ್ನಾನ ಅಂತ ಹೇಳಿ ಕೇಳಿಕೊಡುತ್ತಾರೆ. ಉದರಂ ಭರತ, ಇನ್ನು ಎಲ್ಲ ಶ್ಲೋಕ ವಿವರಣೆ ಮಾಡಲಿಕ್ಕೆ ಇಲ್ಲ, ಅದನ್ನು ಓದಿಯೇ ನೀವು ತಿಳ್ಕೊಳ್ಬೇಕು. ಉದರಂ ಭರತ ಸ್ವಾರ್ಥ ಸತ್ಯತ್ವೇ ಧಾಷ್ಟ್ಯಮೇವ ಹಿ. ಈ ರೀತಿ ಎಲ್ಲವೂ ಕೂಡ ತಮ್ಮ ತಮ್ಮ ಏನು ಸಂಸ್ಕಾರ ಆಚಾರವನ್ನೆಲ್ಲ ಬಿಟ್ಟು ಬಿಡುತ್ತಾರೆ. ಈ ಪ್ರಪಂಚದಲ್ಲಿಯೂ ಹಾಗೆ ಮೈ ಸುಡುವ ಸೆಕೆ, ಕೆಲವು ಸಲ ತಡಿಲಿಕ್ಕಾಗದ ಸೆಕೆ, ಇದು ಕಲಿಯುಗದ ಪ್ರಭಾವಂತೆ. ತಡಿಲಿಕ್ಕಾಗದೆ ಎಷ್ಟೋ ಜನ ಸೆಕೆಯಿಂದ ಸತ್ತು ಹೋದವರಿದ್ದಾರೆ. ಪೇಪರ್ನಲ್ಲಿ ನೋಡಿದರೆ ಗೊತ್ತಾಗ್ತಾರೆ ನಮಗೆ, ಪತ್ರಿಕೆಯಲ್ಲಿ. ಸೆಕೆಯಿಂದ ಬದುಕಲಿಕ್ಕೆ ಆಗದಂಥ ಸೆಕೆ. ಕೆಲವೊಮ್ಮೆ ಪ್ರಾಣಾಂತಕವಾದ ಮಳೆ ಬಂದು ಜಲಪ್ರವಾಹಕ್ಕೆ ಸಿಲುಕಿ ಸುನಾಮಿಯೋ ಏನಾದರೂ ಬಂದು ಎಲ್ಲ ಮನೆ ಮಠಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗುವಂತಹ ಕಾಲ ಬರುತ್ತದೆ. ಯಾರಿಗೆ ಯಾವ, ಅಥವಾ ದೊಡ್ಡ ಒಂದು ಬೆಟ್ಟ ಉದುರಿ ಬಿದ್ದು ಮನೆಯನ್ನೆಲ್ಲ ಮುಚ್ಚಿ ಅದರ ಅಡಿಗೆ ಜನರು ಬಿದ್ದು ಸಾಯುವಂತಹದ್ದು ಎಷ್ಟೋ ಸಲ ಆಗಿದೆ. ಎಷ್ಟೋ ಕಡೆ ಈಗ ನಮಗೆ ಗೊತ್ತಿರುವ ಹಾಗೆ ತಲಕಾರಿ ಕಾವೇರಿಯ ಪ್ರದೇಶದಲ್ಲಿ ಆಗಿದೆ. ಹಾಗೆ ವಾಹನದಲ್ಲಿ ಹೋಗ್ತಾ ಇರುವಾಗ ಅಷ್ಟು ದೊಡ್ಡ ಬೆಟ್ಟ ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕಾಗ್ತದ ನಮಗೆ? ಈಗಿನ ಕಾಲದಲ್ಲಿ ಏನು ಬೇಕಾದ ರೀತಿಯಲ್ಲಿ ಆ ಗುಡ್ಡ ಪ್ರದೇಶವನ್ನೆಲ್ಲ ಅಗದು ಆಚೆ ಮಾರ್ಗವನ್ನು ಈಚೆ ಮಾರ್ಗಕ್ಕೆ ತಿರುಗಿಸಿ ಬೇಕಾದ ಹಾಗೆ ಈ ನಾವು ನಿರ್ಮಾಣ ಮಾಡುವಾಗ ಪ್ರಾಕೃತಿಕವಾದಂತಹ ವಿಕೋಪ ಹೇಗಾಗ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಎಲ್ಲಿ ಮನುಷ್ಯರು ಸಿಕ್ಕಿ ಬೀಳುತ್ತಾರೆ, ಎಲ್ಲಿ ಪ್ರಾಣಿಗಳಂತೆ ನಾವು ಎಲ್ಲಿ ಸತ್ತು ಬೀಳುತ್ತೇವೆ ಅಂತ ಹೇಳಿಕ್ಕಾಗುವುದಿಲ್ಲ. ಅಂತಹ ವಿಷಯ ಆಗ್ತಾರೆ. ಪ್ರಾಣಾಂತಿಕವಾದ ಜಲಪ್ರವಾಹ, ಉತ್ಪಾತಾದಿಗಳು, ಪರಸ್ಪರ ಸಂಘರ್ಷಗಳು, ಆಮೇಲೆ ಒಬ್ಬರಿಗೊಬ್ಬರು ಬಡಿದುಕೊಂಡು ಸಾಯುವುದು, ಈ ರೀತಿ ಎಲ್ಲ ಇದು ಸ್ವಾಭಾವಿಕ ಆಗ್ತದೆ. ಒಬ್ಬರನ್ನು ಒಬ್ಬರು ಕೊಂದರೆ, ಯಾರನ್ನಾರು ಅಬಲೆಯರಾದ ಸ್ತ್ರೀಯನ್ನು ಕನ್ಯೆಯನ್ನು ಯಾರಾದರೂ ಕೊಂದರೆ ಯಾವ ಕೇಸು ಆಗುವುದಿಲ್ಲ, ಏನಾಗುವುದಿಲ್ಲ. ಈಗಿನ ಕಾಲದ ಸ್ಥಿತಿ ಹಾಗೆ, ಏನೂ ಆಗದೆ, ಯಾವ ಶಿಕ್ಷೆಯೂ ಇಲ್ಲ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರಂತೆ ನಡೀತಾ ಹೋಗಬಹುದು. ಈಗ ಒಬ್ಬನನ್ನು ಕೊಲ್ಲುತ್ತಾ ಇರುವಾಗ ನೋಡಿದ ಹಾಗೆ ಬಂದು ಅವನನ್ನು ಬಂಧಿಸಿದರೂ ಕಷ್ಟ, ಅವ ಇವನನ್ನು ಕೊಲ್ಲಬಹುದು. ಮುಂದೆ ಅವನನ್ನು ಬಂಧಿಸಿದರೆ ನನಗೆ ನ್ಯಾಯ ಸಿಕ್ಕಿತು ಅಂತ ಹೇಳಿದ್ರೆ ಈ ಕೊಂದವನ ಮೇಲೆ ಅಪವಾದ ಇಲ್ಲದೆ ಯಾರು ತಡೆದರೂ ಅವನೇ ಕೊಂದವನು ಅಂತ ಮಾಡಲಿಕ್ಕೆ ವ್ಯವಸ್ಥೆ ಉಂಟು ಈಗಿನ ಕಾಲದಲ್ಲಿ. ಅಷ್ಟು ಮಾಡಲಿಕ್ಕೆ ಬೇಕಾದ್ದೇನು? ಹಣ ಮಾತ್ರ. ಇಂತಹ ವಿಚಾರಗಳು ಮುಂದೆ ಕಲಿಯುಗದಲ್ಲಿ ನಡೆಯುತ್ತಾ ಹೋಗ್ತಾರೆ. ಕೊನೆಗೆ 30-20 ವರ್ಷಾಣಿ, ಕೊನೆಗೆಲ್ಲ ಸ್ವಲ್ಪ ಮಧ್ಯಕಾಲದಲ್ಲಿ ಮನುಷ್ಯರಿಗೆ 30-20 ವರ್ಷದ ಆಯುಸ್ಸು ಬರುವ ಕಾಲ ಬರ್ತಾರೆ ಅಂತ ಎಲ್ಲರಿಗೂ. ಈಗ ಪಶುಗಳಿಗೆಲ್ಲ 5 ವರ್ಷ, ಈಗ ಬಹಳ ಕಡಿಮೆ. ಈಗ ಎಷ್ಟು ವರ್ಷಗಳಿಗೆ ಎಷ್ಟು ವರ್ಷ ಸಾಧಾರಣ ಅಲ್ಲ ಪಶುಗಳಿಗೆ? ಹಸುಗಳಿಗೆಲ್ಲ 12ರಿಂದ 20 ಅಂತ ಇರಲಿ. ಈಗಿನ ಕಾಲದಲ್ಲೆಲ್ಲ ಬಹಳ ಕಷ್ಟ. ಅಷ್ಟು ಪ್ರಾಯವಾಗಿ ಹಸು ಬದುಕುವುದು ಕಷ್ಟ. ಪ್ರಾಣಿಗಳು ಅಷ್ಟೇ, ಪಕ್ಷಿಗಳು ಅಷ್ಟೇ, ಎಲ್ಲವೂ ಅಷ್ಟೇ ತನ್ನ ಪ್ರಾಯಕ್ಕೆ ಕೊನೆಗೆ ತನಕ ಬದುಕುವುದು ಕಷ್ಟ. ಮನುಷ್ಯರೂ ಅಷ್ಟೇ 20-30 ವರ್ಷಗಳ ಆ ಪ್ರಾಯ ಇಳಿವಿಗೆ ಬರುತ್ತಾರೆ. ಈಗಲೆಲ್ಲ ಯಾರು ಗಡಿಬಿಡಿ ಮಾಡಬೇಡಿ, ಇದು ಕಲಿಯುಗೆ ಪ್ರಥಮ ಬಾಧೆ ಅಂತ ಹೇಳಿದ್ದಾರೆ. ಪ್ರಥಮ ಬಾಧೆ ಇದೆ ಅಷ್ಟೇ. ಇನ್ನು ಮುಂದೆ ಕಲಿಯುಗ ಬರುವಾಗ ಹಾಗಾಗುತ್ತದೆ. ವರ್ಣಾಶ್ರಮ ಪ್ರದಾಂ ಧರ್ಮೇ ನಷ್ಟೇ ವೇದಪಥೇ ನೃಣಾಂ. ವರ್ಣಾಶ್ರಮ ಯಾವುದೇ ಇಲ್ಲದೆ ಯಾವ ವೇದ ಮಾರ್ಗ ಎಲ್ಲವೂ ಕೂಡ ನಷ್ಟಪ್ರಾಯ ಆಗ್ತದೆ. ಹಾಗೆ ಮಹಾ ಫಲ ಕೊಡುವ ವೃಕ್ಷಗಳೆಲ್ಲ ಇಲ್ಲದೆ ಕೇವಲ ಮುಳ್ಳಿನ ಗಿಡಗಳು ಕಾಣಿಸಿಕೊಡ್ತಾರೆ ಅಂತೆ. ಘಟ್ಟದ ಮೇಲೆ ನೀವು ಹೋಗುವಾಗ ನೋಡಬಹುದು. ಹಾಗೆ ಹೇಳಿದ್ದಾರೆ, ಶಮೀಪ್ರಾಯೇಷು ಸ್ಥಾಸ್ತುಷು ಪ್ರಾಯಸ್ಪೋಷಧೀಷು ಶಮೀಪ್ರಾಯೇಷು ಸ್ಥಾಸ್ತುಷು ವಿದ್ಯುತ್ಪ್ರಾಯೇಷು ಮೇಘೇಶು ಶೂನ್ಯಪ್ರಾಯೇಷು ಸದ್ಮಸು. ಮೊದಲಿನ ಶ್ಲೋಕದ ಅರ್ಥ, ಶಮೀ ಗಿಡದಂತೆ ಮುಳ್ಳಿನ ಗಿಡಗಳಾಗಿ ಎಷ್ಟೋ ಗಿಡಗಳು ಮುಳ್ಳುಗಳ ಗಿಡಗಳಾಗಿ ಮಾರ್ಪಡ್ತದೆ. ಘಟ್ಟದ ಮೇಲೆ ಹೋದಾಗ ಶಮಿಯಾಗಿರುವಂತಹ ಎಷ್ಟೋ ಕಾಟು ಗಿಡಗಳಿಂದ ತುಂಬಿದೆ ಅಲ್ವಾ, ನೋಡಬಹುದು ನಾವು. ಯಾವುದೇ ಆ ವೃಕ್ಷಗಳಿಂದ ಪ್ರದೇಶದಲ್ಲೆಲ್ಲ ಮುಳ್ಳಿನ ಗಿಡಗಳು, ಇಡೀ ಭೂಮಿಯೇ ಮುಳ್ಳಿನ ಗಿಡಗಳಿಂದ ತುಂಬುವಾಗ ಆಗ್ತದೆ ಅಂತೆ ಮುಂದೆ ಒಂದು ಕಾಲದಲ್ಲಿ. ಆಮೇಲೆ ವಿದ್ಯುತ್ ಪ್ರಾಯೇಷು ಮೇಘೇಶು, ಕೇವಲ ಗುಡುಗು ಮಿಂಚು ಮಾತ್ರ, ಮಳೆ ಬರುವುದಿಲ್ಲ ಮೊದಲು. ಇನ್ನು ಮುಂದೆ ಕೆಲವು ಸಲ ಮಳೆಯೇ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಗುಡುಗು ಮಿಂಚು ಮಾತ್ರ ಇರುವಂತಹ ಕಾಲವು ಬರ್ತದೆ ಅಂತ ಈಗಲೇ ಉಂಟು. ದೊಡ್ಡ ಸಡಗರ ನೋಡಿದರೆ ಎಷ್ಟು ಮಳೆ ಬರ್ತದೋ ಅಂತ ಕಾಣಬೇಕು. ಆ ಗುಡುಗು ಮಿಂಚಿಗೆ ತಕ್ಕ ಮಳೆಯೇ ಇಲ್ಲ, ಗುಡುಗು ಮಿಂಚು ಮಾತ್ರ ಹೆದರಿಸಲಿಕ್ಕೆ. ಇಂತಹ ಕಾಲ ಇನ್ನು ಮುಂದೆ ಬರ್ತದೆ, ಈಗಲೇ ಬಂದಿದೆ, ಇನ್ನು ಮುಂದೆಯೂ ಏನು ಮಳೆ ಇಲ್ಲದೆ ಆಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಹೇಳಿದ್ದಾರೆ. ಇನ್ನೆಲ್ಲ ಹೇಳ್ತಾ ಬಹಳಷ್ಟು ವಿಚಾರಗಳುಂಟು. ಇರಲಿ, ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಶಂಬಲ ಗ್ರಾಮದಲ್ಲಿ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಅವತಾರ ಮಾಡ್ತಾನಂತೆ. ಅವ ದೇವದತ್ತ ಎನ್ನುವಂತಹ ಖಡ್ಗದಿಂದ
ಎಲ್ಲ ದುಷ್ಟರನ್ನು ನಾಶ ಮಾಡ್ತಾನೆ, ದುಷ್ಟರನ್ನು ತರೀತಾನೆ. ದುಷ್ಟರ ನಾಶ ಆಗಿ ಆಗಿ ಎಲ್ಲ ನಾಶ ಆದ ಮೇಲೆ ಸತ್ಪುರುಷರು, ಸತ್ವಗುಣಗಳು, ಸಾತ್ವಿಕ ಗುಣಗಳೆಲ್ಲ ಮೂಡಿ ಬರ್ತದೆ. ಆದಮೇಲೆ ಚಂದ್ರ ಸೂರ್ಯ ಯದಾ ಚಂದ್ರಶ್ಚ ಸೂರ್ಯಶ್ಚ ತದಾ ತಿಶ್ಚ ಬೃಹಸ್ಪತಿ ಏಕರಾಶು ಸಮೇಶ್ಚಂತಿ ತದಾ ಭವತಿ ತತ್ಕೃತಂ. ಚಂದ್ರ ಮತ್ತು ಸೂರ್ಯ ಮತ್ತು ಗುರು ಈ ಒಂದೇ ಸಮಯದಲ್ಲಿ ಒಟ್ಟಿಗೆ ಪುಷ್ಯ ನಕ್ಷತ್ರದ ಪ್ರಥಮ ಚರಣದಲ್ಲಿ ಯಾವ ಕಾಲ ಪ್ರವೇಶಿಸ್ತಾನೋ ಆ ಸಮಯದಲ್ಲಿ ಕೃತಯುಗ ಪ್ರಾರಂಭ ಆಗ್ತದೆ. ಪುನಃ ಕೃತಯುಗದ ಆರಂಭ ಆಗುವುದು ಆವಾಗ. ಆಗ ಎಲ್ಲ ದುಷ್ಟತನಗಳು, ತಮೋಗುಣಗಳು ನಾಶವಾಗಿ ಸಾತ್ವಿಕ ಗುಣದ ಗುಣ ಬೆಳೀತಾ ಬೆಳೀತಾ ಈ ಪ್ರಪಂಚವೇ ಸಾತ್ವಿಕವಾಗಿ ಧರ್ಮ ಕಾರ್ಯ ನಿರತವಾಗ್ತದೆ. ಹಾಗೆ ಯಾವ ರೀತಿ ಹಗಲು ಕಳೆದು ರಾತ್ರಿ ಬರ್ತದೋ ಹಾಗೆ ಒಮ್ಮೆ ದುಷ್ಟತನ ಇಡೀ ವ್ಯಾಪಿಸಿ ಎಲ್ಲ ನಾಶ ಆದ ಮೇಲೆ ಪುನಃ ಚಿಗುರೊಡೆದು ಬರುವುದು ಧರ್ಮ. ಈ ರೀತಿ ಕಾಲದಲ್ಲಿ ಹಾಗೆ ಈ ಕಲಿಯುಗದಲ್ಲಿ ಹೇಗೆ ನಾವು ಈ ಬಂಧನಗಳಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು. ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ನಮ್ಮ ನಾಲಿಗೆ ತೀರ್ಥ ಆಗುತ್ತದೆ. ಯಾವ ರೀತಿ ಗಂಗಾ, ಯಮುನಾ, ಗೋದಾವರಿ ಇತ್ಯಾದಿ ತೀರ್ಥಗಳುಂಟು, ಆ ತೀರ್ಥಗಳಿಗೆ ನಾವು ಅಲ್ಲಿ ಹೋಗಬೇಕು ಅಂತಿಲ್ಲ. ನಮ್ಮ ನಾಲಿಗೆಯಲ್ಲಿ ಬರುವ ಲಾಲಾರಸವೇ ತೀರ್ಥವಾಗಬೇಕು ಅಂತಾದರೆ ನಾವು ದೇವರ ನಾಮಸ್ಮರಣೆ ಮಾಡಿದರೆ ಸಾಕಾಗ್ತದೆ. ಆಗಾಗ ನಾವು ದೇವರ ನಾಮಸ್ಮರಣೆಯನ್ನು ಮರೆಯುವುದು ಬೇಡ. ದೇವರ ನಾಮಸ್ಮರಣೆಯನ್ನು ನಾವು ವಾಹನದಲ್ಲಿ ಹೋಗುವಾಗ ಅಲ್ಲ ಅಂತ ಬೇರೆ ಏನೆಲ್ಲ ಚಿಂತಿಸಿದರೆ ಏನಾಗ್ತದೆ, ಅಪಘಾತಗಳು ಬರ್ತದೆ. ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ನಮ್ಮ ಗಮನ ಮಾರ್ಗದಲ್ಲಿರಬಹುದು. ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ. ಯಾವ ಸಮಯದಲ್ಲಿ ನಿಮಗೆ ಖಾಲಿ ಉಂಟು ಆಗ ದುಷ್ಟ ವಿಚಾರದ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಡಿ, ನಿಮ್ಮ ಮನಸ್ಸು ಪ್ರಶಾಂತ ಆಗ್ತದೆ. ನಾಮಸ್ಮರಣೆಯಿಂದ ನಿಮ್ಮ ಮನಸ್ಸು ಶುದ್ಧ ಆಗ್ತದೆ, ಮನೆ ಶುದ್ಧ ಆಗ್ತದೆ, ಕುಟುಂಬ ಶುದ್ಧ ಆಗ್ತದೆ. ಆದ್ದರಿಂದ ನಾಮ ಸಂಕೀರ್ತನೆ ಎನ್ನುವುದು ಸರ್ವಪಾಪ ನಾಶಕರವಾದಂತಹದ್ದು ಎನ್ನುವುದನ್ನು ವಿವರಿಸಿದ್ದಾರೆ ಭಾಗವತದಲ್ಲಿ. ಆಮೇಲೆ 4 ಯುಗಗಳಲ್ಲಿ ಕೊನೆಗೆ ನಾನಾ ವಿಧವಾದ ಪ್ರಳಯಗಳನ್ನು ವಿವರಿಸ್ತಾರೆ. 1000 ಚತುರ್ಯುಗಗಳು ಕರೆದರೆ ಅದು ಬ್ರಹ್ಮನ ಹಗಲಂತೆ, ಅದಕ್ಕೆ ಒಂದು ಕಲ್ಪ ಅಂತ ಹೇಳ್ತಾರೆ. ಹಾಗೆ ಪುನಃ 1000 ಚತುರ್ಯುಗಗಳಾದಾಗ ಅದು ಬ್ರಹ್ಮನ ರಾತ್ರಿ, ಬ್ರಹ್ಮ ನಿದ್ರಿಸುವಂತಹ ಸಮಯ. ಆ ಸಮಯದಲ್ಲಿ ಒಂದು ರೀತಿಯ ನೈಮಿತ್ತಿಕ ಪ್ರಳಯ ಆಗ್ತದೆ, ಸಣ್ಣ ಪ್ರಳಯ. ಆ ಪ್ರಳಯ ಆಗಿ ಆಮೇಲೆ ಪುನಃ ಬ್ರಹ್ಮ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಹಗಲು ರಾತ್ರಿ ಕಳೆದರೆ 2 ಕಲ್ಪಗಳಾದ ಮೇಲೆ ಅದಕ್ಕೆ ಒಂದು ಬ್ರಹ್ಮನ ಒಂದು ದಿವಸ ಆಗ್ತದೆ. ಹೀಗೆ ಈ ದಿವಸಗಳು 360 ದಿವಸ ಆಗಿ ಬ್ರಹ್ಮನ 100 ವರ್ಷ ಆದಾಗ ಬ್ರಹ್ಮನ ಆಯುಸ್ಸು 2 ಪರಾರ್ಧವೂ ಮುಗಿದು ಹೋಗ್ತದೆ. 2 ಪರಾರ್ಧಗಳು ಬ್ರಹ್ಮನ ಆಯುಸ್ಸು ಮುಗಿದ ಮೇಲೆ ಮಹಾಪ್ರಳಯ ಆಗ್ತಾರೆ. ಮೊನ್ನೆ ನಾನು ಹೇಳಿದ ಹಾಗೆ ಮಹಾಭೂತಗಳು ಒಂದಕ್ಕೊಂದು ಸೇರಿಕೊಡುತ್ತದೆ. ಪೃಥ್ವಿ ಹೋಗಿ ನೀರಿನಲ್ಲಿ ಸೇರಿಕೊಡುತ್ತದೆ, ನೀರು ಹೋಗಿ ಅಗ್ನಿಯಲ್ಲಿ ಸೇರಿಕೊಡುತ್ತಾರೆ, ಅಗ್ನಿ ಹೋಗಿ ವಾಯುವಿನಲ್ಲಿ ಸೇರಿಕೊಡ್ತಾರೆ, ವಾಯು ಹೋಗಿ ಆಕಾಶದಲ್ಲಿ ಸೇರಿಕೊಡ್ತಾರೆ, ಆಕಾಶ ಹೋಗಿ ಪರಮಾತ್ಮನಲ್ಲಿ ಸೇರಿಕೊಡುತ್ತಾರೆ. ಎಲ್ಲ ಪಂಚೀಕರಣ ಎಲ್ಲವೂ ಹೋಗಿ ಭಗವಂತನಲ್ಲಿ ಸೇರಿ ಇಡೀ ಪ್ರಪಂಚವೇ ಶೂನ್ಯವಾಗಿ ಆಮೇಲೆ ಮಹಾಶೇಷನ ಮೇಲೆ ಪವಡಿಸ್ತಾನೆ ಅಂತ ಹೇಳುವಂತಹ ಕಥೆಯನ್ನು ವಿವರಿಸಿದ್ದಾರೆ. ಈ ರೀತಿ ಕೊನೆಗೆ ಇಷ್ಟೆಲ್ಲ ವಿವರಣೆ ಮಾಡುತ್ತಾ 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 ಕೊನೆಗೆ ಎಲ್ಲಿಂದ ಭಾಗವತ ಕಥೆ ಪ್ರಾರಂಭ ಆಯಿತು ಅಲ್ಲಿಗೆ ನಾವು ಬರಬೇಕಾಗುತ್ತದೆ. ಕೊನೆಗೆ ಶುಕ ಮಹಾಮುನಿ ಕಟ್ಟ ಕಡೆಯ ಉಪದೇಶವನ್ನು ಪರೀಕ್ಷಿತನಿಗೆ ಮಾಡ್ತಾರೆ. ಹೇಗೆ, ಹೇ ಪರೀಕ್ಷಿತ, ನೀನು ಸಾಯುತ್ತೇನೆ ಅಂತ ನೀನು ಗ್ರಹಿಸಬೇಡ, ತಕ್ಷಕ ನಿನ್ನನ್ನು ಕಚ್ಚುತ್ತಾನೆ ಅಂತ ಹೆದರಬೇಡ ನೀನು. ಯಾಕೆ, ಈ ಶರೀರ ಎನ್ನುವುದು ನಿನ್ನ ಮನೆ ಅಂತ ನೀನು ಭಾವಿಸಬೇಡ. ಯಾವ ರೀತಿ ಒಂದು ಬೀಜದಿಂದ ವೃಕ್ಷದಿಂದ ಪುನಃ ಮತ್ತೊಂದು ಬೀಜ, ಈ ರೀತಿ ಒಂದು ದೇಹದಿಂದ ಒಂದು ದೇಹ, ಒಂದು ದೇಹದಿಂದ ಒಂದು ದೇಹ ಅಂತೇಳಿ ಒಂದು ಸರಪಣಿಯಂತೆ ಈ ಶರೀರವೆಂಬ ಪಾಶ ಈ ಪ್ರಪಂಚದಲ್ಲಿ ಹರಡಿಕೊಂಡಿದೆ. ಇದು ಈ ಪಾಶದಿಂದ ಬಿಡುಗಡೆ ಆಗಬೇಕಾದರೆ ದೇಹದಿಂದ ಹೊರಗೆ ಬರಬೇಕು ನೀನು. ಈ ಪಾಶವೇ ದೇಹ ಇರುವುದರಿಂದ ಇನ್ನೊಂದು ದೇಹಕ್ಕೆ ಸಂಪರ್ಕ ಇರುವಂತಹದ್ದು. ತಾನು, ತನ್ನ ಮನೆ, ತನ್ನ ತಮ್ಮ, ತನ್ನ ಅಣ್ಣ ಎನ್ನುವ ಈ ಸಂಪರ್ಕ ಇರುವುದು ಯಾವುದರಿಂದ ಅಂತ ಹೇಳಿದರೆ ದೇಹಕ್ಕೆ ಇರು. ಒಂದು ಉರುಳಿನಿಂದ ಇನ್ನೊಂದು ಉರುಳಿಗೆ ಸಿಕ್ಕಿಸುವುದು ಸಂಕಲೆಯ ಗುಣ. ಸಂಕಲೆ ಇನ್ನೊಂದು ಉರುಳಿಗೆ ಸಿಗ್ತದೆ, ಇನ್ನೊಂದು ಉರುಳಿಗೆ ಸಿಗ್ತದೆ. ಹೀಗೆ ಸಿಕ್ಕಿ ಆ ಸಂಕಲೆ ಇಡೀ ನಿನ್ನ ಈ ಸಂಸಾರವೆಂಬ ಪಾಶದಲ್ಲಿ ನಿನ್ನನ್ನು ಸುಳಿಯುತ್ತಾ ಇರುತ್ತದೆ.
ನಿನ್ನ ದೇಹ ಬಿಡದೇ ಇದ್ದರೆ ನಿನಗೆ ಈ ಪ್ರಪಂಚದ ಈ ಪಾಶದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಈ ದೇಹವನ್ನು ಬಿಡುವುದು ಅಂತ ಹೇಳಿದ್ರೆ ಭಗವಂತನ ವರ ಅದು. ಆ ತಕ್ಷಕ ಬಂದರೆ ನಿನ್ನ ದೇಹಕ್ಕೆ ಮಾತ್ರ ಕಚ್ಚುತ್ತಾನೆ ಹೊರತು ನಿನಗೆ ಕಚ್ಚುವುದಿಲ್ಲ. ನೀನು ಎನ್ನುವ ಆಕಾಶದ ಹಾಗೆ ಸ್ವಪ್ನೇ ಯಥಾ ಶಿರಚ್ಛೇದಂ ಪಂಚತ್ವಾಧ್ಯಾತ್ಮನ ಸ್ವಯಂ. ರಾತ್ರಿ ಕನಸಿನ ಕಾಲದಲ್ಲಿ ಬಂದು ಯಾರಾದರೂ ನಿನ್ನ ತಲೆ ಕಡಿದ್ರು ಅಂತ ನೀನು ಭಾವಿಸಿದರೆ ಪುನಃ ಎಚ್ಚರಾದಾಗ ಹೇಗಿರುತ್ತದೋ ಹಾಗೆ ನಿನ್ನ ಈ ದೇಹ ಬೀಳುವುದು ಎನ್ನುವಂತಹದ್ದು ಒಂದು ರೀತಿಯ ಒಂದು ಕನಸಿನಂತೆ ನೀನು ಕಾಣು. ಹಾಗೆ ಘಟೆ ಭಿನ್ನೆ ಯಥಾಕಾಶ ಆಕಾಶಸ್ಯಾದ್ಯಥಾಪುರ ಏವಂ ದೇಹೇ ಮೃತೇ ಜೀವೋ ಬ್ರಹ್ಮ ಸಂಬದ್ಧತೆ ಪುನಃ. ಒಂದು ಆಕಾಶ ಒಂದು ಘಟದ ಒಳಗೆ ಇರ್ತದೆ. ಒಂದು ಘಟ ಪೂರ್ಣವಾದಂತಹ ಒಂದು ಮಣ್ಣಿನ ಒಂದು ಮಡಿಕೆ. ಈ ಮಡಕೆಯ ಒಳಗೊಂದು ಆಕಾಶ ಇರುತ್ತದೆ ಅಲ್ವಾ? ಖಾಲಿ ಮಡಕೆಯಲ್ಲಿ ಏನು ತುಂಬಿಸದೇ ಇದ್ದರೆ ಆ ಮಡಕೆಯ ಒಳಗೆ ಆಕಾಶ ಇರುತ್ತದೆ. ಹೊರಗಿರುವ ಆಕಾಶಕ್ಕೂ ಮಡಕೆಯ ಒಳಗೆ ಇರುವ ಆಕಾಶಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಇಲ್ಲ. ಹೊರಗೆ ಹೀಗೆ ಕೈಯಾಡಿಸಿದರೆ ಖಾಲಿ ಸಿಗ್ತದೆ, ಆ ಮಡಕೆಯ ಒಳಗೆ ಕೈಯಾಡಿಸಿದರೂ ಖಾಲಿ ಜಾಗ. ಹೊರಗೆ ಕೈಯಾಡಿಸುವಾಗ ಕೈ ಏನಾದರೂ ಸಿಗ್ತದ? ಇಲ್ಲ. ಮಡಕೆಯ ಒಳಗೆ ಯಾವ ದ್ರವ್ಯ ಇದ್ದರೂ ಆ ದ್ರವ್ಯ ಒಳಗೆ ಮಡಕೆಯ ಒಳಗೆ ಕೈಯಾಡಿಸಿದರೆ ಏನು ದ್ರವ್ಯ ಇಲ್ಲದೇ ಇದ್ದರೆ ಖಾಲಿ, ಏನು ಸಿಗುವುದಿಲ್ಲ. ಮಡಕೆಯನ್ನು ಮುಟ್ಲಿಕ್ಕಿಲ್ಲ, ಮಡಕೆಯ ಒಳಗೆ ಹೀಗೆ ಕೈಯಾಡಿಸಿದಾಗ ಖಾಲಿ ಇರುತ್ತದೆ. ನಾವು ಒಂದು ಕೋಲಿನಿಂದ ಮಡಕೆಯನ್ನು ಬಡಿದಾಗ ಆ ಖಾಲಿ ಮಡಕೆಯ ಒಳಗೆ ಎಲ್ಲಿ ಮಡಕೆ ಇತ್ತು ಆ ಮಡಕೆಯ ಮಣ್ಣು ಒಡೆದು ಹೋಯಿತು. ಒಡೆದು ಹೋದಾಗ ಪುನಃ ಖಾಲಿ ಜಾಗಕ್ಕೆ ಕೈ ಹಾಕಿದಾಗ ಮೊದಲು ಹೇಗೆ ಆಕಾಶ ಇತ್ತು ಹಾಗೆ ಕೈ ಆಕಾಶ ಸಿಗ್ತದೆ, ಪುನಃ ಹೊರಗಿನ ಆಕಾಶ ಸಿಗ್ತದೆ. ಘಟೆ ಭಿನ್ನೆ ಯಥಾಕಾಶ ಆಕಾಶಸ್ಯಾದ್ಯಥಾ ಪುರ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಬದ್ಧತೆ ಪುನಃ. ಒಂದು ಘಟದ ಒಳಗೆ ಒಂದು ಆಕಾಶ ಇರುವಂತೆ ನಿನ್ನ ಶರೀರವೆಂಬಂತಹ ಘಟದಲ್ಲಿ ಈ ಆತ್ಮ ಸೇರಿಕೊಂಡಿದೆ. ಈ ಶರೀರ ಎನ್ನುವುದು ಘಟ ಅಂತ ತಿಳ್ಕೊ. ಈ ಘಟವನ್ನು ತಕ್ಷಕ ಬಂದು ಒಡಿತಾನೆ. ಒಡೆದಾಗ ಈ ಘಟ ರೂಪದ ನಿನ್ನ ಶರೀರ ಬಿದ್ದು ಬಿಡುತ್ತದೆ. ಹೊರಗಿರುವ ಆಕಾಶ ಘಟದೊಳಗೆ ಮೊದಲೇ ಹೇಗಿತ್ತೋ ಹಾಗೆ ಈ ಘಟದ ಒಳಗಿರುವ ಆಕಾಶ ಹೊರಗಿರುವ ಆಕಾಶದೊಂದಿಗೆ ಹೇಗೆ ಸೇರ್ತದೋ ಹಾಗೆ ನಿನ್ನ ಆತ್ಮ ಎನ್ನುವುದು ಈ ಹೊರಗಿನ ಆಕಾಶಕ್ಕೆ ಸೇರಿದಾಗ ಹೊರಗಿನ ಪ್ರಪಂಚದಲ್ಲಿ ಭಗವಂತನನ್ನು ಸೇರಿಕೊಳ್ಳುತ್ತದೆ. ನೀನು ನಿನ್ನ ದೇಹಕ್ಕೆ ಇರುವ ಅಭಿಮಾನವನ್ನು ನೀನು ಬಿಡು. ಆ ಪ್ರಕಾರ ಮತ್ತೆ ಹೇಳ್ತಾನೆ, ಮನಸ್ತ್ರಿಯತೆ ವೈ ದೇಹಾನ್ ಸ್ನೇಹಾಧಿಷ್ಠಾನವರ್ತ್ಯಜ್ಞ ಸಂಯೋಗೋ ಯಾವದೀಯತೆ ತಥೋ ದೀಪಸ್ಯ ದೀಪತ್ವಂ ಏವಂ ದೇಹಕೃತೋ ಭುವಃ. ಒಂದು ದೀಪ, ಆ ದೀಪದಲ್ಲಿ ಎಣ್ಣೆ ಇರುವ ತನಕ ಆ ದೀಪ ಚೆನ್ನಾಗಿ ಬೆಳಗುತ್ತದೆ. ಆಮೇಲೆ ಆ ಎಣ್ಣೆ ಮುಗಿದ ಮೇಲೆ ಅದು ಬತ್ತಿಯನ್ನು ಆಶ್ರಯಿಸ್ತದೆ. ಬತ್ತಿಯನ್ನು ಆಶ್ರಯಿಸಿ ಅದು ಆ ಬತ್ತಿಯನ್ನೆಲ್ಲ ಉರಿಸ್ತದೆ. ಉರಿದ ಮೇಲೆ ಎಣ್ಣೆ ಬತ್ತಿ ಎಲ್ಲವೂ ಖಾಲಿಯಾದ ಮೇಲೆ ಆ ದೀಪ ನಂದಿ ಹೋಗಿ ತನ್ನ ಮೂಲತತ್ವವಾದ ಅಗ್ನಿಯಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಮೂಲತತ್ವವಾದ ಅಗ್ನಿಯಿಂದ ಇನ್ನೊಂದು ದೀಪವನ್ನು ಬೆಳಗಬಹುದು. ಆದರೆ ಆ ದೀಪದ ಸ್ತಂಭದಲ್ಲಿ ಆ ದೀಪ ಎನ್ನುವುದು ಆರಿ ಹೋಗ್ತಿರುತ್ತೆ ಅಷ್ಟೇ. ಹಾಗೆ ನಮ್ಮ ಶರೀರ, ನಮ್ಮ ಕರ್ಮ ವಾಸನೆ ಎನ್ನುವ ಎಣ್ಣೆ ಮುಗಿಯುವ ತನಕ ನಾವು ನಮ್ಮ ಈ ಶರೀರವೆಂಬಂತಹ ಬತ್ತಿ ಇದು ಉರಿಯುತ್ತಾ ಪ್ರಜ್ವಲಿಸ್ತಾ, ಒಮ್ಮೆ ದೊಡ್ಡದಾಗಿ ಉರಿಯುತ್ತಾರೆ, ಪ್ರಜ್ವಲಿಸಿ ಗಾಳಿ ಬಂದಾಗ ಒಮ್ಮೆ ಆಚೆ ಈಚೆ ಆ ದೀಪ ಅಲ್ಲಾಡ್ತಾ ಇರುತ್ತದೆ. ಹಾಗೆ ಈ ಶರೀರವೆಂಬಂತಹದ್ದು ಒಂದು ರೀತಿಯಲ್ಲಿ ದೊಡ್ಡದಾಗಿ ತಾನು ಎತ್ತರಕ್ಕೇರಿಯೋ ತಾನು ಕೆಳಗಿಳಿದೋ ಈ ರೀತಿ ಇದನ್ನೆಲ್ಲ ಸುಖ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ತನ್ನ ಕರ್ಮವಾಸನೆ ಮುಗಿದ ಮೇಲೆ ಯಾವ ರೀತಿ ಹೋಗ್ತದೋ ಆ ರೀತಿ ಈ ದೇಹ ಬಿದ್ದು ಹೋಗ್ತದೆ ಎನ್ನುವುದನ್ನು ಹೇಳ್ತಾನೆ. ನೀನು ಖಂಡಿತ ನಿನ್ನ ದೇಹ ನಾಶ ಆಗ್ತಾರೆ ಅಂತ ಹೇಳಬೇಡ. ಈಗ ನೀನು ಯಾರು? ವಿಶುದ್ಧನಾದಂತಹ ವಿವೇಕಪೂರ್ಣನಾದಂತಹ ಅಂತವನು ನೀನು. ನಿನ್ನೊಳಗೆ ಸ್ಥಿತನಾಗು. ನೀನು ಪರೀಕ್ಷಿತ ಎಂಬ ಅಭಿಮಾನದಿಂದಿರುವಂತಹ ನೀನು ಮಾನವ ನೀನಲ್ಲ, ನೀನು ಭಗವಂತನಾಗಿದ್ದಿ. ನಿನ್ನೊಳಗಿರುವಂತಹ ಆತ್ಮ ಈ ಪ್ರಪಂಚದಲ್ಲೆಲ್ಲ ಆವರಿಸಿರುವಂತಹ ಭಗವಂತನ ಪೂರ್ಣ ಸ್ವರೂಪ ಅದು. ಆದ್ದರಿಂದ ನೀನು ನಿನ್ನ ಒಳಗಿರುವ ಆತ್ಮನನ್ನು ಧ್ಯಾನಿಸು. ನೀನಲ್ಲ ಅಂತ ಹೇಳಿ ಆ ಕೊನೆಗೆ ಶುಕ ಮಹಾಮುನಿ ಹೇಳ್ತಾ ಇರುವಾಗ ಪರೀಕ್ಷಿತ ರಾಜ ಈ ಪ್ರಪಂಚದ ಸಕಲ ಅಭಿಲಾಷೆಗಳನ್ನು ಬಿಟ್ಟು, ಹೆಚ್ಚೇಕೆ ತನ್ನ ದೇಹದ ಎಲ್ಲ ಅಭಿಮಾನಗಳನ್ನು ಬಿಟ್ಟು, ಎಲ್ಲ ಇಂದ್ರಿಯಗಳನ್ನೆಲ್ಲ ಮರೆತು, ಎಲ್ಲ ದೇಹದ ವ್ಯಾಪಾರವನ್ನು ಬಿಟ್ಟು ತನ್ನೊಳಗೆ ಇಳಿಯುತ್ತಾ ತನ್ನ ಆತ್ಮದಲ್ಲಿ ಲೀನವಾಗುವಂತಹ ಸಮಯ ಬರುತ್ತದೆ. ತಕ್ಷಕ ಬಂದು ಇನ್ನೇನು ಕಚ್ಚಬೇಕು. ಆ ತಕ್ಷಕ ಕಚ್ಚಲಿಕ್ಕೆ ಅಂತ ಬರುವಂತಹ ಕಾಲದಲ್ಲಿ ಒಬ್ಬ
ಬ್ರಾಹ್ಮಣ ಎದುರಿನಲ್ಲಿ ಸಿಗ್ತಾನೆ. ಆ ಬ್ರಾಹ್ಮಣನಂತೆ ತಕ್ಷಕ ಕೇಳ್ತಾನೆ, ನೀನು ಯಾರು ಅಂತ ಹೇಳಿದ್ರೆ, ನಾನು ಪರೀಕ್ಷಿತನನ್ನು ಬದುಕಿಸಲಿಕ್ಕೆ ಅಂತ ಹೋಗುವವ. ಯಾಕೆ ಅಂತ ಹೇಳಿದ್ರೆ ವಿಷ ವೈದ್ಯನಾಗಿದ್ದೇನೆ ನಾನು. ಹೌದಾ, ನಿನಗೆ ಸಾಮರ್ಥ್ಯ ಎಷ್ಟುಂಟು ಅಂತ ನನಗೆ ನೋಡಬೇಕು ಅಂತ ಹೇಳ್ತಾನೆ. ಆ ಪ್ರಕಾರ ನೀನು ಈ ಮರ ಉಂಟಲ್ಲ, ಈ ಮರಕ್ಕೆ ನೀನು ಕಡಿ. ಆ ಕಡಿದಾಗ ಸಕ್ಷರಕ್ಕೆ ಅಂತ ಹೇಳ್ತಾನೆ, ನಾನು ಆ ಮರವನ್ನು ಪುನಃ ಚಿಗುರಿಸ್ತೇನೆ ಅಂತ ಹೇಳಿ. ಆಮೇಲೆ ಈ ತಕ್ಷಕ ತನ್ನ ವಿಷದಿಂದ ಮರಕ್ಕೆ ಒಂದು ಕಡಿತಾನೆ. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಧ್ಯಾನಾಸಕ್ತನಾಗಿ ತಾನು ತನ್ನ ಕಮಂಡರು ಜಲವನ್ನು ಅದಕ್ಕೆ ಮರಕ್ಕೆ ಪ್ರೋಕ್ಷಣೆ ಮಾಡಿದಾಗ ಇದ್ದಕ್ಕಿದ್ದಂತೆ ಚಿಗುರುತ್ತದೆ, ಅದು ಚಿಗುರಿ ಬಿಡುತ್ತದೆ. ಇದನ್ನು ನೋಡಿ ತಕ್ಷಕನಿಗೆ ಆಗ್ತಾರೆ, ಇವ ಎಲ್ಲಿಯಾದರೂ ಹೋದರೆ ಪರೀಕ್ಷಿತರನ್ನು ಬದುಕಿಸ್ತಾನೆ ಅಂತ ಹೇಳಿ ನಿನಗೆ ಎಷ್ಟು ಹಣ ಬೇಕು, ಏನು ಬೇಕು. ಹಾಗೆ ಕಲಿಯುಗ ಪ್ರಾರಂಭ ಆದ್ದಲ್ವ, ಅಲ್ಲಿಗೆ ಶುರುವಾಯಿತು. ಹಣದ ಆಸೆಗೋಸ್ಕರವಾಗಿ ಅವನ ಕೈಯಿಂದ ಸಂಪತ್ತು ತೆಕ್ಕೊಂಡು ಅವ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಈ ತಕ್ಷಕ ನೇರ ಬಂದು ಪರೀಕ್ಷಿತ ಮಹಾರಾಜ ಧ್ಯಾನಾರೂಢನಾಗಿರುವ ಸಂದರ್ಭದಲ್ಲಿ ಆ ಶರೀರಕ್ಕೆ ಕಚ್ಚಿಬಿಡುತ್ತಾರೆ. ಶರೀರಕ್ಕೆ ಕಚ್ಚುತ್ತದೆ. ಶರೀರ ಕಚ್ಚಿದಾಗ ಶರೀರ ಮಾತ್ರ ಬಿದ್ದು ಬಿಡುತ್ತದೆ. ಧ್ಯಾನದಲ್ಲಿ ಸೇರಿಕೊಂಡಂತಹ, ಧ್ಯಾನದಲ್ಲಿ ತನ್ಮಯನಾದಂತಹ ಪರೀಕ್ಷಿತ ಆತ್ಮ ಎನ್ನುವಂತಹ ಜ್ಯೋತಿ ಅದು ಈ ಶುಕ ಮಹರ್ಷಿಯ ಉಪದೇಶ ಸಂದರ್ಭದಲ್ಲಿಯೇ ನೇರವಾಗಿ ಭಗವಂತನಲ್ಲಿ ಲೀನವಾಗಿರ್ತದೆ. ಭಗವಂತನಲ್ಲಿ ಈ ಆತ್ಮಜ್ಯೋತಿ ಸೇರಿದ ಮೇಲೆ ಕೇವಲ ಋಷಿಶಾಪ ಸುಳ್ಳಾಗಬಾರದು ಎನ್ನುವ ಕಾರಣದಿಂದ ತಕ್ಷಕ ಆ ಶರೀರಕ್ಕೆ ಮಾತ್ರ ಕಡಿತಾನೆ ಅಂತ ಹೇಳ್ತಾರೆ. ಕಡಿದು ಆಮೇಲೆ ಈ ಪರೀಕ್ಷಿತ ಮಹಾರಾಜರ ಮಗನಾದಂತಹ ಜನಮೇಜಯ ಏನು ಮಾಡ್ತಾನೆ, ಈ ತಕ್ಷಕ ಇಲ್ಲಿಗೆ ಬರುವ ಈ ವಿಷವೈದ್ಯನನ್ನು ಕೂಡ ತಪ್ಪಿಸಿದ ಅಂತೇಳಿ ಅವನ ಮೇಲೆ ಸಿಟ್ಟಾಗ್ತಾನೆ. ಇದು ಹಾಗೆ ಗೊತ್ತಾಗುವುದು ಅಂತ ಹೇಳಿದ್ರೆ, ಆ ಮರ, ಈ ತಕ್ಷಕ ಕಡಿದಂತಹ ಮರದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಈ ತಕ್ಷಕ ಕಡಿಯುವಾಗ ಅದರೊಳಗಿದ್ದ. ಅವ ಪುನಃ ಸಾಯ್ತಾನೆ. ಸತ್ತು ಪುನಃ ಈ ಬ್ರಾಹ್ಮಣ ಪ್ರೋಕ್ಷಣೆ ಮಾಡಿ ಆ ಮರ ಚಿಗುರುವಾಗ ಮರದಲ್ಲಿ ಪುನಃ ಬದುಕಿ ಬರ್ತಾನೆ. ಆಗ ಅವನಿಗೆ ಈ ವ್ಯವಸ್ಥೆ ಗೊತ್ತಾಗ್ತದೆ. ಅವನಿಂದ ಈ ಜನಮೇಜನಿಗೆ ಗೊತ್ತಾಗ್ತಾರೆ ವಿಚಾರ. ಇವ ಜನಮೇಜಯ ಈ ಸರ್ಪ ಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಸರ್ಪಯಾಗವನ್ನ ಮಾಡ್ತಾನೆ. ಸರ್ಪಯಾಗವನ್ನ ಮಾಡಿ ನಾನಾ ಸರ್ಪಗಳೆಲ್ಲ ಬಂದು ಬೀಳ್ತದೆ. ಬೀಳುವಂತಹ ಕಾಲದಲ್ಲಿ ತಕ್ಷಕ ಏನು ಮಾಡ್ತಾನೆ, ಇಂದ್ರನ ಹತ್ರ ಹೋಗಿ ಶರಣಾಗ್ತಾನೆ. ಇಂದ್ರ ಹೇಳ್ತಾನೆ, ಬಾ ನಾನು ನಿನಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ. ಎಲ್ಲ ಹಾವುಗಳು ಹೋಮದಲ್ಲಿ ಬೀಳುತ್ತಾ ಇರುವಾಗ ತಕ್ಷಕ ಬರಲಿಲ್ಲ ಎಲ್ಲಿ ಅಂತ ಹೇಳಿ ಆಲೋಚನೆ ಮಾಡುವಾಗ ಅವ ಇಂದ್ರ ಸಿಂಹಾಸನದಲ್ಲಿದ್ದಾನೆ ಅಂತ ಹೇಳಿ ಇಂದ್ರನ ಸಿಂಹಾಸನದಲ್ಲಿ ಸುತ್ತಿಕೊಂಡಿದ್ದಂತೆ ಯಾರು, ತಕ್ಷಕ. ಆಗ ಹೇಳ್ತಾನೆ, ಸಖೇಂದ್ರ ತಕ್ಷಕಾಯ ಸ್ವಾಹ. ಇಂದ್ರ ಸಹಿತನಾದ ತಕ್ಷಕ ಹೋಮಕ್ಕೆ ಬೀಳಲಿ ಅಂತ ಹೇಳಿ ಮಂತ್ರ ಹೇಳಿ ಆಹುತಿ ಕೊಡುವ ಸಂದರ್ಭದಲ್ಲಿ ಇಂದ್ರನ ಸಿಂಹಾಸನವೇ ಗಡಗಡಗೆ ನಡುಗಿ ನೇರ ಹೋಮದ ಆಕಾಶದಲ್ಲಿ ಅಭೋಮಂಡಲದಲ್ಲಿ ಇಂದ್ರ ಸಹಿತವಾಗಿ ತಕ್ಷಕ ಬರುವ ಸಂದರ್ಭದಲ್ಲಿ ಆಸ್ತಿಕ ಎನ್ನುವಂಥವ ಆ ಯಜ್ಞವನ್ನು ನಿಲ್ಲಿಸ್ತಾನೆ. ನಿಲ್ಲಿಸು ಜನಮೇಜಯನ ಹತ್ರ, ಇನ್ನು ಇಂದ್ರ ಈ ಸರ್ಪಯಾಗ ಬೇಡ, ಲೋಕದಲ್ಲಿರುವ ಸರ್ಪವನ್ನು ನೀನು ಹೋಮಿಸಿದರೆ ಈ ಪ್ರಪಂಚಕ್ಕೆ ಸರ್ಪಶಾಪ ಬರುವಾಗ ಆಗ್ತದೆ ನಿನ್ನಿಂದ, ನೀನು ಮಹಾರಾಜನಾಗಿ ಮಾಡುವ ಕೆಲಸ ಇದಲ್ಲ ಅಂತ ಹೇಳಿ ಜನಮೇಜಯನಿಗೆ ಈ ಆಸ್ತಿಕ ಹೇಳಿ ಜ್ಞಾನವನ್ನು ಬೋಧಿಸಿ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಆ ಕಾರಣದಿಂದ ಯಾರು ಸರ್ಪ ಭಯ ಯಾರಿಗೆ ಇದೆಯೋ ಅವರು ಆಸ್ತಿಕ ಅಂತ ಹೇಳಿದ್ರೆ ಸರ್ಪ ಭಯ ನಿವಾರಣೆ ಆಗ್ತಾರೆ ಅಂತ ಹೇಳುವಂತಹ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಮಾರ್ಕಂಡೇಯನ ತಪಸ್ಸು, ಆ ವಿಚಾರವನ್ನು ಹೇಳ್ತಾರೆ. ಮಾರ್ಕಂಡೇಯ ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಅವರಿಗೆ ನರನಾರಾಯಣರು ಪ್ರತ್ಯಕ್ಷರಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ನಿನ್ನ ಮಾಯೆಯನ್ನು ನೋಡಬೇಕು ಅಂತ ಹೇಳ್ತಾನೆ. ಹಾಗೆ ಮಾಯೆಯನ್ನು ನೋಡಬೇಕು ಅಂತ ಹೇಳಿದಾಗ ಆ ನೀನು ಧ್ಯಾನಾಸಕ್ತನಾಗು ಅಂತ ಹೇಳ್ತಾನೆ. ಆ ಪ್ರಕಾರ ಇದ್ದಕ್ಕಿದ್ದ ಹಾಗೆ ಮಾರ್ಕಂಡೇಯ ಮಹರ್ಷಿ ಧ್ಯಾನ ಮಾಡುವ ಕಾಲದಲ್ಲಿ ಇಡೀ ಧಾರಾಕಾರವಾಗಿ ಮಳೆ ಬರುತ್ತದೆ. ಮಳೆ ಬಂದು ಎಲ್ಲಿ ತುಂಗಭದ್ರ ಪುಷ್ಪಭದ್ರ ಎನ್ನುವ ನದಿ ತೀರದಲ್ಲಿ ಇವನ ಆಶ್ರಮ ಇದ್ದದ್ದು. ಈ ನದಿಯ ನೀರು ಉಕ್ಕಿ ಬರ್ತದೆ. ಉಕ್ಕಿ ಬಂದು ಇಡೀ ಇವನ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗಿ ಅದೆಲ್ಲ ಹೋಗಿ ಸಮುದ್ರಕ್ಕೆ ಸೇರ್ತದೆ. ಸಮುದ್ರದಲ್ಲಿ ಇವ ಒಳಗೆ ಒಮ್ಮೆ ಮುಳುಗುತ್ತಾನೆ, ಒಮ್ಮೆ ಇಳ್ತಾನೆ. ಈ ರೀತಿ ಅವನಿಗೆಲ್ಲ ಆ ಸಮುದ್ರದ ತೆರೆಗಳಿಗೆ ಸಿಕ್ಕಿ ಒಮ್ಮೆ ಆಚೆ ಬದಿಗೆ ಈಚೆ ಬದಿಗೆ ಬಡಿತಾ ಇರ್ತಾನೆ ಮಾರ್ಕಂಡೇಯ ಮುನಿ. ಅಲ್ಲಿ ಒಳಗೆ ಇರುವ ತಿಮಿಂಗಿಳಗಳು ಜಲಚರಗಳೆಲ್ಲ ಒಮ್ಮೆ ಇವನನ್ನು ನುಂಗುತ್ತದೆ, ಒಮ್ಮೆ ಹೊರಗಾಗ್ತಾರೆ. ಅಸಾಧ್ಯವಾದ ವೇದನೆ ಉಂಟಾಗ್ತಾರೆ ಋಷಿಗಳಿಗೆ. ಇಷ್ಟೆಲ್ಲ ವೇದನೆಯನ್ನು ಅನುಭವಿಸ್ತಾ ಹಾಗೆ ಆಚೆ ಈಚೆ ನೋಡುವ ಸಂದರ್ಭದಲ್ಲಿ
ಒಂದು ಮರಳ ದಿಣ್ಣೆಯಲ್ಲಿ ಒಂದು ವೃಕ್ಷದ ಸಮೀಪದಲ್ಲಿ ಒಬ್ಬ ಪತ್ರಶಾಹಿಯಾಗಿ ಒಬ್ಬ ಮಹಾನು ವ್ಯಕ್ತಿ ತನ್ನ ಕಾಲ ಹೆಬ್ಬೆರಳನ್ನ ಬಾಯಿಯಲ್ಲಿ ಇಟ್ಟು ಅವ ಇಡುವಂತಹ ಒಂದು ದೃಶ್ಯವನ್ನು ನೋಡುತ್ತಾನೆ. ಹಾಗೆ ಹೇಳ್ತೇವೆ ನಾವು ಏನು, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಮುಕುಂದ, ಆ ಬಾಲಮುಕುಂದನ ದರ್ಶನವನ್ನು ಪಡೆಯುತ್ತಾನೆ. ದರ್ಶನ ನೋಡಿ ಅತ್ಯಂತ ಸಂತೋಷದಿಂದ ಅವನನ್ನು ನೋಡುತ್ತಾನೆ. ಹಾಗೆ ಬಾಲಮುಕುಂದ ತಾನು ಉಸಿರಾಡ್ತಾ ಇರ್ತಾನೆ. ಉಸಿರಾಡಿ ಬಾಲಮುಕುಂದನ ಶ್ವಾಸದಿಂದ ಹೊರಗೆ ಶ್ವಾಸ ಹಾಕಿ ಒಳಗೆ ಪುನಃ ಶ್ವಾಸವನ್ನು ತಗೊಳ್ಳುವ ಸಂದರ್ಭದಲ್ಲಿ ಈ ಮಾರ್ಕಂಡೇಯ ಮುನಿ ಮುಕುಂದನ ಮುಗಿನ ಒಳಗೆ ಹೋಗ್ತಾನೆ. ಹೋಗಿ ಅವನ ಹೊಟ್ಟೆ ಒಳಗೆ ಸೇರ್ತಾನೆ. ಹೊಟ್ಟೆ ಒಳಗೆ ಸೇರಿದಾಗ ಅಲ್ಲಿ ತಾನಿದ್ದ ಇಡೀ ಪ್ರಪಂಚ, ಇಡೀ ಸ್ವರೂಪ ಅವನಿಗೆ ಕಾಣ್ತಾರೆ. ಆಕಾಶ ಮಂಡಲ, ಭೂಮಿಯಲ್ಲಿ ಬೇರೆ ಬೇರೆ ನದಿಗಳು, ಪರ್ವತಗಳು ಎಲ್ಲ ನೋಡ್ತಾ 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 ಅಲ್ಲಿ ತನ್ನ ಆಶ್ರಮ ಕಾಣ್ತಾರೆ ಅವರಿಗೆ. ಆ ಆಶ್ರಮ, ತಾನಿದ್ದಂತಹ ನದಿ ಎಲ್ಲವನಿಗೆ ಸಿಗ್ತದೆ. ಆ ಪ್ರಕಾರ ಅದರಲ್ಲಿ ಪುನಃ ಮೊದಲಿನಂತೆ ಅವ ಬಂದು ಆ ಆಶ್ರಮಕ್ಕೆ ಸೇರುತ್ತಾನೆ. ತಾನೆಲ್ಲಿ ಅಂದರೆ ಈ ಪ್ರಪಂಚವೆಲ್ಲವೂ ಭಗವಂತನ ಮಾಯೆಯಾಗಿದೆ, ಇದೆಲ್ಲವೂ ಕೂಡ ಕೊನೆಗೆ ಭಗವಂತನಲ್ಲಿ ಸೇರಿಕೊಡುತ್ತದೆ ಅಂತ ಹೇಳುವಂತಹ ಜ್ಞಾನ ಮಹಾಮಾಯೆಯನ್ನು ಮಾರ್ಕಂಡೇಯ ಮಹರ್ಷಿಗಳು ಕಾಣುತ್ತಾರೆ. ಇಂತಹ ಸಂದರ್ಭದಲ್ಲಿ ಭಗವಂತನಾದಂತಹ ಶಂಕರ ಪರಮೇಶ್ವರ ಪಾರ್ವತಿಯೊಂದಿಗೆ ಬಂದು ಈ ಮಾರ್ಕಂಡೇಯರಿಗೆ ವರ ಕೊಡ್ತಾರೆ. ಮಾರ್ಕಂಡೇಯರ ಹತ್ರ ಕೇಳಿದ ಮಾರ್ಕಂಡೇಯ ಮಹರ್ಷಿ ಹೇಳ್ತಾನೆ, ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಸದಾಕಾಲ ಭಗವಂತನ ನೆನಪು, ಧ್ಯಾನ, ಏಕಾಗ್ರವಾದಂತಹ ಮನಸ್ಸು, ಭಕ್ತಿಯನ್ನು ನೀನು ಕೊಡಬೇಕು ಅಂತ ಹೇಳಿ ಪರಮೇಶ್ವರ ಜ್ಞಾನದಾತನಾದಂತಹ ಜ್ಞಾನಂ ಮಹೇಶ್ವರಾದಿಚ್ಛೇದು, ಕೊನೆಗೆ ಆ ಜ್ಞಾನವನ್ನು ಮಹೇಶ್ವರ ಅನುಗ್ರಹಿಸ್ತಾನೆ ಅಂತ ಹೇಳುವಂತಹ ಕಥೆಯನ್ನು ಕೊನೆಗೆ ಹೇಳಿದ್ದಾರೆ. ಭಾಗವತದ ಸಮಸ್ತ ವಿಧವಾದ ಸಾರವನ್ನು 12ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ. 13ನೇ ಅಧ್ಯಾಯದಲ್ಲಿ ಎಲ್ಲ ಪುರಾಣಗಳ ಸಾರವನ್ನು ನಾವು ಕೇಳಿದ್ದೇವೆ. ಒಂದು ಕಥೆ ಮೊನ್ನೆ ಬಾಕಿಯಾಗಿದೆ, ಮಹಾತ್ಮೆ ಕಥೆ, ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಒಮ್ಮೆ ಒಬ್ಬ ಬ್ರಾಹ್ಮಣ, ಆತ್ಮದೇವ ಅಂತ ಹೇಳುವಂತಹ ಒಬ್ಬ ಬ್ರಾಹ್ಮಣನ ಕಥೆ. ಆತ್ಮದೇವ ಎನ್ನುವಂತಹ ಬ್ರಾಹ್ಮಣ ಇದ್ದಾನೆ. ಅವನು ಬಹಳ ಧರ್ಮಿಷ್ಠನಾಗಿದ್ದಾನೆ. ಅವನಿಗೆ ಸಂತಾನ ಇರಲಿಲ್ಲ. ಹಾಗೆ ಒಂದು ದಿವಸ ಒಬ್ಬ ಮಹರ್ಷಿ ಸಿಗ್ತಾನೆ. ಆ ಮಹರ್ಷಿಯಲ್ಲಿ ನನಗೆ ಸಂತಾನ ಆಗಬೇಕು ಅಂತ ಕೇಳಿಕೊಂಡಾಗ ಆ ಮಹರ್ಷಿ ಯೋಗಿ ಹೇಳ್ತಾನೆ, ನಿನಗೆ ಈ 7 ಜನ್ಮದವರೆಗೆ ನಿನಗೆ ಮಕ್ಕಳಾಗುವ ಯೋಗ ಇಲ್ಲ. ಹಾಗೆ ಹೇಳಿದಾಗ ಏನಾದರೂ ಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ ಒಂದು ಹಣ್ಣನ್ನು ಅಭಿಮಂತ್ರಿಸಿ ಕೊಡ್ತಾನಂತೆ. ಆ ಹಣ್ಣನ್ನು ತಂದು, ಈ ಹಣ್ಣನ್ನು ನೀನು ನಿನ್ನ ಹೆಂಡತಿಗೆ ಕೊಡಬೇಕು. ಈ ಹೆಂಡತಿ ಇದನ್ನು ಸ್ವೀಕಾರ ಮಾಡಿದಾಗ ಅವರು ಗರ್ಭಿಣಿಯಾಗ್ತಾರೆ. ಗರ್ಭಿಣಿಯಾದಾಗ ಒಳ್ಳೆಯ ವ್ರತ, ಉಪಾಸನೆ ಇತ್ಯಾದಿಗಳನ್ನು ಮಾಡಬೇಕು. ಸುಳ್ಳು ಹೇಳಬಾರದು, ಯಾರೊಂದಿಗೆ ದುಷ್ಟತನದಿಂದ ವರ್ತಿಸಬಾರದು, ಈ ರೀತಿಯ ಭಗವಂತನನ್ನು ಧ್ಯಾನ ಮಾಡ್ತಾ ಇರಬೇಕು ಅಂತ ಹೇಳುವ ಎಲ್ಲ ನಿಯಮಗಳನ್ನು ಹೇಳ್ತಾನೆ. ಹಾಗೆ ಆ ಯೋಗಿಯ ಕೊಟ್ಟಂತಹ ಹಣ್ಣನ್ನು ತಂದು ತನ್ನ ಹೆಂಡತಿಗೆ ಕೊಟ್ಟು ಈ ನಿಯಮಗಳನ್ನು ಹೇಳಿದಾಗ ಈ ಆತ್ಮದೇವನ ಹೆಂಡತಿ ದುಂದುಲಿ ಅಂತ ಹೆಸರು, ಅವನು ಮಹಾನ್ ನೀಚೆ ಕುಲಟೆಯಾಗಿದ್ದಳು. ಅವಳು ಏನು, ಈ ಹಣ್ಣನ್ನು ತಿಂದರೆ ನಾನು ಗರ್ಭಿಣಿ ಆಗ್ತೇನೆ, ಆಚೆ ಈಚೆ ಹೋಗುವಾಗ ಎಲ್ಲಿಯಾದರೂ ಗರ್ಭಭಾರವನ್ನು ತಡೀಲಿಕ್ಕಾಗುವುದಿಲ್ಲ, ಆಮೇಲೆ ಇನ್ನು ಸುಳ್ಳು ಹೇಳಬಾರ್ದು, ಅದು ಇದು ಅಂತ ಹೇಳಿದ್ರೆ ಆಗ್ತಾರ ನನಗೆ, ಆದ್ದರಿಂದ ಇದು ನನಗೆ ಬೇಡ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವಳಿಗೆ ದುಷ್ಟ ಬುದ್ಧಿಯನ್ನು ಹೇಳಲಿಕ್ಕೆ ಅವಳ ತಂಗಿ ಬರ್ತಾಳೆ. ತಂಗಿ ಗರ್ಭಿಣಿಯಾಗಿದ್ದಳಂತೆ. ಆ ತಂಗಿ ಹೇಳ್ತಾಳೆ, ನೀನು ಈ ಹಣ್ಣನ್ನು ತಿನ್ನಬೇಡ, ಈ ಹಣ್ಣನ್ನು ಹಟ್ಟಿಯಲ್ಲಿರುವ ಒಂದು ಹಸುವಿಗೆ ಕೊಡು. ನೀನು ನಾನು ತಿಂದಿದ್ದೇನೆ ಅಂತ ಸುಳ್ಳು ಹೇಳು, ನೀನು ಗರ್ಭಿಣಿಯಂತೆ ನಟಿಸಿ ಮನೆಯೊಳಗೆ ಬಹಳ ಕಷ್ಟಪಡ್ತಾ ಇರು, ದಿನದಿಂದ ದಿನಕ್ಕೆ ನಿನ್ನ ಹೊಟ್ಟೆ ಬೆಳೆಯುವಂಥ ವೇಷ ಹಾಕು ನೀನು ಅಂತೆಲ್ಲ ದುರ್ಬುದ್ಧಿ ಹೇಳಿಕೊಳ್ತಾಳೆ. ಹಾಗೆ ಈ ಫಲವನ್ನು, ಹಣ್ಣನ್ನು ತಗೊಂಡು ಹೋಗಿ ಒಂದು ಹಸುವಿಗೆ ಕೊಡ್ತಾಳೆ. ಹಸು ಬಹಳ ರುಚಿಯಾಗಿ ಆ ಹಣ್ಣನ್ನು ತಿಂತದೆ. ಇರಲಿ, ಇನ್ನು ಗರ್ಭಿಣಿಯ ವೇಷವನ್ನು ಧರಿಸ್ತಾ ಕೆಲವು ಕಾಲ ಇರುವಾಗ ಆ ಪ್ರಸವದ ಕಾಲ ಬಂತು ಅಂತಾಗುವಾಗ ಮೆಲ್ಲಗೆ ಈ ಗರ್ಭಿಣಿಯಾದ ತಂಗಿ ತನ್ನ ಮಗುವನ್ನು ತಂದು, ಶಿಶುವನ್ನು ತಂದು ಈ ಅಕ್ಕನಿಗೆ ಕೊಡುವಾಗ ಅಕ್ಕನ ಸನಿಹದಲ್ಲಿ ಇಟ್ಟಾಗ ಈ ದೇವನಿಗೆ ನನಗೆ ಪುತ್ರೋತ್ಸವ ಆಯಿತು ಅಂತೇಳಿ ಸಂತೋಷದಿಂದ ಅವನಿಗೆ ನಾಮಕರಣಾದಿಗಳನ್ನು ಮಾಡ್ತಾನೆ. ಅವನಿಗೆ ದುಂದುಕಾರಿ ಅಂತ ಹೆಸರಿಟ್ಟಿದ್ದಾನೆ. ಆಮೇಲೆ ಅವ ಬೆಳೀತಾ ಇರುವ ಸಂದರ್ಭ ಆ ಹಟ್ಟಿಯಲ್ಲಿ ಹಸುವಿಗೆ ಕೊಟ್ಟ ಹಣ್ಣು ಅದು ಪುತ್ರಪ್ರದವಾಗಿದ್ದರಿಂದ ಆ ಹಟ್ಟಿಯಲ್ಲಿದ್ದ ಹಸುವಿಗೆ ಒಂದು ಗಂಡು ಮಗು ಜನಿಸ್ತದೆ. ಅದು ಮನುಷ್ಯಾಕೃತಿ, ಅದರ ಕಿವಿ ಮಾತ್ರ ಹಸುವಿನ ಕಿವಿಯಾಗಿತ್ತಂತೆ.
ಆಗ ಅದಕ್ಕೆ ಗೋಕರ್ಣ ಅಂತ ಹೆಸರಿಡುತ್ತಾನೆ. ಹಾಗೆ ಇಬ್ಬರು ಬೆಳೀತಾ ಬೆಳೀತಾ ಹೋದಾಗ ದುರ್ಬುದ್ಧಿಯಿಂದ ಮಗು ಕೊಡಲ್ಪಟ್ಟ ಕಾರಣ ಈ ಮಗು, ತಂಗಿಯ ಮಗು ಬಹಳ ದುಷ್ಟ ಬುದ್ಧಿಯಿಂದ ಬೆಳೆಯುತ್ತದೆ. ಬೇರಾದ ಅನಾಚಾರವನ್ನೆಲ್ಲ ಮಾಡ್ತಾ ಮಾಡುತ್ತಾ ಕೊನೆಗೆ ವೇಶ್ಯ ಸಹವಾಸವನ್ನು ಮಾಡಿ ವೇಶ್ಯರ ಸಂತೋಷಕ್ಕೆ ತಾನು ಊರೂರಿಂದ ಹಣವನ್ನು ಲೂಟಿ ಮಾಡಿ ತಂದು ತಾನು ಹೊಟ್ಟೆ ಹೊರೆಯುತ್ತಾ ಇರುವ ಸಂದರ್ಭದಲ್ಲಿ ಆತ್ಮದೇವನಿಗೆ ಈ ಗೋಕರ್ಣ ಎನ್ನುವವ ಅವ ಪರಮಜ್ಞಾನಿ, ಋಷಿಗಳಿಂದ ಅಭಿಮಂತ್ರಿತವಾದ ಫಲವನ್ನು ಸ್ವೀಕಾರ ಮಾಡಿದ ಕಾರಣ ಗೋಕರ್ಣ ಬಹಳ ಬುದ್ಧಿವಂತನಾಗಿ ಜ್ಞಾನಿಯಾಗಿ ಬೆಳೆಯುತ್ತಾ ಕೊನೆಗೆ ತನ್ನ ತಂದೆಗೆ ಆತ್ಮಬೋಧನೆಯನ್ನು ಮಾಡ್ತಾನೆ. ನೀನು ಸಂಸಾರ ಎನ್ನುವುದು ಶಾಶ್ವತ ಅಲ್ಲ, ನೀವು ವಾನಪ್ರಸ್ಥಕ್ಕೆ ಹೋಗಿ ಅಂತ. ಹಾಗೆ ಆತ್ಮದೇವ ವಾನಪ್ರಸ್ಥಕ್ಕೆ ಹೋಗ್ತಾನೆ. ಕೊನೆಗೆ ಈ ತಾಯಿ ದುಂದುಲಿ ಮನೆಯಲ್ಲಿರುವಾಗ ಈ ದುಂದುಕಾರಿ ಹಣ ಕೊಡು ಅಂತ ತಾಯಿಯನ್ನು ಪೀಡಿಸ್ತಾನೆ. ತಾಯಿ ಅತ್ಯಂತ ದುಃಖಿತಳಾಗಿ ಬಾವಿಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ. ಇನ್ನು ಯಾರು ನಿಯಂತ್ರಿಸುವವರು ಇರಲಿಲ್ಲ ಈ ದುಂದುಕಾರಿಗೆ. ಈ ದುಂದುಕಾರಿ ವೇಶ್ಯ ಸಹವಾಸವನ್ನು ಮಾಡಿ ಊರಿಂದೆಲ್ಲ ಎಲ್ಲ ಬೇಕಾದ ಧನವನ್ನೆಲ್ಲ ಲೂಟಿ ಮಾಡಿ ತಂದು ಈ ವೇಶ್ಯರಿಗೆ ಕೊಟ್ಟಾಗ ವೇಶ್ಯರು ಆಲೋಚನೆ ಮಾಡ್ತಾರೆ, ಇವ ಎಲ್ಲಿಂದೆಲ್ಲ ಕದ್ದು ತಂದಿದ್ದಾನೆ ಅಂತ ಗೊತ್ತಿಲ್ಲ ಈ ಹಣವನ್ನ. ಇನ್ನು ಎಲ್ಲಿಯಾದರೂ ಯಾರಾದರೂ ರಕ್ಷಕರು ಬಂದರೆ ನಮಗೆ ಬಹಳ ಆಪತ್ತು, ಇನ್ನು ಇವನನ್ನು ಉಳಿಸಿಕೊಡಬಾರದು ಅಂತ ಹೇಳಿ ಅವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಉರಿಯುವ ಬೆಂಕಿಯನ್ನು ಅವನ ಬಾಯಿಯ ಒಳಗೆ ನುಗ್ಗಿಸ್ತಾರೆ, ಆದರೂ ಸಾಯುವುದಿಲ್ಲ. ಬಾವಿಗೆ ನೂಕಿ ಹಾಕಿದರೂ ಸಾಯುವುದಿಲ್ಲ. ಪಾಪಿಗೆ ಅಷ್ಟು ಬೇಗ ಮರಣ ಬರುವುದಿಲ್ಲ ಅಂತ ಹೇಳುವ ವಿಚಾರವಾಗಿ ಅದನ್ನು ಗೊತ್ತಾಗ್ತಾರೆ. ಹಾಗೆ ಕತ್ತಿಯಲ್ಲಿ ಕಡಿದರೂ ಅಷ್ಟು ಬೇಗ ಅವನಿಗೆ ಏನಾಗುವುದಿಲ್ಲ. ಹಾಗೆ ಏನೆಲ್ಲ ಮಾಡಿ ಅವನ ಕೊರಳನ್ನು ಹಿಸುಕಿ ಅವನನ್ನು ಬಾವಿಗೆ ನೂಕಿ ಹಾಕಿ ಕಟ್ಟಿಗೆ ಹಾಕಿ ಅವನು ಸತ್ತು ಹೋಗ್ತಾನೆ. ಯಾರು? ದುಂದುಕಾರಿ. ಇವನ ಕೆಟ್ಟ ಕೃತ್ಯದಿಂದಾಗಿ ಪ್ರೇತಾಕಾರವನ್ನು ಪಡೆಯುತ್ತಾನೆ. ಪ್ರೇತ ಮೊನ್ನೆ ಹೇಳಿದಾಗ ಈತ ಪ್ರಸ್ಥಿತ, ಈ ಪ್ರಪಂಚದಿಂದ ಹೋಗಬೇಕಾದ ಜಾಗಕ್ಕೆ ತಲುಪದೇ ಇರುವ ವಾಯು ಸ್ವರೂಪದ ಒಂದು ವಾಯವೀಯ ಸ್ವರೂಪ, ಆ ಸ್ವರೂಪವನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ಒಂದು ದಿವಸ ಗೋಕರ್ಣ ತನ್ನ ಮನೆಯಲ್ಲಿ ಮಲಗಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಒಂದು ವಿಕೃತಾಕೃತಿ ಕಾಣುತ್ತದೆ. ಒಮ್ಮೆ ಎತ್ತುವಾಗಿಯೋ ಒಮ್ಮೆ ಬೇರೆ ಬೇರೆ ಪ್ರಾಣಿಯಾಗಿಯೋ ಕಾಣುತ್ತದೆ. ಒಂದೇ ಶರೀರದಲ್ಲಿ ಇರಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಪ್ರೇತ ಬೇರೆ ಬೇರೆ ರೂಪದಲ್ಲಿ ಒಮ್ಮೆ ಬಂದು ಅದು ಮಾಯ ಆಗ್ತದೆ. ಇದನ್ನು ಕಂಡಾಗ ನೀನು ತನ್ನ ಕಮಂಡಲುವಿನ ಜಲವನ್ನ ಸ್ವರೂಪಕ್ಕೆ ಈ ಗೋಕರ್ಣ ಪ್ರೋಕ್ಷಣೆ ಮಾಡಿದಾಗ ಅದು ಒಂದು ರೂಪವನ್ನು ತಡೆದು ಹೇಳ್ತಾರೆ, ನಾನು ನಿನ್ನ ಅಣ್ಣ ದುಂದುಕಾರಿ, ನಾನು ನನ್ನ ಕೆಟ್ಟ ಆಚಾರದಿಂದ ನಾನು ಪ್ರೇತವಾಗಿದ್ದೇನೆ, ನನಗೆ ನೀನು ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿ ಆ ಪ್ರೇತಕ್ಕೆ ಬೇಕಾದ ಬೇರೆ ಬೇರೆ ಸಂಸ್ಕಾರಗಳನ್ನು ಮಾಡ್ತಾನೆ. ಎಲ್ಲೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅದಕ್ಕೆ ಪಿಂಡ ಪ್ರದಾನವೋ ಶ್ರಾದ್ದಾದಿಗಳನ್ನು ಮಾಡಿದರೂ ಪ್ರೇತತ್ವ ವಿಮೋಚನೆಯಾಗುವುದಿಲ್ಲ. ಇನ್ನೇನು ಮಾಡಬೇಕು ಅಂತ ಆಲೋಚನೆ ಮಾಡಿ ಸೂರ್ಯ ಮಂಡಲವನ್ನೇ ನಿರೀಕ್ಷಿಸ್ತಾ, ಏ ಸೂರ್ಯನೇ, ನೀನು ನನಗೆ ಈ ನನ್ನ ಅಣ್ಣನ ಪ್ರೇತತ್ವ ವಿಮೋಚನೆಗೆ ದಾರಿ ತೋರಿಸಬೇಕು ಅಂತ ಹೇಳಿ ಒಮ್ಮೆ ಸೂರ್ಯನನ್ನೇ ಸ್ತಬ್ಧನಾಗಿಸುವಂತಹ ಸಂದರ್ಭ ಇವನ ತಪಸ್ಸಿನ ಪ್ರಭಾವದಿಂದ ಸೂರ್ಯ ಆಕಾಶ ಹೇಳ್ತಾನೆ, ನೀನು ಒಂದು ಭಾಗವತ ಸಪ್ತಾಹ ಯಜ್ಞಾಚರಣೆಯನ್ನು ಮಾಡಬೇಕು. ಭಾಗವತ ಪ್ರವಚನ ಪಾರಾಯಣದಿಂದ ಅವನ ಸಂಪೂರ್ಣ ಅಜ್ಞಾನ ಪಾಪಗಳು ದೂರವಾಗಿ ಅವನಿಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿ ಹಾಗೆ ಒಂದು ದೊಡ್ಡದಾದ ವೇದಿಕೆ ಸಿದ್ಧಾಗ್ತದೆ. ಆತ್ಮದೇವ ಭಾಗವತ ಸಪ್ತಾಹ ಆಚರಣೆ ಮಾಡುವಾಗ ಈ ಪ್ರೇತಾತ್ಮಕ್ಕೆ ಕುಳಿತುಕೊಳ್ಳಿಕ್ಕೆ ಎಲ್ಲಿಯೂ ಸ್ಥಾನ ಇಲ್ಲ ಅಂತಾದಾಗ ಅಲ್ಲಿ ಹತ್ತಿರ ಇರುವ 7 ಗಂಟುಗಳಿರುವ ಒಂದು ಬಿದಿರಿನಲ್ಲಿ ಹೋಗಿ ಕುಳಿತುಕೊಳ್ತದೆ. ಈ ಪ್ರೇತಾತ್ಮ ಕುಳಿತುಕೊಂಡು ಒಂದೊಂದು ದಿವಸದ ಕಥೆ ಆಗುವಾಗ ಒಂದೊಂದು ಗಂಟುಗಳು ತುಂಡಾಗ್ತದೆ, ಹೋಗ್ತಾರೆ, ಒಡೆಯುತ್ತದೆ. ನಾವು ಇಲ್ಲಿ ಒಂದು ಗಂಟನ್ನು ನೆಲೆಸಿದ್ದೇವೆ, ಅದು ತುಂಡಾಗಿದೆ ಅಂತ ಈಗ ಪರೀಕ್ಷೆ ಮಾಡಲಿಕ್ಕಿಲ್ಲ. ಅಂತೂ ನಾವು ಅದರಲ್ಲಿ ಆತಿವಾಹಿಕ ಶರೀರಗಳು ಕೂತುಕೊಳ್ಳಿಕ್ಕೆ ಅದರಲ್ಲಿ ಸ್ಥಾನವನ್ನು ಕಲ್ಪಿಸಿದ್ದು, ಅದನ್ನು ಛೇದ ಮಾಡಿ ನೀರಿನಲ್ಲಿ ಅದನ್ನು ವಿಸರ್ಜನೆ ಮಾಡಿಕೊಂಡು ಆ ನೀರಿಗೆ ನಾವು ಗಂಗಾ ದೇವತೆಗಳನ್ನು ಆವಾಹಿಸಿ ಪೂಜೆ ಮಾಡಿ ವಿಸರ್ಜನೆ ಮಾಡುತ್ತೇವೆ. ಆ ಪ್ರಕಾರ ಆ ಒಂದೊಂದು ದಿವಸ ಕಥೆಯಾದಾಗ ಒಂದೊಂದು ಗಂಟುಗಳು ಛೇದ ಆಗಿ 7ನೇ ದಿವಸದಂದು 7 ಗಂಟುಗಳು ಛೇದ ಆಗಿ ಅವನ ಸಮಸ್ತ ದುಷ್ಕರ್ಮದ ಪಾಪಗಳು ನಿವಾರಣೆಯಾಗಿ ಅವನಿಗೆ ಭಗವಂತನಾದಂತಹ ಆ ವಾಸುದೇವನ ದಿವ್ಯ ಸಾನ್ನಿಧ್ಯ ಸಿಗ್ತದೆ. ಅವನಿಗೆ ಹೋಗಲಿಕ್ಕೆ ವಿಮಾನ ಬರ್ತದೆ ಅಂತೆ. ಹಾಗೆ ಕೇವಲ ಅವನಿಗೆ ಮಾತ್ರ ಯಾಕೆ ವಿಮಾನ ಬಂತು, ನಮಗೆ ಕಥೆ ಕೇಳಿದವರಿಗೆಲ್ಲ ಯಾಕೆ ವಿಮಾನ ಬರಲಿಲ್ಲ ಅಂತ ಕೇಳಿದಾಗ ನಿರಶನನಾಗಿ ಆ ಪ್ರೇತಾತ್ಮವು ಕೂತುಕೊಂಡು ಕೇಳಿದೆ, ಆದ್ದರಿಂದ ಅವನಿಗೆ ಮೋಕ್ಷ ಸಿಕ್ಕಿದೆ ಅಂತ ಹೇಳುತ್ತಾನೆ ಆತ್ಮದೇವ. ಪುನಃ ಮೋಕ್ಷ ಅಪೇಕ್ಷಿಗಳು ಬಂದು ನಿರಶನರಾಗಿದ್ದು ಕೇವಲ ಭಗವಂತನಲ್ಲಿಯೇ ತನ್ನ ಮನಸ್ಸನ್ನು ಲೀನಗೊಳಿಸಿ ಕಥೆಯನ್ನು ಕೇಳಿದವರಿಗೆ ಅಲ್ಲಿ ಪುನಃ ಮೋಕ್ಷ ಪ್ರಾಪ್ತಿಯಾಯಿತು. ಹಾಗೆ 2 ಸಲ ಭಾಗವತ ಸಪ್ತಾಹವನ್ನು ಮಾಡಿದ ಅಂತ ಹೇಳುವಂತಹ ಕಥೆಯನ್ನು ಹೇಳ್ತಾರೆ. ಆ ಪ್ರಕಾರವಾಗಿ
ಈ ಮನೆಯಲ್ಲಿ ಈ ಮನೆಯ ಈ ಕುಟುಂಬದ ಸಮಸ್ತ ಗತಿಸಿದ ಪ್ರೇತಾತ್ಮಗಳ ಮೋಕ್ಷಕ್ಕಾಗಿ ಭಾಗವತ ಸಪ್ತಾಹ ಯಜ್ಞಾಚರಣೆಯನ್ನ ಯಜಮಾನರು ಕುಟುಂಬಿಗರಾಗಿ ನಡೆಸಿಕೊಂಡಿದ್ದಾರೆ. ಇಷ್ಟು ದಿವಸಗಳ ಕಾಲ ಏನೆಲ್ಲ ಭಗವಂತನ ನಾಮಸ್ಮರಣೆ, ಶ್ರೀಕೃಷ್ಣ ಗೋವಿಂದ ಹರೇ ಮುರ ಅಂತ ಹೇಳುವ ನಾಮಸ್ಮರಣೆ, ಅದರೊಂದಿಗೆ ಕೃಷ್ಣನ ಆರಾಧನೆ, ನಿತ್ಯರು 3 ಹೊತ್ತು ಕೃಷ್ಣನಿಗೆ ಉಪಚಾರ ಪೂಜಾದಿಗಳು, ಅಭಿಷೇಕ ಮತ್ತು ನಾಮಾರ್ಚನೆ ಇತ್ಯಾದಿಗಳನ್ನು ನಾವು ಮಾಡಿ ಭಗವಂತನ ಆರಾಧನೆ ನಡೆದಿದೆ, ಭಗವಂತನ ನಾಮ ಸಂಕೀರ್ತನೆ ನಡೆದಿದೆ, ಭಗವಂತನ ಕುರಿತಾದ ಆ ಭಾಗವತ ಪುರಾಣ ಪಾರಾಯಣಗಳು, ಪ್ರವಚನ, ಇದನ್ನೆಲ್ಲ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳಿದ್ದೀರಿ. ಈ ಕಾರಣದಿಂದ ನಿಮ್ಮ ಎಲ್ಲ ಈ ಕುಟುಂಬದ ಗತಿಸಿದ ಪ್ರೇತಾತ್ಮಗಳಿಗೆ ಆ ಭಗವಂತ ಮೋಕ್ಷವನ್ನು ಅನುಗ್ರಹ ಮಾಡಲಿ. ಮತ್ತು ಇದರಿಂದ ನಾನು ಮೊನ್ನೆ ಶುರುವಿಗೆ ಹೇಳಿದ ಹಾಗೆ ಒಂದು ಕಬ್ಬಿನ ಸಸಿ ಗಿಡವನ್ನು ನೆಟ್ಟದು ಬೆಳೆಯುತ್ತಾ ಹೋದಾಗೆ ಹೇಗೆ ಆ ಕಬ್ಬು ಆ ನೀರನ್ನು ಸ್ವೀಕಾರ ಮಾಡುವುದರೊಂದಿಗೆ ಸುತ್ತಮುತ್ತಲಿರುವಂತಹ ಬಳ್ಳಿಗಳು ಹುಲ್ಲೆಲ್ಲ ಯಾವ ರೀತಿ ಆ ನೀರನ್ನು ಸ್ವೀಕಾರ ಮಾಡಿ ಬೆಳೆಯುತ್ತದೋ ಅದೇ ರೀತಿ ಭಾಗವತ ಸಪ್ತಾಹವೆಂಬಂತಹ ಈ ಒಂದು ಸಸಿಯನ್ನು ನೀವು ಇಲ್ಲಿ ನಟ್ಟು ಪ್ರಾರಂಭ ಕಾಲದಿಂದ ಇಷ್ಟರ ತನಕ ಬೆಳೆಸ್ತಾ ಬಂದು ಭಗವಂತನಾದ ದಿವ್ಯ ಸಾನ್ನಿಧ್ಯವೆಂಬಂತಹ ಫಲವನ್ನು ನೀವು ಅನುಭವಿಸಿಕೊಂಡಿದ್ದೀರಿ. ಹಾಗೆ ಅದರೊಂದಿಗೆ ಇಲ್ಲಿಗೆ ಎಲ್ಲರೂ ಬಂಧು ಮಿತ್ರರನ್ನೆಲ್ಲ ಯಥಾಸಾಧ್ಯವಾಗಿ ಕರೆಸಿಕೊಂಡಿದ್ದೀರಿ. ಅವರಿಗೂ ಸತ್ಫಲ ಉಂಟು. ಈ ಭೂಮಿಗೂ ಒಂದು ದಿವ್ಯವಾದಂತಹ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಭಾಗವತ ಸಪ್ತಾಹ ಯಜ್ಞಾಚರಣೆ ನಡೆದ ಭೂಮಿ ಅಂತ ಹೇಳಿ ಈ ಭಾಗವತದ ಶ್ಲೋಕದ ಪಾರಾಯಣದ ಈ ಅಲೆ ಇದು ನಾಶವಾಗುವಂತಹದ್ದಲ್ಲ. ಇದು ಯಾವುದೇ ಭಗವಂತನ ನಾಮ ಸಂಕೀರ್ತನೆಯೋ ಕಥೆಯೋ ಏನುಂಟೋ ಅಥವಾ ವೇದ ಪಾರಾಯಣದ ಒಂದೊಂದು ಅಲೆಗಳು ಕೂಡ ಅದು ನಾಶವಾಗುವಂಥದ್ದಲ್ಲ. ಅದು ಶಾಶ್ವತವಾಗಿ ಈ ಮನೆ ಈ ಪರಿಸರದಲ್ಲಿ ನಿಮ್ಮ ಕುಟುಂಬದಲ್ಲಿ ಇದ್ದು ನಿಮಗೆ ಕಾಲಕಾಲಕ್ಕೆ ಬೇಕಾದ ಎಲ್ಲ ಆಯುಸ್ಸು, ಆರೋಗ್ಯ, ಭಾಗ್ಯ, ಸದ್ವಿದ್ಯಾ, ಸದ್ಬುದ್ಧಿ, ಸಚ್ಚಿಂತನ, ಸದಾಚಾರ, ಅನ್ಯೋನ್ಯ, ಐಕಮತ್ಯ, ಪುತ್ರ ಪೌತ್ರಾದಿ ಸಂತತಿ ಪರಂಪರೆಯನ್ನು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಕುಟುಂಬದಲ್ಲಿ ಕಾಲಕಾಲದಲ್ಲಿ ಆಗಬೇಕಾದ ಆರಾಧನೆಗಳು, ದೇವತಾ ಕಾರ್ಯ, ಪಿತೃಕಾರ್ಯಾದಿಗಳು ಏನೆಲ್ಲ ಉಂಟೋ ಅದನ್ನು ಯೋಗ್ಯ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿ, ಭಕ್ತಿ, ಯುಕ್ತಿಯನ್ನು ಭಗವಂತ ನಿಮಗೆ ಅನುಗ್ರಹ ಮಾಡಿಕೊಟ್ಟು ಇನ್ನಷ್ಟು ಧರ್ಮಾಚರಣೆ ನಡೆಸಲಿಕ್ಕೆ ಬೇಕಾದ ಸಂಪತ್ತು, ಸದ್ವಿನಿಯೋಗಗೊಳಿಸುವಂತಹ ಮನಸ್ಸು ಮತ್ತು ಎಲ್ಲ ಯಾವ ಕಾಲಕ್ಕೂ ಕೊರತೆ ಬರದ ಹಾಗೆ ಸದಾಕಾಲ ಸಮೃದ್ಧಿಯಿಂದ ನಿಮ್ಮ ಮನೆಯನ್ನು ಬೆಳಗಿಸಿ ನಿಮ್ಮ ಮನದಲ್ಲಿ ಭಗವಂತ ನೆನೆಸಲಿ, ಅನುಗ್ರಹಿಸಲಿ ಅಂತೇಳಿ ಭಗವಂತನಲ್ಲಿ ಸಂಪ್ರಾರ್ಥಿಸಿ ಇವತ್ತಿನ ಪ್ರವಚನ ಕುಸುಮವನ್ನು ಹಾಗೂ ಈ 7 ದಿನಗಳ ತನಕ ನಡೆಸಿದ ಈ ಭಾಗವತ ಸಪ್ತಾಹದ ಯಾವ ಫಲ ಉಂಟೋ ಅದನ್ನು ಭಗವಂತನ ಪಾದಾರವಿಂದಕ್ಕೆ ನಾವು ಸಮರ್ಪಣೆ ಮಾಡುತ್ತಾ ಅವನ ಅನುಗ್ರಹವನ್ನು ನಾವೆಲ್ಲರೂ ಬೇಡೋಣ. ಕಥೆ ಹೇಳಿದಂತಹ ನಮಿಗೂ, ಪಾರಾಯಣ ಮಾಡಿದ ನಮಿಗೂ, ನಿಮಿಗೂ ಎಲ್ಲರಿಗೂ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿ ಕಥೆಯನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೇನ್ಮಹೇಶಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಹೇಳಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ, ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ. ಈ ಕೃಷ್ಣ ಗೋವಿಂದ ಹರೇ ಮುರಾರೇ ಎನ್ನುವ ಈ ಶ್ಲೋಕವನ್ನು ನಿತ್ಯರು ನೀವು ಸ್ಮರಣೆ ಮಾಡಿ ಈ ಭಾಗವತ ಪಾರಾಯಣಾದ ನೆನಪಿನಲ್ಲಿ ಇದು ಈ ನಾಮಸ್ಮರಣೆ ನಿಮ್ಮ ಬಾಯಿಯಲ್ಲಿ ಶಾಶ್ವತವಾಗಿ ಇರಲಿ. ಈ ಮನೆಯಲ್ಲಿ ಎಲ್ಲ ನಿಮ್ಮ ಪರಂಪರೆಯಲ್ಲಿ ಯಾಕೆ ಈ ಸ್ಮರಣೆ ಬಂತು ಅಂತ ಹೇಳಿದರೆ ಇದು ಭಾಗವತ ಸಪ್ತಾಹದ ಒಂದು ಕಾಣಿಕೆ ಅಂತ ಹೇಳಿ ನೀವು ಎಲ್ಲರೂ ಕೂಡ ಅದನ್ನು ನೆನಪಿಸಿಕೊಳ್ಳಿ. ಪುನಃ ಶ್ಲೋಕವನ್ನು ಬೇಕಾದರೆ ಬರೆದುಕೊಳ್ಳಬಹುದು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ, ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಈ ಸ್ಮರಣೆ ಇದು ಯಾವಾಗಲೂ ನಿಮ್ಮ ಬಾಯಿಯಲ್ಲಿ ಅದನ್ನು ದಿನಕ್ಕೆ ಒಂದು ಇಂತಿಷ್ಟು ಜಪ ಮಾಡುವುದು ಅಂತೇಳಿ ಸಂಕಲ್ಪಿಸಿ. ಆ ಸಂಕಲ್ಪ ಮಾಡಿ ಏನು ಕಷ್ಟ ಇಲ್ಲ. ನೀವು ಸ್ನಾನ ಮಾಡಿದ ತಕ್ಷಣ ಆ ಒಂದು ನಾಮಸ್ಮರಣೆ ಸಾಧ್ಯವಾದಷ್ಟು 3 ಸಲವೋ 12 ಸಲವೋ ಎಷ್ಟು ಸಲ ಆದರೂ ಆದೀತು.
ಒಂದು ಸಲ ಆದರೂ ನಿಮ್ಮ ಬಾಯಿಯಲ್ಲಿ ಅದು ನೆನಪಿಗೆ ಬರಬೇಕು. ಅದು ಈ ನೆನಪು ಭಾಗವತ ಸಪ್ತಾಹ ಯಜ್ಞಾಚರಣೆಯ ನೆನಪು ಸದಾ ಕಾಲ ನೀವು ಅದನ್ನು ಮಾಡುವ ಸಂಕಲ್ಪವನ್ನು ನೀವು ಮಾಡಿ ಆ ನೆನಪಿನೊಂದಿಗೆ ಕೃಷ್ಣ ನಿಮ್ಮ ಮನೆಯಲ್ಲಿ ಮನದಲ್ಲಿ ಸದಾ ಕಾಲ ನೆನೆಸ್ತಾನೆ ಅಂತ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸಂಪ್ರಾರ್ಥನೆ.